MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಮಹಾಭಾರತ ವಿಶೇಷ ಕಾರ್ಯಕ್ರಮದ ಅತಿಥಿಗಳು ಗೌರಿಗದ್ದೆ ಆಶ್ರಮದ ಅವಧೂತರು ಶ್ರೀ ವಿನಯ್ ಗುರುಜಿ ಅವರು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಗೌರವಪೂರ್ಣವಾದ ಸ್ವಾಗತ ತಮಗೆ. ಹಾಗೆ ಎಂದಿನಂತೆ ಮಹಾಭಾರತ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಗುರುಗಳೇ, ಮೂಲಭೂತ ಪ್ರಶ್ನೆ ಬಹಳ ಬಾರಿ ಅನೇಕರು ಇದನ್ನು ಚರ್ಚೆಗೆ ಒಳಪಟ್ಟಿದ್ದಾರೆ. ಆದರೆ ತಮ್ಮಿಂದ ಇದಕ್ಕೆ ಉತ್ತರ ಬೇಕು ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ, ಧರ್ಮ ಅಂದ್ರೆ ಏನು, ಧರ್ಮಕ್ಕೂ ಮತಕ್ಕೂ ಇರೋ ವ್ಯತ್ಯಾಸ ಏನು? ನನ್ನೊಂದು ಸಣ್ಣ ರಿಚುವಲ್ ಇದೆ, ಮುಗಿಸ್ಕೊಂಬಿಡ್ನ. ಪ್ರಶ್ನೆಗೆ ಉತ್ತರ ಅದರಲ್ಲೇ ಇತ್ತು. ನೋಡು, ಜೀವನದಲ್ಲಿ ಪ್ರತಿ ಜೀವದಲ್ಲಿರೋ ಬೆಳಕು ಒಂದೇ ಅಂತ ಗುರುತಿಸೋದಿದೆಯಲ್ಲ, ಅದು ಧರ್ಮ. ಅದಕ್ಕೆ ಶಾಸ್ತ್ರದ ಒತ್ತಾಸೆ ಬರಲ್ಲ. ಈಗ ನಿಮ್ಮ ಕೈಯಲ್ಲೂ ಮೈಕ್ ಇದೆ, ನನ್ನ ಹತ್ರನೂ ಇಲ್ಲಿ ಮೈಕ್ ಇದೆ, ಕರೆಂಟ್ ಒಂದೇ. ಇದನ್ನು ತಿಳ್ಕೊಂಡ್ರೆ ಸಹನಾ ಭವತ್ತು ಆಯಿತು. ಏಕೋ ದೇವ ಸರ್ವಭೂತೇಶು ಗೂಢ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದನ್ನೀಗ ಆಚರಣೆ ಮಾಡಿದೆ ಅಷ್ಟೆ. ಎಲ್ಲರೊಳಗಿರೋದು ಒಬ್ಬನೇ ಕಾನ್ಷಿಯಸ್ ಆಗಿ ಕೃಷ್ಣ ಅಂತೀವಿ. ಕೃಷ್ಣ ಅಂದರೆ ಇಟ್ ಈಸ್ ನಾಟ್ ಫಾರ್ಮ್, ಇಟ್ಸ್ ಎ ಕಾನ್ಷಿಯಸ್. ಇವರೆಲ್ಲ ಅದಕ್ಕೆ ಅವರಲ್ಲೂ ಮಂಡಿ ಉರುವುದೊಂದು ಕ್ರಮ ಉಂಟು. ಇದನ್ನು ಪೈಗಂಬರು ಹೇಳಿ, ನೀವೆಲ್ಲರನ್ನೂ ಗೌರವಿಸಿ ತಲೆಯನ್ನು ಅವನ ಹತ್ರ ಇಡಿ. ತಲೆ ಅಂದರೆ ಯಾರು? ನಿರ್ಗುಣ ನಿರಾಕಾರನ ಹತ್ರ ತಗೊಂಡೋಗಿ ಇಡು. ಶಾಸ್ತ್ರ ಪ್ರಕಾರ ಹೇಳಿದರೆ ಪರಬ್ರಹ್ಮನ ಹತ್ರ ಇಡು ಅಂತ. ಕಮ್ಯುನಿಸ್ಟ್ ಪ್ರಕಾರ ಹೇಳಿದರೆ ಫ್ಯಾಕ್ಟ್ ಹತ್ರ ಇಡು ಅಂತ. ಸತ್ಯಂ ಅನಂತಂ ಬ್ರಹ್ಮ ಅಂತ. ಹಾಗಾಗಿ ಧರ್ಮ ಯಾಕಿದೆ? ಈಗ ನಾವೆಲ್ಲ ಮಾನವರು ಅಂತ ಹೇಳ್ತೀವಿ. ಅದನ್ನು ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಮಾಡಿದರೆ ಮಾನವತ್ವ, ಮಾನವ ಪ್ಲಸ್ ತತ್ವ. ವಿತೌಟ್ ಎಥಿಕ್ಸ್ ರಾಮ ಇಸ್ ನಾಟ್ ರಾಮ. ಎಥಿಕ್ಸಿಂದ ಅವನು ರಾಮ ಆದ ಭಗವಂತ ಅಲ್ವಾ? ನಾವು ನಮ್ಮಲ್ಲಿ ಎಥಿಕ್ಸನ್ನು ಇಟ್ಕೊಂಡ್ರೆ ಆ ಎಥಿಕ್ಸನ್ನು ಧರ್ಮ ಅಂತಾರೆ. ಇಟ್ಸ್ ಎ ಟ್ರಾಫಿಕ್ ರೂಲ್. ನಿಮ್ಮ ರೆಕಾರ್ಡಿಂಗಿಗೆ ಒಂದು ಸಿಸ್ಟಮ್ ಉಂಟಲ್ಲ, ಆ ಸಿಸ್ಟಮ್ ಆಗಿದ್ದರೆ ಇಲ್ಲಿ ಕೊಲ್ಯಾಪ್ಸ್ ಆಗಲ್ಲ. ಸಿಸ್ಟಮ್ ವ್ಯತ್ಯಾಸ ಆದರೆ ಕೊಲ್ಯಾಪ್ಸ್ ಆಗುತ್ತೆ. ಸೊ ಆ ಸಿಸ್ಟಮ್ ಮನುಷ್ಯನ ಬದುಕು ಮಾನವತ್ವದಿಂದ ಮಾಧವತ್ವಕ್ಕೆ. ಒಬ್ಬ ಮನುಷ್ಯ ಹ್ಯುಮ್ಯಾನಿಟಿಯಿಂದ ಡಿವೈನಿಟಿಗೆ ಹೋಗ್ಲಿಕ್ಕಾಗುತ್ತೆ. ಹ್ಯುಮ್ಯಾನಿಟಿ ಕಮ್ಸ್ ಫಸ್ಟ್, ಡಿವೈನಿಟಿ ನೆಕ್ಸ್ಟ್ ಅಂತ. ಅದನ್ನು ಶಾಸ್ತ್ರದಲ್ಲಿ ಸಹನಾ ಭವತು ಅಂತ ಹೇಳಿದ್ದಾರೆ. ಇಸ್ಲಾಮಲ್ಲಿ ಈದ್ ಮಿಲಾದ್ ಅಂತ ಹೇಳಿದ್ದಾರೆ. ಇದ್ದವನು ಇಲ್ಲದವನಿಗೆ ಕೊಡು. ಕ್ರಿಶ್ಚಿಯಾನಿಟಿಯಲ್ಲಿ ಕ್ರಾಸ್ ಇದೆಯಲ್ಲ, ಒಂದು ದೊಡ್ಡ ಗೆರೆ, ಅದರಲ್ಲಿ ಅಹಂಕಾರ, ಸಣ್ಣ ಗೆರೆ ಇದೆಯಲ್ಲ, ಅದು ಮಮಕಾರ. ನಮ್ಮ ದೇವಸ್ಥಾನದಲ್ಲಿ ಎರಡು ಬಾಗಿಲಿದೆ, ಎರಡು ಕರ್ಟನ್ ಇದೆ. ಒಂದು ಅಹಂಕಾರ, ಇನ್ನೊಂದು ಮಮಕಾರ. ಅದೆರಡೂ ತೆಗೆದ್ರೆ ಬೆಳಕುಂಟು. ನಮ್ಮ ದೇಹದೊಳಗೂ ಅದೇ ಅಡ್ಡಿ ಇರುತ್ತೆ, ಎರಡೇ ಕಾರ ಅಡ್ಡಿ. ಅದಕ್ಕೆ ಬೇಸ್ಮೆಂಟ್ ಉಪ್ಪು ಖಾರ ಅಂತ ಅಲ್ವಾ? ಅದಕ್ಕೆ ಸ್ವಪ್ರತಿಷ್ಠೆಯನ್ನು ಬಿಟ್ಟು ವಿಶ್ವಶಾಂತಿಯನ್ನೆಲ್ಲರೂ ಯೋಚನೆ ಮಾಡಿದರೆ ನಮ್ಮ ಎಲ್ಲ ಭ್ರಾಂತಿಯು ಕ್ಲಾರಿಟಿಗೆ ಬರುತ್ತೆ. ಇನ್ನೂ ಸಿಂಪಲ್ಲಾಗಿ ಹೇಳಬೇಕಂದ್ರೆ, ನೀನು ನಿನ್ನೊಳಗಿರೋ ಚೈತನ್ಯವನ್ನು ಹೇಗೆ ಗೌರವಿಸ್ತೀಯೋ ಪ್ರತಿಯೊಬ್ಬರಲ್ಲಿರೋ ಚೈತನ್ಯವನ್ನು ಗೌರವಿಸು. ಆ ಚೈತನ್ಯದಿಂದ ಅವರನ್ನು ಗುರುತಿಸು. ಧರ್ಮದಿಂದನೂ ಅಲ್ಲ, ಅವನ ಎಜುಕೇಷನಿಂದ ಅಲ್ಲ, ಅವನ ಕ್ಯಾಸ್ಟಿಂದನೂ ಅಲ್ಲ. ಆ ಗೌರವಿಸೋದು ಕಲ್ತ್ರೆ ದ್ವೇಷದ ಮಾತೆಲ್ಲಿ ವಾದ ವಿವಾದ ವಿಷಾದ ಪ್ರಮಾದ ಅಂತ. ಇದನ್ನು ಕಾಮನ್ ಸೆನ್ಸ್ ಅನ್ನೋದು. ವಿ ಆರ್ ಯೂಸಿಂಗ್ ಇಂಟೆಲಿಜೆನ್ಸ್ ಟುಡೇ. ಕಾಮನ್ ಸೆನ್ಸಿಗೆ ಎಲ್ಲರೂ ಬರಬೇಕು, ಒಬ್ಬರಿಬ್ಬರಿಂದ ಅಲ್ಲ. ಎಲ್ಲರೊಳಗೂ ಕೆಟ್ಟದ್ದು ಇದೆ. ಪ್ರತಿಯೊಬ್ಬರ ಒಳಗೆ ಸನ್ ಆಫ್ ಗಾಡ್ ಇದ್ದಾನೆ, ಸನ್ ಆಫ್ ಮ್ಯಾನ್ ಇದ್ದಾನೆ. ಸನ್ ಆಫ್ ಮ್ಯಾನ್ ಯಾವಾಗೂ ಮ್ಯಾಡ್ನೆಸ್ಸಲ್ಲೇ ಇರ್ತಾನೆ. ಸನ್ ಆಫ್ ಗಾಡ್ ಇದೆಯಲ್ಲ, ಅದು ನಮ್ಮನ್ನು ಮೇಲ್ ಸ್ತರಕ್ಕೆ ತಗೊಂಡು ಹೋಗಿ ನಿಲ್ಲಿಸುತ್ತೆ. ಅವರಲ್ಲಿ ಅದಕ್ಕೆ ಪ್ರೇಯರ್ ಯೂಸ್ ಮಾಡ್ತಾರೆ ಕ್ರಿಶ್ಚಿಯನಲ್ಲಿ, ಅವರಲ್ಲಿ ನಮಾಜ್ ಯೂಸ್ ಮಾಡ್ತಾರೆ. ಏನದರ ಅರ್ಥ? ಅಹಂಕಾರನ ತಗೊಂಡೋಗಿ ಸರ್ವಜ್ಞನ ಹತ್ರ ಇಡು ಅಂತ. ಅಹಂಕಾರನ ಇಡೋದೇ ನಮಾಜ್. ಅದು ಅಹಂಕಾರ, ಅಲ್ಲಿ ಅಹಂಕಾರನ ತೆಗೆದು ಕಡಿಬೇಕಲ್ಲಿ ಅವನ ಹತ್ರ. ನಮ್ಮಲ್ಲೂ ಉಂಟಲ್ಲ, ದಿಯೋ ಯೋನ ಪ್ರಚೋದಯ.
ಈಗ ಧರ್ಮ ಅನ್ನೋದನ್ನು ಸಾಮಾನ್ಯ ಜನರ ಗ್ರಹಿಕೆಯಲ್ಲಿ ಧರ್ಮ ಅದರ ಮಾರ್ಗ ಹೇಗೆ ನಾವು ಅನುಸರಿಸಬೇಕು ಅನ್ನೋದಕ್ಕೆ ರೆಫರೆನ್ಸು ಗುರುಗಳ ಹತ್ರ ಹೋಗ್ತೀವಿ. ಗುರುಗಳಿಗೂ ಮೀರಿ ಏನಾದರೂ ತಿಳ್ಕೊಳ್ಬೇಕು ಅಂದರೆ ಸ್ಮೃತಿಗಳು ಅಥವಾ ಕೃತಿಗಳ ರೆಫರೆನ್ಸನ್ನು ತಗೊಳ್ತೀವಿ. ಆದರೆ ಈ ಸ್ಮೃತಿಗಳು ಕಾಲಾನುಸಾರಕ್ಕೆ ಬದಲಾವಣೆಯನ್ನು ಒಪ್ಪಿಕೊಳ್ಳುವ ಪದ್ಧತಿ ಇದೆಯಾ? ಯಾಕಂದರೆ ಕೆಲವೊಂದಷ್ಟು ಧರ್ಮ ಗ್ರಂಥಗಳಲ್ಲಿ ಯಾವುದೋ ಕಾಲದಲ್ಲಿ ಹೇಳಲಾಗಿದೆ ಅಂಥೇಳಿ ಈಗಿನ ಕಾಲಕ್ಕೂ ಕೂಡ ಅದನ್ನೇ ಅನ್ವಯಿಸಬೇಕು, ಅನ್ವಯ ಮಾಡೋದೇ ಧರ್ಮ ಅಂಥೇಳಿ ಕೆಲವರು ವಾದ ಮಾಡೋದಿದೆ. ಒಂದು ಸಣ್ಣ ಇಲ್ಲಿದೆ, ಒಂದು ಮೊದಲೆಲ್ಲ ನಮ್ಮ ಮೀಡಿಯಾದಲ್ಲಿ LED ಎಲ್ಲ ಇರಲಿಲ್ಲಲ್ಲ, ಈ ಥರದ ಕ್ಯಾಮ್ರಾಗಳು ಯೂಸ್ ಮಾಡ್ತಿಲ್ಲ, ಬದಲಾಗಿದ್ದೀವಿ ತಾನೇ, ಆಗಿದ್ದೀವಿ ಅಂದ್ಕೊಳ್ತೀವಿ. ಅದೇ ಸ್ಮೃತಿ ಯಾವುದು ಕಾಲಕ್ಕೆ ಅನುಸಾರವಾಗಿ ಬದಲಾವಣೆಗೆ ಒಳಪಡುತ್ತೆ. ಶ್ರುತಿ ಬದಲಾಗಲ್ಲ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯ ಕರುಣಾಲಯ. ಶ್ರುತಿ ಅಂತ ಹೇಳಿದರೆ ಭಗವಂತನಿಂದ ಬ್ರಹ್ಮನಿಗೆ ಹೇಳಲ್ಪಡ್ತು, ಯಾರು ಕ್ರಿಯೇಷನ್ ಜವಾಬ್ದಾರಿಯಲ್ಲಿದ್ದ ಅವನಿಗೆ. ಮನುವಿಗೆ ಏನು ಹೇಳ್ದ? ಯಾರು ಕ್ರಿಯೇಟರ್. ಕ್ರಿಯೇಟರೇ ಬದಲಾಗ್ತಿರ್ತಾನೆ. ಒಂದು ಮನ್ವಂತರ ಅನ್ನೋದು ಅದಕ್ಕೆ. ಕ್ಯಾಲೆಂಡ್ರಲ್ಲಿ ಬದಲು ಮಾಡ್ತೀವಲ್ಲ ನಾವು, ಈಗ ನಾಡ್ದು ಹೊಸ ವರ್ಷ ಅಂತ, ಹಳೆ ಬಟ್ಟೆ ಹಾಕ್ತೀವೋ ಹೊಸ ಬಟ್ಟೆ ಹಾಕ್ತೀವ ಅಲ್ವಾ? ಹೊಸ ಬಟ್ಟೆ ಹಾಕ್ತೀವಿ. ಹಾಗೆ ನಮ್ಮ ಚಿಂತನೆಗಳಲ್ಲೂ ಬದಲು ಮಾಡ್ತಾ ಹೋಗಬೇಕು. ಈ ಕಾಲ ಧರ್ಮ ದೇಶ ಇದನ್ನು ಮೂರೂ ಹೇಳಿದ್ದಾನೆ ಕೃಷ್ಣ ಅಲ್ವಾ? ಹಿಂದೆ ಕೃಷ್ಣ ಕೊಳಲಿಡ್ಕೊಂಡಿದ್ದ ಒಂದು ಅವತಾರದಲ್ಲಿ, ಹಿಂದೆ ರಾಮ ಬಿಲ್ಲಿಡ್ಕೊಂಡಿದ್ದ ಅಲ್ವಾ? ಈಗ ಚೇಂಜ್ ಮಾಡ್ತಾ ಈ ನೆಕ್ಸ್ಟ್ ಅವತಾರಕ್ಕೆ ಅವನು ಹಾಗೇ ಬರ್ತಾನೆ. ಅವರ ಇಸ್ಲಾಮಲ್ಲಿ ಹೋದರೆ ಶುರು 60 ನಮಾಜು ಹೋಯ್ತದು, ಮತ್ತೆ ಅವನ ಮೇಲೆ ಹೋಗಿ ಬಂದ, ಮತ್ತು 5ಕ್ಕೆ ಬಂದು ನಿಲ್ಲಿಸ್ದ ಅದನ್ನು ಅಲ್ವಾ? ಯಾಕೆ 5? ನಮ್ಮ ದೇಹದಲ್ಲಿ ಎಷ್ಟು ಪ್ರಾಣ ಇದೆ? ಪಾನ ಅಪಾನ ವ್ಯಾನ ಸಮಾನ ಉದಾನ, ನಕಾರ ಮಕಾರ ಶಿಕಾರ ವಕಾರ ಯಕಾರ, ಶಿವಲಿಂಗ ಆಯಿತು. ಇದು ಪ್ರಕೃತಿ, ಇದು ಪುರುಷ ಅಲ್ವಾ? ಅವರಲ್ಲೂ ಅಹ. ಅಲ್ಲಂದ್ರೇನು? ಬೆಳಕು. ಆಹ ಅಂದ್ರೇನು? ಅದರಿಂದ ಉಂಟಾದ ಕ್ರಿಯೇಷನ್. ಇನ್ನೊಂದು ಪಿತನ ಸುತನ ಪವಿತ್ರಾತ್ಮ, ಅದರಲ್ಲೂ 3 ಉಂಟು. ಅವರಲ್ಲೂ 3 ಉಂಟಲ್ಲ, ಬಿಸ್ಮಿಲ್ಲಾ ರೆಹಮಾನ್ ರಹೀಮ್. ನಮ್ಮಲ್ಲಿ 3 ಉಂಟಲ್ಲ, ಅಕಾರ ಉಕಾರ ಮಕಾರ ಓಂಕಾರ. ಕಮ್ಯುನಿಸ್ಟಿಗೆ ಬರುವ 3 ಉಂಟಲ್ಲ, ನಾನು, ಸಮಾಜ ಮತ್ತು ನನ್ನ ಪರಿವಾರ. ನಮ್ಮ ಫ್ಯಾನ್ ರೆಕ್ಕೆಯಲ್ಲಿ 3 ಉಂಟು, ನಮ್ಮ ಗುಣದಲ್ಲಿ 3 ಉಂಟು. 3 ಶರೀರ ಉಂಟು, ಸೂಕ್ಷ್ಮ ಸ್ಥೂಲ ಕಾರಣ ಸತ್ವ ರಜಸ್ ತಮಸ್. ಗಲಾಟೆ ಆಗಬೇಕಾದ್ರೂ 3 ಉಂಟು. ಒಬ್ಬ ತುಂಬ ಕಲ್ತವನು, ಏನೂ ಕಲಿದಿದ್ದವನು, ಇನ್ನೊಬ್ಬ ಅರ್ಧಂಬರ್ಧ ಕಲ್ತವನು. ಈ 3 ಜನ ಸಮಾಜದಲ್ಲಿ ಸೇರಿದಾಗ ಸಂಘರ್ಷ ಆಗುತ್ತೆ. ಸಂಘ ಇತ್ತು, ಅದು ಘರ್ಷಣೆಗೆ ಬಂತಷ್ಟೆ ಅಲ್ವಾ? ವೇರ್ ಈಸ್ ದ ಟಾಕ್ಸಿಕ್ ಇರೋದು ನಮ್ಮ ಭಾವನೆಯಲ್ಲಿ. ಇಟ್ ಈಸ್ ನಾಟ್ ಔಟ್ಸೈಡ್. ಥಾಟ್ ಈಸ್ ದ ಫಸ್ಟ್ ಟಾಕ್ಸಿಕ್. ಅದನ್ನು ಶುಭ್ರ ಮಾಡಿಕೊಳ್ಳಿಕ್ಕೆ ಪ್ರಾರ್ಥನೆ ಇರೋದು. ಎಲ್ಲ ಧರ್ಮದಲ್ಲೂ ಪ್ರಾರ್ಥನೆ ಇದೆ. ವೆನ್ ಯು ಬಿಕಮ್ ಹೆಲ್ಪ್ಲೆಸ್, ಲಾರ್ಡ್ ವಿಲ್ ಹೆಲ್ಪ್ಸ್ ಯು ಅಲ್ವಾ? ರಾವಣನನ್ನು ಬಿದ್ದಾಗ ಲಕ್ಷ್ಮಣನನ್ನು ಕಳಿಸ್ತಾನೆ ರಾಮ, ನೀನು ಹೋಗಿ ಅವನ ಹತ್ರ ಜ್ಞಾನ ತಗೊಂಬ ಅಂತ. ಲಕ್ಷ್ಮಣ ಹೋಗಿ ತಲೆ ಹತ್ರ ನಿಲ್ತಾನೆ. ರಾವಣ ಏನು ಉಪದೇಶ ಮಾಡಲ್ಲ, ಯಾಕೆ ಅವ ಮಹಾಜ್ಞಾನಿ ಇದ್ದ, ಶಿವಭಕ್ತ. ಮತ್ತು ಅದರಲ್ಲಿ ಅವ ವಾಪಸ್ ಬಂದ, ರಾಮನ ಹತ್ರ ಕೇಳಿದೆ ಏನು ಅಂತ. ರಾವಣನ ಹತ್ರನೇ ಹೋಗಿ ಕೇಳು ಅಂತ. ಫಸ್ಟು ಗುರುವಿನ ಪಾದದ ಹತ್ರ ಇರೋದು ಕಲಿ, ತಲೆ ಅಹಂಕಾರದ ಜಾಗ, ಅಲ್ಲಿ ಹೋಗಬೇಡ. ಹಾಗಾಗಿ ನಮ್ಮಲ್ಲಿ ಸಾಷ್ಟಾಂಗ ನಮಸ್ಕಾರ ಉಂಟು. ನನ್ನ 21 ಶರೀರದಲ್ಲಿದೆ, 5 ಪಂಚೇಂದ್ರಿಯ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮತ್ತು ಬುದ್ಧಿ, ಮನಸ್ಸು, ಚಿತ್ತ, ಜೀವ, ಅಹಂಕಾರ, ಇನ್ನೊಂದು ಒಳಗಿರೋ ಜೀವಾತ್ಮ, ಎಲ್ಲ ಸೇರಿ ಎಷ್ಟಾಯಿತು? 21 ಆಯಿತು. ಗಣಪತಿಗೆ 21 ನಮಸ್ಕಾರ. ಅದಕ್ಕೆ ಪುರುಷ ಸೂಕ್ತದಲ್ಲಿ ಹೇಳ್ತೀವಿ ಅದನ್ನು. ಇಷ್ಟನ್ನು ಅಗ್ನಿಗೆ ಹಾಕಿದಾಗ ಬೆಳಕು ಬಂತಂತೆ ಅಂತ. ಅದನ್ನೇ ಲಲಿತಾ ಸಹಸ್ರನಾಮಕ್ಕೂ ಆ್ಯಡ್ ಮಾಡಿದರೆ ಚಿದಗ್ನಿಕುಂಡ ಸಂಭೂತೆ ದೇವಕಾರ್ಯ ಸಮುದ್ಯತೆ. ನಮ್ಮೊಳಗಿರೋ ಚಿತ್ತ, ಮೆಮೊರಿಗಳ ಸಂತೆ, ಅದನ್ನು ಅಗ್ನಿಗೆ ಹಾಕು, ಪ್ಯೂರ್ ಆಗ್ತದೆ. ಆ ಅಗ್ನಿಯನ್ನು ಪ್ರೊಸೆಸ್ಡ್ ಮಾಡಿದಾಗ ದಟ್ ಡಾಟಾ ಈಸ್ ದ ಕಾನ್ಷಿಯಸ್. ಅದರ್ವೈಸ್ ಇಟ್ಸ್ ಎ ಕಲೆಕ್ಟಿವ್ ಡಾಟಾ. ಈಗಿನ ವಾದ ಆಗ್ತಿರೋದು ಕಲೆಕ್ಟಿವ್ ಮೇಲೆ ಬಿಟ್ಟರೆ, ಅನುಭವದ ಮೇಲಲ್ಲ. ಆಧ್ಯಾತ್ಮ ಅನುಭವಕ್ಕೆ ಬಂದರೆ ಒಪ್ಪಲೇಬೇಕು. ಹೀಗೆ ಚೂಟಿದ್ರೆ ಅನುಭವ. ಯಾರೋ ಚೂಟಿದ್ದನ್ನು ನಾನು ನೋಡಿಲ್ಲ ಅನಲಿಸ್ ಮಾಡ್ಬೋದು, ಆದರೆ ಇಟ್ ಈಸ್ ನಾಟ್ 100% ಪಕ್ಕಾ. ಸೊ ಇದು ಈಗಿನ ಕಾಲಘಟ್ಟಕ್ಕೆ ಗೋ ವಿತ್ ಫ್ಯಾಕ್ಟ್, ನಾಟ್ ವಿತ್ ಫ್ಯಾಕ್ಟೋರಿಯಲ್ ಅಂತ. ಸ್ಮೃತಿ ಅನ್ನೋದು ಬದಲಾವಣೆಗೆ ಒಳಪಡುವಂಥದ್ದು.
ಈ ಮೇನ್ ಕ್ವಶನಿಗೆ ಇಷ್ಟು ಹೇಳಬೇಕಾಯ್ತು. ಈ ಧರ್ಮದ ಆಚರಣೆ ಹೇಗೆ ಅಂದರೆ ನಮ್ಮ ಆಲೋಚನೆಯಲ್ಲಿ ಜೊತೆಗೆ ಕೆಲವೊಂದಷ್ಟು ಆಚರಣೆಗಳ ಮೂಲಕ ಅದರ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ. ಆದರೆ ಈ ಧರ್ಮ ಸಂಘರ್ಷಕ್ಕೆ ಕಾರಣವಾಗ್ತಾ ಇರೋದು ಇದೆರಡೇನಾ ಅಂತ. ಒಂದು ಆಚರಣೆ, ಇನ್ನೊಂದು ಆಲೋಚನೆ. ನಾನು ನನ್ನ ಧರ್ಮದಲ್ಲಿ ಯಾವ ರೀತಿ ಆಲೋಚನೆ ಮಾಡ್ತೀವಿ, ಇನ್ನೊಬ್ಬರು ಕೂಡ ಹಾಗೆ ಆಲೋಚನೆ ಮಾಡಬೇಕು. ನಾನು ಯಾವುದನ್ನು ಭಗವಂತ ಅಂತ ಭಾವಿಸ್ತೀನಿ, ಮತ್ತೊಬ್ಬರು ಕೂಡ ಆತನನ್ನೇ ಭಗವಂತ ಅಂತ ಭಾವಿಸ್ಬೇಕು. ನನ್ನ ಧಾರ್ಮಿಕ ಆಚರಣೆಗಳು ಯಾವ ರೀತಿ ಇರುತ್ತೆ, ಇನ್ನೊಬ್ಬನೂ ಕೂಡ ಅದೇ ರೀತಿಯಲ್ಲಿ ಆಚರಿಸಬೇಕು. ಇದೇ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆಯಾ? ಒಂದು ಆಲೋಚನೆ, ಇನ್ನೊಂದು ಆಚರಣೆ. ಆರ್ ಕನ್ನಡ ಇದೆ, ಸುವರ್ಣ ಇದೆ, ಮತ್ತು ಉದಯ ಇದೆ, TV9 ಇದೆ, ಸ್ಯಾಟಲೈಟು ಒಂದೇ ಅಂದ್ಕೊಳ್ತೀನಿ, ಉತ್ತರ ಅದರಲ್ಲಿ ಇದೆ. ಎಲ್ಲ ಚಾನೆಲ್ಗಳ ಹೆಸರು ಬೇರೆ, ಆದರೆ ಅದನ್ನು ಆಳ್ತಾ ಇರೋ ಚೈತನ್ಯ ಒಂದೇ. ಅದಕ್ಕೆ ಚೇತನ ಅಂತ. ಕುವೆಂಪುಗೆ ಈ ಮಹಾಜ್ಞಾನ ಇತ್ತು. ಅವರೊಂದು ಹೇಳಿದರು, ಓ ನನ್ನ ಚೇತನ ಆಗುನಿ ಅನಿಕೇತನ. ವೆನ್ ಯು ಆರ್ ಇನ್ಸೈಡ್ ಯುವರ್ ಜೀವ ಈಸ್ ಲೈಕ್ ದಿಸ್, ಅಂಗುಷ್ಟ ಪ್ರಾಣ. ಅದು ಇನ್ಫೈನೈಟ್ ಆದಾಗ ಅದು ಪರಬ್ರಹ್ಮ ಆಯಿತು ಅಂತ. ಆ ಪರಬ್ರಹ್ಮನನ್ನು ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ದತ್ತಾತ್ರೇಯರಿಗೆ ಹೇಳ್ತೀವಿ. ಅವರಲ್ಲಿ ಅಲ್ಲಾಹು ಅಂತಾರೆ, ಕ್ರಿಶ್ಚಿಯಾನಿಟಿಯಲ್ಲಿ ಪವಿತ್ರಾತ್ಮ ಅಂತಾನೆ, ಕಮ್ಯುನಿಸ್ಟಲ್ಲಿ ಪ್ರಕೃತಿ ಅಂತ ಹೇಳ್ತಾರೆ. ಎಲ್ಲ ಹೇಳಿದ್ದು ಒಂದಕ್ಕೆ. ನಾವು ಅದನ್ನು, ನೀನು ಹೇಳಿದ್ವಿ ಒಂದು ಮಾತು, ನಾನು ನೀನು ಇದ್ದರೆ ಮಾತ್ರ ಹಿಂಸೆ, ನಾವು ಆದರೆ ಹಿಂಸೆ ಉಂಟಾ? ಐ ಇದ್ರೆ ಅಲ್ಲ ಐ ಲವ್ ಯು, ಐ ಹೇಟ್ ಯು ಎಲ್ಲ ಶುರುವಾಗೋದು. ವಿ ಆದರೆ, ಇದನ್ನೇ ಗಾಂಧಿಯು ಆಸೆ ಪಟ್ಟಿದ್ದು, ಎಲ್ಲ ದಾರ್ಶನಿಕರು ಆಸೆ ಪಟ್ಟಿದ್ದು. ವಿ ಆಗಬೇಕಾದ್ರೆ ನಮ್ಮ ಯಾಕೆ ಬರೀ ಗುರುಗಳು ಸರಿ ಹೋಗಬೇಕು, ಜೊತೆಗೆ ಯಾಕೆ ಗುರುಗಳಿಗೆ ದೊಡ್ಡ ಜವಾಬ್ದಾರಿ. ನಾನು ಇಲ್ಲಿ ಕೂತ್ಕೊಳ್ಬೇಕಾದ್ರೆ ನಮಸ್ಕಾರ ಮಾಡಿ ಕೂತಿದ್ದು ಅದಕ್ಕೆ. ನನ್ನ ಅಹಂಕಾರನ ನಿಮ್ಮ ಕಾಲ ಹತ್ರ ಇಟ್ಟೆ ಕೂತವನಿಲ್ಲ, ನಿಮ್ಮನ್ನು ಒಪ್ಪಿಸ್ಲಿಕ್ಕಲ್ಲ. ಅಹಂಕಾರವನ್ನು ಬಿಡೋದು ಸನ್ಯಾಸ ಅಂತ, ಅದನ್ನು ಬೆಳೆಸೋದು ಸನ್ಯಾಸ ಅಲ್ಲ, ಅದು ಸಂಸಾರ. ಅಲ್ವಾ? ನೀನು ಕೇಳ್ಬೋದು, ಹಾಗಾದರೆ ನೀವೇನು ಅಂತ. ಐ ಆಮ್ ದ ಇಂಪ್ಯೂರ್ ಆ್ಯಂಡ್ ಇಂಪರ್ಫೆಕ್ಟ್ ಮೀಡಿಯಾ ಆಫ್ ಮೈ ಲಾರ್ಡ್, ಟ್ರೈಯಿಂಗ್ ಟು ಪ್ಯೂರಿಫಿಕೇಷನ್ ವಿತ್ ಪ್ರೇಯರ್ ಆ್ಯಂಡ್ ಸರ್ವೀಸ್ ಅಂತ. ಇಟ್ ಈಸ್ ನಾಟ್ ಸನ್ಯಾಸ, ಇಟ್ಸ್ ಎ ಹ್ಯೂಮ್ಯಾನಿಟಿ. ಹಾಗಾಗಿ ನಾವು ಗುರುಗಳಂದಾಗ ನಗಾಡೋದು, ಜಗತ್ತೆಲ್ಲ ಗುರುವಾಗಿ ನಿಂತಿದೆಯಪ್ಪ ಅಂತ, ನಾನಿನ್ನು ಕಲಿತಾ ಇದ್ದೀನಿ ಅಂತ. ಅಲ್ವಾ? ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಮಾಡಿದರೆ ಗಲಾಟೆ ಇದೆಯಾ? ಗೌರವಕ್ಕೆ ಪ್ರತಿ ಗೌರವ ಕೊಟ್ಟರೆ ಗಲಾಟೆ ಇದೆಯಾ? ಮೋದಿ ಅದನ್ನೇ ಪಕ್ಷ ಬಿಟ್ಟು ಮಾತಾಡುವ. ವಾಜಪೇಯಿ ಆಗಲಿ, ಮೋದಿ ಆಗಲಿ, ಕಾಂಗ್ರೆಸ್ಸಲ್ಲಿ ಇಂದಿರಾ ಗಾಂಧಿ ಆಗಲಿ. ಇಂದಿರಾ ಗಾಂಧಿ ಟ್ರೈನ್ ಆಗಿದ್ದು ಯಾರ ಹತ್ರ? ಗಾಂಧೀಜಿ ಮತ್ತು ಆನಂದ ಮಹಿಮಾ ಗುರುಗಳಿದ್ರಲ್ಲಿ. ದೇವರಾಯ ಬಾಬಾ ಅಂತ ಒಬ್ಬರು ಯೋಗಿಗಳು ಇದ್ರು ಅವ್ರಿಗೆ. ನಾವು ಎಲ್ಲ ಧರ್ಮವನ್ನು ಗೌರವಿಸುವ, ಸ್ವಧರ್ಮವನ್ನು ಆಚರಣೆ ಮಾಡುವ. ಹಾಗಂತ ಡೋಂಟ್ ಮೇಕ್ ಇಂಪೋಸಿಷನ್, ಇದೇ ಶ್ರೇಷ್ಠ ಅಂತ. ಆವಾಗ ಈ ಮತಾಂತರ, ಮತ ಪ್ಲಸ್ ಅಂತರ ಬರೋದಲ್ಲಿ. ಬಟ್ ಗುರುಗಳ ಈ ವಿ ಆಗೋ ಪ್ರಕ್ರಿಯೆಯಲ್ಲಿ ದೇ ಅನ್ನೋ ಒಂದು ರಾಡಿಕಲಿಸಮ್ ತರ್ತಾ ಇರೋದ್ರಲ್ಲಿ ಕೆಲ ಸೋಕಾಲ್ ಧಾರ್ಮಿಕ ಮುಖಂಡರ ಪಾತ್ರನೂ ಇದೆಯಾ ಅಂತ ಹೇಳಿ. ನಾನು ಒಂದು ನಿರ್ದಿಷ್ಟ ಧರ್ಮದ ಮೇಲೆ ಆಪಾದನೆ ಮಾಡ್ತಾ ಇಲ್ಲ. ಎಲ್ಲ ಧರ್ಮದಲ್ಲೂ ಕೂಡ ಕೆಲ ರಾಡಿಕಲ್ ಧರ್ಮ ಗುರುಗಳಿಂದಾಗಿಯೇ ವಿ ಆಗೋ ಪ್ರಕ್ರಿಯೆಯಲ್ಲಿ ವಿ ಆರ್ ಒನ್ ಬಟ್ ದೇ ಆರ್ ಡಿಫ್ರೆಂಟ್ ಅನ್ನೋ ರೀತಿಯ ಒಂದು ಚಿಂತನೆ ಬಿತ್ತೋದ್ರಲ್ಲಿ ಈ ಸೋಕಾಲ್ ಧರ್ಮ ಗುರುಗಳ ಪಾತ್ರನೂ ಇದೆಯಾ ಅಂತ. ನಾನು ಒಂದು ಹೇಳೋದು, ಧರ್ಮಗುರು ಅಂತ ಹೇಳಿ ಯಾರಿಲ್ಲ ಜಗತ್ತಲ್ಲಿ. ಧರ್ಮವೇ ಗುರು ಎಲ್ಲರಿಗೂ. ತತ್ವ ಮೊದಲು, ಅವತಾರ ಮೊದಲು ಅಲ್ವಾ? ಫಸ್ಟು ತತ್ವ. ತತ್ವ ಆದಮೇಲೆ ಎಲ್ಲವೂ. ಅಕ್ಷರಾತ್ ಓಂಕಾರ ಅಲ್ಲ ಶುರು ಬಂದಿದ್ದು, ಅಕ್ಷರ ಬ್ರಹ್ಮದಿಂದ ಎಲ್ಲವೂ ನಿಂತಿದೆ. ಕೃಷ್ಣ ನಿಂತರೂ ಅವನ ಭಗವದ್ಗೀತೆ ನಿಂತಿದೆಯೋ ಪ್ರಪಂಚದಲ್ಲಿ, ಪೈಗಂಬರ್ ನಿಂತನೋ ಕುರಾನ್ ನಿಂತಿದೆಯೋ, ಸೈಂಟ್ ಪೀಟರ್ ನಿಂತನೋ ಬೈಬಲ್ ನಿಂತಿದೆಯೋ, ಲೆನಿನ್ ನಿಂತನೋ ಲೆನಿನಿನ ತತ್ವ ಸಿದ್ಧಾಂತ ನಿಂತಿದೆಯೋ? ಇದಿಷ್ಟು ಪ್ರಶ್ನೆ. ಮೂಲ ಯಾವುದು? ನಾಲೆಡ್ಜ್. ಈ ನಾಲೆಡ್ಜ್ ಈಗ ನನ್ನ ತಾಯಿ ನನಗೆ ಶ್ರೇಷ್ಠ, ಹಾಗಂತ ಪಕ್ಕದವನಿಗೂ ಶ್ರೇಷ್ಠ ಆಗಬೇಕು ಅನ್ನೋದು ತಪ್ಪು. ಹಾಗಂತ ನನ್ನ ತಾಯಿನ ಇನ್ನೊಬ್ಬರ ಎದುರುಗಡೆ ಕನಿಷ್ಠ ಮಾಡೋದು ಇನ್ನೂ ಮಹಾಪಾಪ ಅಲ್ವಾ? ನನ್ನ ಚಿಂತನೆ ನನ್ನ ಮಟ್ಟಿಗೆ ಸರಿ. ಪ್ರಪಂಚ ಎಲ್ಲ ಅದನ್ನು ಒಪ್ಪಲಿ ಏನೋ ಮೂರ್ಖತನ ಯಾರು ಧರ್ಮಗುರುಗಳು ಮಾಡ್ತಾಯಿದ್ರೆ ಅದನ್ನು ಅವ್ರು ನಿಲ್ಲಿಸ್ಬೇಕು ಅಲ್ವಾ? ಈ ಮೆಜೆಸ್ಟಿಕ್ಕಿಗೆ ನಮ್ಮೂರಿಂದನೂ ಬಸ್ಸಿದೆ, ಶೃಂಗೇರಿಯಿಂದನೂ ಬಸ್ಸಿದೆ, ಸುಮಾರು ಕಡೆಯಿಂದನೂ ಬಸ್ಸಿದೆ. ಕಾಮನ್ ಪ್ಲ್ಯಾಟ್ಫಾರ್ಮ್ ಯಾವುದು? ಮೆಜೆಸ್ಟಿಕ್. ನಾವೆಲ್ಲ ಇಲ್ಲಿ ಕೂತಿದ್ದೀವಿ. ಕಾಮನ್ ಪ್ಲ್ಯಾಟ್ಫಾರ್ಮ್ ಏನು? ಚಿಂತನೆ. ವಾಟ್ ದ ಇಂಪ್ಯಾಕ್ಟ್? ನಮ್ಮ ಮೆದುಳಿಗೆ ಶುದ್ಧ ಆಹಾರ ಸಿಕ್ಕಿ
ವಾತಾವರಣ ಶುದ್ಧಿಯಾಗುವ ಸಣ್ಣ ಪ್ರಕ್ರಿಯೆಯಲ್ಲಿ ನಡೀತಾ ಇರೋದು ನಂಗೆ ಗೊತ್ತಿದ್ದ. ಇಷ್ಟು ದಿನದಿಂದ ಅದನ್ನೇ ಮಾಡ್ತಿರೋದಲ್ಲ. ಹೊಸ ವರುಷ ಪ್ಲಸ್ ಹೊಸ ಹರುಷ. ಹೇಗೆ ಚಿಂತನೆಯಾದಾಗ ಲೌಕಿಕ ಪಾರಮಾರ್ಥಿಕ ಆಗ್ತದೆ. ನಮ್ಮಲ್ಲಿ ಇನ್ನೂ ಚಿಂತನೆ ಆಗ್ತಿಲ್ಲ. ನಮ್ಮಲ್ಲಿ ಹೀಗೀಗೆ ಉಂಟು. ಏನು ಇದರಲ್ಲೇ ಶಬ್ದದಲ್ಲಿದ್ದೀವಿ ನಾವು. ನಿಶಬ್ದ ಆಗಲಿಕ್ಕೆ ಕಲೀಲಿಲ್ಲ. ಎಲ್ಲ ಪ್ರಾರ್ಥನೆ ಕೊನೆ ಯಾವುದು ಹೇಳು? ಮೌನ. ಪೈಗಂಬರು 40 ದಿನದ ಉಪವಾಸ ಮೌನ. ಉಪವಾಸ ಯಾಕೆ? ದೇವರ ಜ್ಞಾಪಕದಲ್ಲಿರು. ಧಿವಿ ಇತಿ ದೇವ. ದೇವರಂದರೆ ರೂಪ ಅಲ್ಲ, ಬೆಳಕು. ಬೆಳಕಿನ ಜ್ಞಾಪಕದಲ್ಲಿರು. ನಮ್ಮಲ್ಲಿ ಏಕಾದಶಿ ಉಂಟು. 9 ನವರಂಧ್ರ, 10 ಮನಸ್ಸು, 11ನೇದು ಅಹಂಕಾರ. ಇಡು ವಿಷ್ಣು ಹತ್ರ ಅದನ್ನು. ವಿಶತೀತಿ ವಿಷ್ಣು ಇನ್ಫೈನೈಟ್, ಸೇಮ್ ಅರ್ಥ. ನಮ್ಮ ನವರಾತ್ರಿ ಉಪವಾಸ ಇದೆ ನಮ್ಮಲ್ಲಿರೋ ಶಕ್ತಿಯನ್ನು ಜಾಗೃತ ಮಾಡಲಿಕ್ಕೆ. ದೇವಿ ಅಂದರೆ ಮೀನಿಂಗ್ ಏನು? ದೃಗ್ಗೋಚರೀತಿ ದೇವಿ, ಎಗೈನ್ ಬೆಳಕು. ಆ ಬೆಳಕನ್ನು ಒಳಗೆ ತಗೊಳ್ಳೋದನ್ನು ಪ್ರಾರ್ಥನೆ ಅಂತ ಹೇಳೋದು. ಈಗ ಹೊರಗಡೆ ವಾಯು ಇದೆ ಅಲ್ವಾ, ಎಳ್ಕೊಂಡ್ವಿ, ಏನಾಯಿತು? ಪ್ರಾಣ ಆಯಿತು. ಅದು ಹೋದರೆ ಇದು ಒಂದು ಪ್ರಾರ್ಥನೆ. ಅದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳ್ತೀವಿ? ಸೋಹಂ ಸೋಹಂ ಅಂತ ಹೇಳ್ತೀವಿ. ಅನ್ನದಲ್ಲಿ ಚೈತನ್ಯ ಉಂಟು, ಅದನ್ನು ತಿಂತೀವಿ. ಅದು ಅನ್ನಮಯ ಕೋಶಕ್ಕಾಯಿತು, ಪ್ರಾಣಮಯ ಕೋಶಕ್ಕಾಯಿತು, ಮನಸ್ಸಿನ ವಿಹಾರಗಳು ಮನೋಮಯ ಕೋಶಕ್ಕಾಯಿತು, ಚಿಂತನೆಗಳು ವಿಜ್ಞಾನಮಯ ಕೋಶಕ್ಕಾಯಿತು. ತಿರುಮಲದಲ್ಲೊಂದು ಬೋರ್ಡ್ ಇದೆ, ಆನಂದಮಯ ಕೋಶ ಅಂತ, ಆನಂದ ನಿಲಯ ಅಂತ. ನೀನು ಆನಂದಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಲವ್ ಎವರಿ ಒನ್ ವಿತೌಟ್ ಎಕ್ಸ್ಪೆಕ್ಟೇಷನ್. ಲವ್ ಸರ್ವ್ ಎವರಿ ಒನ್ ವಿತೌಟ್ ಎಕ್ಸ್ಪೆಕ್ಟೇಷನ್. ಯಾವ ಆಸೆ ಆಕಾಂಕ್ಷೆ ಇಲ್ಲದೆ ನಿನ್ನನ್ನು ನೀನು ಅಗ್ನಿಗೆ ಒಡ್ಕೊಂಡ್ರೆ ಅದಕ್ಕೆ ಭಗಾನು. ಬೆಂಕಿ ಶಬ್ದ ಏನು? ಭುಗ್ ಅಲ್ವಾ ಅಂತೀವಲ್ಲ, ಬೆಂಕಿ ಊದಲಿಕ್ಕೆ. ತಗೊಂಡ್ರೆ ಇಲ್ಲಿರೋ ಬೆಂಕಿಯು ಜಾಗೃತ ಆಗ್ತದೆ. ಅದಕ್ಕೆ ಭಗವನ್ ಅಂತ ಶಬ್ದ. ಆ ಬೆಳಕಿಗೆ ಹೇಳೋದು ಭಗ ಅನ್ನೋ ಶಬ್ದ. ನಮ್ಮಲ್ಲಿ ಶಬ್ದದ ಅರ್ಥ ಹುಡುಕಲಿಲ್ಲ ನಾವು, ಕುಸ್ತಿಗಿಳಿದಾಗಿದೆ. ಇದರಲ್ಲಿ ಎಲ್ಲರ ಫಾಲ್ಟೇ ಇದೆ. ಧರ್ಮವನ್ನು ಹಾಗೇ ಚಿಂತನೆ ಇಲ್ಲ, ನೋಡಿದ ದೃಷ್ಟಿಕೋನ ಇಲ್ಲದೆ ನೋಡಿದ್ದ ಫಾಲ್ಟ್ ಇದೆ. ಧರ್ಮವನ್ನು ಪ್ರಚಾರ ಮಾಡ್ತಾ ಈ ಧರ್ಮ ಮಾತ್ರ ಮಹಾಶ್ರೇಷ್ಠ, ಉಳಿದಿದ್ದೆಲ್ಲ ಕನಿಷ್ಠ ಯಾರೂ ಹೇಳಲಿಲ್ಲ. ಯಾರೂ ಇವತ್ತಿನ ತನಕ ಅದನ್ನು ವಾದ ಮಾಡಿದವರಿಲ್ಲ. ಆದರೆ ಈಗ ಆ ವಾದ ಆಗ್ತಾ ಇದೆ. ಅದರ ತಾಯಿ ಬೇರು ಹುಡುಕ್ಬೇಕು, ಎಲ್ಲಿಂದ ಶುರುವಾಗಿದೆ. ಮತ್ತು ನಾವೊಂದು ಚೌಕಟ್ಟಲ್ಲಿದ್ದಾಗ ಆ ಚೌಕಟ್ಟನ್ನು ಗೌರವಿಸ್ಬೇಕು ಅಲ್ವಾ. ನಾವು ಹೋಗಿ ಅಲ್ಲಿ ವೈಲೇಟ್ ಮಾಡಿಕೊಡ್ತು. ಈಗ ನಿನ್ನೆ ಶಬರಿಮಲೆ ಅಲ್ಲಿಗೆ ಹೋಗಿ ಬನ್ನಿ ಅಂತ ಅಯ್ಯಪ್ಪ ಯಾರು ಕಾಲು ಹಿಡೀಲಿಲ್ಲ ನಂಗೆ ಗೊತ್ತಿದ್ದೆ. ಅಲ್ಲಿ ಬೋರ್ಡ್ ಹಾಕಿದ್ದಾನೆ, ತತ್ ತ್ವಮ್ಮಸಿ, ನೀನು ನಾನೇ ಆಗ್ತಿ. ಯಾವಾಗ? ಈ 18 ಮೆಟ್ಟಲ 18 ತತ್ವಗಳನ್ನು ತಿಳಿ. ಅಲ್ಲಿ ಜಾತಿ ಮತ ಧರ್ಮ ಇಲ್ಲ, ಬೆಳಕು, ಒಳಗಿದ್ದ ಬೆಳಕು ಮಹಾಬೆಳಕಾಗುವ ಒಂದು ದೇವಸ್ಥಾನ. ಅಲ್ಲಿ ಮೇಯ್ನ್ ಪ್ಲ್ಯಾಟ್ಫಾರ್ಮ್ ಏನು? ಹ್ಯುಮ್ಯಾನಿಟಿ, ಸಮಾನತೆಯನ್ನು ಕಲೀರಿ. ಇದನ್ನೇ ಸಹನಾಭವತು ಮಂತ್ರವನ್ನು ಸನಾತನ ಕೊನೆಗೆ ಶುರುವೇ ಹೇಳ್ಕೊಂಡು ಹೋಗಿದ್ವಿ ನಾವು. ಸಹನೆಯಿಂದ ಇಲ್ಲಲ್ಲ, ಸಹನಾಭವತು ಶುರು ಮಂತ್ರವೇ ಬಿಟ್ಕೊಂಡಿದ್ದೀವಿ. ಇನ್ನೊಂದು, ಅದು ವೈಲೇಟ್ ಆಗಲಿಕ್ಕೂ ಕಾರಣ ಇದೆ. ವಿಶ್ವ ಹಾಳಾಗಲಿಕ್ಕೆ ಒಬ್ಬರಿಂದ ಸಾಧ್ಯ ಇಲ್ಲ, ಎಲ್ಲರೂ ಸೇರ್ಕೊಂಡ್ರೆ ಸಾಧ್ಯ ಇರೋದು. ಆ ಸೇರ್ಕೊಳ್ಳೋನ ಹಿಂದೆ ಹಿಡನ್ ಅಜೆಂಡಾ ಏನಿದೆ ನೋಡಬೇಕು. ಎಲ್ಲ ಧರ್ಮವೂ ಹೇಳೋದು ಒಂದನ್ನೇ, ಹಾಗೆ ಎಲ್ಲ ಧರ್ಮದ ಮೂಲ ಉದ್ದೇಶವೂ ಒಂದೇ ಆದಮೇಲೂ ಕೂಡ ಧರ್ಮದ ಹೆಸರಲ್ಲಿ ಆಗುವ ಸಂಘರ್ಷಗಳು ಗುರುಜಿ ಇತ್ತೀಚೆಗೆ ತುಂಬ ವೈಲೆಂಟ್ ಅನಿಸೋ ರೀತಿಯಲ್ಲಿ ಹಿಂಸಾತ್ಮಕ ಸ್ವರೂಪವನ್ನು ಪಡ್ಕೊಳ್ತಿರೋದನ್ನು ಹಿಂದೆನೂ ನೋಡಿದ್ವಿ, ಈಗಲೂ ನೋಡ್ತಾ ಇದ್ದೀವಿ. ಈಗ ಬಲವಂತದಲ್ಲಿ ಇನ್ನೊಬ್ಬರನ್ನು ಮತ್ತೊಂದು ಧರ್ಮಕ್ಕೆ ಸೆಳೆಯೋ ಪ್ರಯತ್ನ, ಅದನ್ನು ಒಪ್ಪದೇ ಇದ್ದಾಗ ಅವರನ್ನು ಜೀವಸಹಿತವಾಗಿ ಉಳಿಸದೇ ಇರೋ ರೀತಿಯ ಪ್ರಯತ್ನಗಳು ಯಾಕೆ ಆಗಬೇಕು ಅಂತ, ಕಾರಣ ಏನು ಈ ಥರದ ಪ್ರಕ್ರಿಯೆ? ಯಾವ ಧರ್ಮದಲ್ಲಾದರೂ ಮಹಾಪಾಪ. ಜನರೊಳಗೆ ಭಯ ಹುಟ್ಟಿದಾಗ ಮಾತ್ರ ಅವನು ಈ ಕೆಲಸ ಮಾಡ್ತಾನೆ. ನೋಡು, ಸಿಂಹ ಒಂದೇ ಹೋಗುತ್ತೆ, ಗುಂಪು ಕಟ್ಟಿಕೊಂಡು ಹೋಗಲ್ಲ, ನಂಗೆ ಗೊತ್ತಿದ್ದಾಗ ಅಲ್ವಾ. ಜಿಂಕೆಯಲ್ಲಿ ವಿಪರೀತ ಭಯ ಇದೆ, ಅದೇನು ಮಾಡುತ್ತೆ? ಗುಂಪು ಹಾಕ್ಕೊಂಡು ಹೋಗ್ತದೆ. ಕೃಷ್ಣ ಹೋರಾಟಕ್ಕೆ ಇಳಿತ ಎದುರುಗಡೆ ಸುಮಾರು ಜನ ಇತ್ತು. ಕೃಷ್ಣನ ಹತ್ರ 5 ನಾನು ಹೇಳಿದ್ನಲ್ಲ, 5 ತತ್ವ: ಅಗ್ನಿ, ವಾಯು, ವರುಣ, ಆಕಾಶ, ಪೃಥ್ವಿ. ಪಂಚಭೂತ ತತ್ವವೇ ಪಾಂಡವರು. ನಮ್ಮ ಪ್ರಾಣ ಇರೋದು ಆ ತತ್ವದಲ್ಲಿ. ನಮ್ಮಲ್ಲಿ ನೋಡು, ಕೃಷ್ಣನಿಗಿದ್ದಿದ್ದು ಕೌರವರ ಪರನೂ ಅಲ್ಲ, ಪಾಂಡವರು ಇಬ್ಬರು ಬ್ಲಡ್ ರಿಲೇಷನ್ನೇ. ಅವನಿಗಿದ್ದಿದ್ದು ಧರ್ಮ ಉಳಿಬೇಕಷ್ಟೇ. ತಪ್ಪು ಯಾರೇ ಮಾಡಲಿ, ನಾನು ಹೇಳ್ತೀನಿ, ಇಸ್ಲಾಮಲ್ಲಿ ತಪ್ಪು ಮಾಡಿದರೆ ಹೊರಗಾಕಿ ಅವನನ್ನು ಮಸೀದಿಯಿಂದ ತೆಗೆದು ಹೊರಗಿಡಿ.
ಅವನ ಮನೆಯವ್ರು ಹೊರಗೆ ಹಾಕಲಿ. ನಾನು ಕೇಳಿದ್ದು ಒಂದು ಕಡೆ ಬಂತು ಈ ಪ್ರಶ್ನೆ. ಫಸ್ಟ್ ಅವ್ರ ತಂದೆ ತಾಯಿ ಗೊತ್ತಿರುತ್ತಲ್ಲ ಅವನೇನೇ ತಂದಿಟ್ರು. ಹಿಂದೂಗಳಲ್ಲಿ ತಪ್ಪು ಮಾಡಿದ್ರು ಹೊರಗಾಕಿ, ದೇವಸ್ಥಾನದಿಂದ ಹೊರಗಾಕಿ. ರಾಜಕೀಯ ಪಕ್ಷ ಶಾಶ್ವತ ಅಲ್ಲ, ಧರ್ಮ ಶಾಶ್ವತ, ಮನೆ ಶಾಶ್ವತ, ಸೊಸೈಟಿ ಶಾಶ್ವತ. ಹೊರಗಿಡಿ ಅವರನ್ನು. ಕೊರೋನಾ ಬಂದಾಗ ಹೊರಗಿಡಲಿಲ್ಲ ನೀವೆಲ್ಲ, ಹತ್ರದವರನ್ನೇ ತಗೊಂಡೋಗಿ ರೂಮ್ ಒಳಗೆ ಇಟ್ಟಿದ್ರಿ, ಭಾರಿ ಹತ್ರದವ್ರು. ಇಲ್ಲೊಂದು ಸಂದೇಹ ಬರೋದು, ಮನೆ ಅಥವಾ ಮಂದಿರ ಅಥವಾ ಮಸೀದಿ ಇಲ್ಲಿಂದಲೇ ಮಾಡ್ತಾ ಇರೋ ತಪ್ಪೇ ಸರಿ ಅನ್ನೋ ರೀತಿಯಲ್ಲಿ ಬೋಧನೆ ಆಗೋದ್ರೆ, ನೀನು ಮಾಡ್ತಿರೋದು ಧರ್ಮದ ಹೆಸರಲ್ಲಿ ಹಿಂಸಾಚಾರ, ಧರ್ಮದ ಹೆಸರಲ್ಲಿ ಸಂಘರ್ಷ, ಅದೇ ನಿನ್ನ ಜೀವನದ ಮೂಲೋದ್ದೇಶ ಅನ್ನೋ ಬೋಧನೆ ಮನೆ ಅಥವಾ ಮಂದಿರ ಮಸೀದಿ ಇಲ್ಲಿಂದಲೇ ಆಗಿಬಿಟ್ರೆ. ನೋಡು, ಒಬ್ಬ ಮಗುವಿಗೆ 3 ಗುರುಗಳು. ಒಂದು ತಾಯಿ, ಶುರು ಗುರು ಯಾರು? ತಾಯಿ. ಶುರು ಅವಳು ಪಾಠ ಮಾಡಬೇಕು. ನೆಕ್ಸ್ಟ್ ತಂದೆ, ಶುರು ನೋಡೋದು ತಾಯಿನ, ಆಮೇಲೆ ತಂದೆ ಬದುಕಿ ತೋರಿಸ್ಬೇಕು. ಇನ್ನೊಂದು ಅವನ ಸವಾಸ, ಇನ್ನೊಂದು ಮಠ ಮಂದಿರಗಳು, ಇಷ್ಟು ಮತ್ತು ಅವನ ಫ್ರೆಂಡ್ಸು, ಇಷ್ಟು ಸೇರಿ ಅವನ ವ್ಯಕ್ತಿತ್ವ ರೂಪ ಆಗುತ್ತೆ. ಒಬ್ಬರಿಂದ ಆಗೋದಲ್ಲ ಇದೆಲ್ಲ. ಇದರಲ್ಲಿ ಎಲ್ಲಿ ಮಿಸ್ ಹೊಡೆದ್ರೂ ಅದು ಮಹಾಪಾಪವೇ. ಅದನ್ನು ಅಲ್ಲೇ ಕೇಳಬೇಕು. ನಾವು ಬರೀ ಚರ್ಚೆಯಲ್ಲಿದ್ದೀವಿ ಬಿಟ್ಟರೆ ಸೊಲ್ಯೂಷನಿಗೆ ಬರ್ತಿಲ್ಲಲ್ಲ. ಈಗ ಬಾಂಗ್ಲಾದಲ್ಲಿ ಆ ವಿಚಾರದ ಬಗ್ಗೆ ನೀ ಕೇಳಿದ್ದು ಅಂದ್ಕೊಳ್ತೀನಿ ನಾನು. ಹಾಂ, ಹೌದು ಅಲ್ವಾ? ಬಾಂಗ್ಲಾದಲ್ಲಿ ಗಲಾಟೆ ಆಗ್ತಿದೆ, ಇಲ್ಲ ಆಗ್ತಿದೆಯಾ? ಇಲ್ಲ. ಅದನ್ನು ತಡೆಯೋದು ಹೇಗೆ ಅಂತ ನೋಡಬೇಕು. ಅಲ್ಲಿ ಆಗ್ತಿರೋ ಕಾರಣ ಏನಿರ್ಬೋದು? ಯಾವುದೋ ಒಬ್ಬರಿಗೆ ಬಂದಿರಬೇಕು. ಈಗ ಏನು 2 ದೇಶ ಮಕ್ಕಳನ್ನೆಲ್ಲ ಬಾಂಬ್ ಹಾಕಿ ಸುಟ್ರಲ್ಲ, ಅಲ್ಲಿ ಆಗಿದ್ದು ಶುರು ಗಲಾಟೆ ಯಾವುದು? ಇಬ್ಬರ ಅಹಂಕಾರ, ಇಬ್ಬರು PM-ನ ಅಹಂಕಾರ ಇಷ್ಟಕ್ಕೆ ದಾರಿ ಆಯಿತು. ಅಧಿಕಾರಕ್ಕೋಸ್ಕರ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ. ಅದನ್ನು ಮೊದಲು ತಾಯಿ ಬೇರು ಹುಡುಕ್ಬೇಕು. ನೀವೇನು ಮಾಡ್ತೀರಿ? ಸೈಡ್ ಬೇರು ಕಟ್ ಮಾಡ್ತಾ ಇದ್ದೀರಿ, ಮೂಲ ಬೇರಿಗೆ ಹೋಗ್ತಾನೇ ಇಲ್ಲ. ಮೂಲ ಬೇರಿಗೆ ಔಷಧಿ ಹಾಕಿದರೆ ಮರ ಹೋಗುತ್ತೆ. ಹಿಂಸೆಯ ಶುರು ಎಲ್ಲಿ? ನಾನು ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ, ನಾನು ಅಂದ್ಕೊಂಡಿದ್ದು ನನ್ನ ಧರ್ಮದಲ್ಲಿ ಹೇಳಿದ್ದು ಮಾತ್ರ ಪ್ರಪಂಚಕ್ಕೆ ಪರಮ ರೂಲ್ ಅನ್ನೋದು ಹಿಂದಿಂದ ಇಸ್ಲಾಮು ಕ್ರಿಶ್ಚಿಯಾನಿಟಿ ಬರೋ ಮೊದಲು ಭಾರತದಲ್ಲಿ ಬೇರೆ ಬೇರೆ ವೈಷ್ಣವರದ್ದು ಶೈವರದ್ದೆಲ್ಲ ಶುರುವಾಗಿತ್ತು. ಶಂಕರಾಚಾರ್ಯರು ಬಂದರು. ಇಸ್ಲಾಂ ಬರಬೇಕಾದ್ರೂ ಈಜಿಪ್ಟಲ್ಲಿ ರಾಜಂದು ಶುರುವಾಯಿತು. ನೀನು ಯಾವುದೇ ನೋಡಿದ್ರು, ಕ್ರಿಶ್ಚಿಯಾನಿಟಿ ಬರಬೇಕಾದ್ರೂ ಅಲ್ಲೂ ಶೋಷಣೆ ಆದಾಗಲೇ ಯಾರೋ ಒಬ್ಬರು ಬರೋದಲ್ಲ. ಈಶ್ವರ ಅಲ್ಲ ತೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂದರು ಗಾಂಧಿನ. ಯಾರು ಒಪ್ಪಿದ್ರು? ಗಾಂಧಿ ಅವರನ್ನು ಆಚೆ ಹಾಕಬೇಕಿತ್ತು, ಈಚೆ ಇಡಬೇಕಿತ್ತು ಅನ್ನೋ ವಾದ ಇತ್ತು. ನಾನು ಕೇಳಿದ್ದು, ಗಾಂಧಿಯಲ್ಲಿ ಹಿಡನ್ ಅಜೆಂಡಾ ಇದ್ದರೆ ಅವರು ಹೋಗ್ತಿದ್ರು ಬಾವುಟ ಹಾರಿಸಿ PM ಆಗಬೇಕು ಅಂಥೇಳಿ. ಅಲ್ಲಿ ಹಿಡನ್ ಅಜೆಂಡಾ ಇರಲಿಲ್ಲ. ಅಲ್ಲಿ ಒಂದೇ ಇದ್ದಿದ್ದು ಗಲಾಟೆ ನಿಲ್ಲಿಸಬೇಕು ಅಂತ. ಕೊನೆಗೆ ಗಲಾಟೆ ನಿಲ್ಲಲ್ಲ ಗೊತ್ತಾಯಿತು. ಯಾರೋ ಇಬ್ಬರಿಗೆ ಪ್ರಧಾನಿ ಆಗಬೇಕು ಅಂತಿತ್ತು, ಆಯಿತು. ಅದರ ಫಲ ಇವತ್ತು ಅನುಭವಿಸ್ತಾ ಇದ್ದೀವಿ. ವೆಸ್ಟ್ ಬೆಂಗಾಲು ಸೇಮ್. ರಾಜನಿಂದ ಸರಿ ಮಾಡಬೇಕು ಶುರು ಅಲ್ವಾ? ಇಲ್ಲಿ ಸರಿ ಹೋಗಬೇಕಾಗಿದ್ದು ರಾಜ ಮತ್ತು ಮಠ, ಮಸೀದಿ, ಚರ್ಚ್ಗಳಲ್ಲಿ ಯಾರು ಬೋಧನೆ ಮಾಡ್ತೀವಿ ಅವರು ಲೋಕಕ್ಕೆ ಹಿತಕ್ಕೋಸ್ಕರ ಬೋಧನೆ ಮಾಡಬೇಕು. ಈಗಿನ ಸಿಚುವೇಶನನ್ನು ಅರ್ಥ ಮಾಡಿಕೊಂಡು ಹಳೇದನ್ನೇ ವಾಪಸ್ ಹೇಳ್ತಾ ಕೂರೋದಲ್ಲ. ಇದನ್ನು ಮಾಡ್ತಾ ಹೋದರೆ ಇದು 100 ಎಪಿಸೋಡ್ ಆಗುತ್ತೆ. ಮುಂದಿನ ವರ್ಷ ಹೊಸ ವರ್ಷ ತನಕನೂ ನಿಮ್ಮ ಚರ್ಚೆ ಕಂಟಿನ್ಯೂಟಿಯಲ್ಲೇ ಉಂಟು. ವಾಟ್ ಈಸ್ ದ ಸೊಲ್ಯೂಷನ್? ನಾವೀಗ ಸೊಲ್ಯೂಷನ್ನಿಗೆ ಬರುವ ಸೊಲ್ಯೂಷನ್ ಯಾರು ಹೇಳಿದ್ರು ಅದನ್ನು ಸ್ವೀಕಾರ ಮಾಡೋ ಮನಸ್ಥಿತಿ ನಮಗಿರಬೇಕು ಅಲ್ವಾ? ನೀವು ಯಾರು ನನಗೆ ಒಳ್ಳೇದು ಹೇಳಿದ್ರು, ಒಬ್ಬ ಭಿಕ್ಷುಕ ಹೇಳಿದ್ರು, ಖಂಡಿತ ಸ್ವೀಕಾರ ಮಾಡ್ತೀನಿ. ಯಾಕೆ ಅವನಲ್ಲಿ ಒಳ್ಳೇದಿರಬಾರ್ದ? ಸೊ ಈ ಮನಸ್ಥಿತಿಗೆ ನಾವೆಲ್ಲ ಬಂದಾಗ ಮಾತ್ರ ಈ ವಾದ ವಿವಾದ ನಿಂತು ಓಂ ಶಾಂತಿ ಶಾಂತಿ ಶಾಂತಿಗೆ ಬರ್ತೀವಿ ಅಲ್ವಾ? ಈಗ ಅಲ್ಲೇನೋ ಆಯಿತು ಅಂತ ಇಲ್ಲಿ ಯಾರೋ ಯುದ್ಧ ಶುರು ಮಾಡಿದರೆ, ಇಲ್ಲಿ ಯಾವುದೋ ಸ್ಕೂಲ್ ಬಸ್ಸಿಗೆ ಬೆಂಕಿ ಹಚ್ಚಿದರೆ, ಇಲ್ಲಿ ಯಾವೊಂದು ಬೈಕಿಗೆ ಬೆಂಕಿ ಹಚ್ಚಿದರೆ, ಅವನು EMI ತಗೊಂಡು ಆ ಬೈಕ್ ತೊಗೊಂಡಿರ್ತಾನೆ, ಅವನಿಗೆ ಯಾರು ನ್ಯಾಯ ಕೊಡ್ತೀರಿ? ಆ ಸ್ಕೂಲ್ ಬಸ್ಸಲ್ಲಿ ಯಾವುದೇ ಧರ್ಮ ಆಗಲಿ, ಹಿಂದೂಗಳ ಮೇಲೆ ಮುಸ್ಲಿಮ್ ಶುರು ಮಾಡಿದ್ರು, ಮುಸ್ಲಿಮ್ ಹಿಂದೂಗಳ ಮೇಲೆ ಕ್ರಿಶ್ಚಿಯನ್ ಎಷ್ಟೆಲ್ಲ ಇದೆಯಲ್ಲ ಗುಂಪು, ಆ ಎಲ್ಲ ಶುರು ಮಾಡಿ ಯುದ್ಧ ಮಾಡಿದರೆ ವೇಸ್ಟ್ ಆಗೋದು ಭಾರತಕ್ಕೆ ಬಿಟ್ಟರೆ ಬಾಂಗ್ಲಾದೇಶದವರಿಗಲ್ಲ. ಫಸ್ಟ್ ತಪ್ಪೆಲ್ಲ ಆಗ್ತಿದೆ ಅದನ್ನು ಸರಿ ಮಾಡಲಿಕ್ಕೆ ನೋಡಬೇಕು. ನಾವು ಹೋಗಿ ಸ್ಟ್ರೈಕ್ ಮಾಡಿದ ತಕ್ಷಣ ಯಾರೂ ಸರಿ ಹೋಗಲ್ಲ. ನಮ್ಮಲ್ಲೊಂದು ದಮ್ ಇದ್ದರೆ ನಾವು ಹೋಗಿ ಅಲ್ಲಿ ಪ್ರೊಟೆಕ್ಟ್ ಮಾಡಲಿಕ್ಕೆ ಇಳಿಬೇಕು. ನಮಗೆ ಪ್ರಾಣದಾಸೆ ಇದೆ
ನಾವು ಇಲ್ಲಿ ಕೂತು ಚರ್ಚೆ ಮಾಡೋ ಬದಲು ಹಿಡಿದು ಗುಡಿಸ್ಲಿಕ್ಕೆ ಶುರು ಮಾಡುವ, ಇಳಿವ ರೋಡಿಗೆ, ಬಿಡುವ ನಮ್ಮ ಮಾನ ಅಭಿಮಾನ ಅಹಂಕಾರನ್ನು. ಮಾನ ಬಿಡು ಮಾನವ, ಆಗ ಬರುವ ಮಾಧವ, ಹೊರಗೆ ಹಾಕು ಎಲ್ಲ ಕಾಮ, ಆಗ ಬರುವ ನಯ್ಯ ರಾಮ ಅಂತ. ರಾಮ ನಿನ್ನೊಳಗೆ ಬರಬೇಕಾದ್ರೆ ನಮ್ಮೊಳಗಿರೋ ಭಯದ ಡ್ರಾಮಾ ಇದೆಯಲ್ಲ, ಅದು ನಿಲ್ಲಬೇಕು. ನಿಂತವನಿಗೆ ಮಾತ್ರ ಬಯಲಾಯಿತಯ್ಯ ನೋಡು ಅಂದಾಗೆ ಅಲ್ಲಮರಾಗೆ ನಿಲ್ಲೋ ಗಡ್ಸ್ ಬರುತ್ತೆ. ಸ್ವಚ್ಛತೆ ಬಗ್ಗೆ ಹೇಳ್ತಾ ಇದ್ರಿ, ಆದರೆ ನನ್ನ ಅನುಮಾನ ಇದು, ಈ ಧರ್ಮ ಪ್ರತಿಷ್ಠಾಪನೆ ಅಥವಾ ಧಾರ್ಮಿಕ ಚಿಂತನೆಯನ್ನು ತಲೆಯಲ್ಲಿ ತುಂಬುವ ಪ್ರಕ್ರಿಯೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಸ್ವೀಟ್ ಟೈಮ್. ಆದರೆ ಧರ್ಮಾಂಧತೆಯನ್ನು ಬಹಳ ಸುಲಭವಾಗಿ ಹಾಗೆ ಕಂಪ್ಯಾರಿಟಿವ್ಲಿ ಬೇಗ ತುಂಬಿಡಬಹುದಾ ಅಂತ ಹೇಳಿ ವ್ಯಕ್ತಿಗಳ ತಲೆಯಲ್ಲಿ. ನೀವು ಶಾಂತಿ ಮಂತ್ರ ಅಂತ ಹೇಳಿದ್ರಿ ಗುರುಗಳೇ, ಸರಿಯೇ, ಆದರೆ ತಲೆಯಲ್ಲಿ ಮತಾಂಧತೆಯನ್ನು ತುಂಬಿಕೊಂಡು ಕೈಯಲ್ಲಿ ಕತ್ತಿ ಹಿಡಿದವನ ಮುಂದೆ ಹೋಗಿ ಶಾಂತಿ ಮಂತ್ರವನ್ನು ಪಠಿಸಿದ್ರೆ ಅದನ್ನು ಕೇಳೋ ನೀನೆಲ್ಲೂ ಮುಗಿಸಿಲ್ಲಮ್ಮ. ಕೃಷ್ಣ ಸಂಧಾನ ಮಾಡ್ದ, ವರ್ಕ್ ಆಗಲಿಲ್ಲ ಅಂದ ಕೊನೆಗೊಂದು ಮಾಡ್ದ, ಏನು ಹೇಳು, ಸುದರ್ಶನ ತೆಗ್ದ. ಹಿಂದೆ ಅಮ್ಮನವರು ಮಹಿಷಾಸುರನಿಗೆ ಸುಮಾರು ಕತೆ ಹೇಳಿದರು, ಇದು ಸರಿಯಲ್ಲ ಅಂತ. ಕೇಳುವುದೇ ಇಲ್ಲ ಅಂದಾಗ ಅವಳೇನು ಮಾಡಿದ್ಲು, ಗೌರಿಯ ಸ್ವರೂಪ ಬಿಟ್ಲು, ಏನಾದ್ಲು, ಶಕ್ತಿ ಸ್ವರೂಪಿಣಿ ಅಂದ್ಲು. ನಾವೀಗ ಇನ್ನೂ ಆ ಲೆವೆಲಿಗೆ ಹೋಗಿಲ್ಲ ಸೊಸೈಟಿ. ನಾವೀಗ ಸರಿ ಮಾಡೋ ಪ್ರಕ್ರಿಯೆಗಳನ್ನು ಮಾಡಬೇಕು. ಅದಕ್ಕೆ ಎಲ್ಲ ಧರ್ಮಗುರುಗಳು ಕೂತು ಚರ್ಚೆಗೆ ನಿಂತ್ಕೊಳ್ಬೇಕು. ಯಾಕೆ ಅವರಿಗಿರೋದು ಆ ರೆಸ್ಪಾನ್ಸಿಬಿಲಿಟಿ. ಫಾಲ್ಟ್ ಇದ್ದರೆ ಅದನ್ನು ಒಪ್ಕೊಳ್ಬೇಕು. ಸಮಾಜದ ಎದುರುಗಡೆ ಒಪ್ಕೊಳ್ತಿದ್ರು ಪರವಾಗಿಲ್ಲ, 4 ಗೋಡೆ ಮಧ್ಯೆ ಕೂತು ಒಪ್ಬೋದಲ್ಲ, ಮೀಡಿಯಾದಲ್ಲಿ ಒಪ್ಪಿ ಅಂತ ನಾನು ಹೇಳ್ತಿಲ್ಲ. ಇದು ಎಲ್ಲ ಕಡೆ ಒಪ್ಕೊಳ್ತದೆ. ಯಾಕೆ ಇಲ್ಲಿ ನಾನು ಅನ್ನೋದು ಹೋಗಬೇಕು ಅಂತಲೇ ಕೂತ್ಕೊಂಡಿರೋನು. ನಾನುವನ್ನು ಬೆಳೆಸ್ಲಿಕ್ಕೆ ಹೋದರೆ ಮಾತ್ರ ಗಲಾಟೆ. ಈಗ ಒಬ್ಬನಿಗೆ ಸುಳ್ಳೇಳಿ ನಿಂಗೆ ನಾಳೆ ಹಿಂಗಾಗುತ್ತೆ ಅಂಥೇಳಿ ಫಸ್ಟ್ ಭಯ ಹುಟ್ಟಿಸ್ತಾನೆ. ಆ ಭಯದಿಂದ ತಾನೇ ಮ್ಯಾನಿಪುಲೇಷನ್ ಶುರುವಾಗೋದು. ಟುಡೇ ದ ಪ್ಲೇ ಬಿಟ್ವೀನ್ ಫೇತ್ ಆ್ಯಂಡ್ ಫಿಯರ್. ಆ ಭಯವನ್ನು ದಾಟದವನಿಗೆ ಮಾತ್ರ ಭಗವಂತ ಸಿಗ್ತಾನೆ. ಭಯದಲ್ಲಿದ್ದಾಗ ಅವನು ಗುಂಪು ಮಾಡಲಿಕ್ಕೆ ಹೋಗ್ತಾನೆ. ಯಾವ ಪ್ರವಾದಿಗಳಾಗಲಿ, ಯಾವ ಯೋಗಿಗಳಾಗಲಿ, ಜಮದಗ್ನಿಯೇ ತಗೊಳ್ಳುವ, ಗುಂಪು ಕಟ್ಕೊಂಡು ಎಲ್ಲೋಗಿದ್ದ, ಅವನವನ ತಪಸ್ ಮೇಲೆ ಡಿಪೆಂಡೆಂಟ್ ಆಗಿದ್ದ ಅಲ್ವಾ. ಒಬ್ಬನ ಮಾತು ಕೇಳಿ ಒಂದು ಸಮುದಾಯವೇ ಹೋಯ್ತು. ಪೈಗಂಬರನ್ನ ಎಕ್ಸಾಂಪಲ್ ಕೊಡ್ತಾ ಇರೋದು, ಮೂಸಸ್ಸಿನ ಎಕ್ಸಾಂಪಲ್ ಕೊಡ್ತೀನಿ, ಹೋಯ್ತಾ ಅಲ್ಲ. ಅವರ ಹತ್ರ ಇದ್ದಿದ್ದು ಯಾವುದು, ಅವನಿದಾನೇನೋ ನಂಬಿಕೆ. ಆ ನಂಬಿಕೆಯಲ್ಲಿದ್ದರೆ ಕುಸ್ತಿ ಯಾಕೆ. ಇಲ್ಲೇನಾಗ್ತಿದೆ, ಇದಿಷ್ಟು ನಂದು ನಾವೆಲ್ಲರೂ ಯಾರೂ ಇಲ್ಲಿ ಶಾಶ್ವತ ಇಲ್ಲ. ಇಷ್ಟು ಕಾಲದಿಂದ ಏನೆಲ್ಲ ಆಯ್ತು ಈ ಜಗತ್ತಲ್ಲಿ, ಯಾರಿದ್ದೀವಿ, ನಾಳೆ ನಾನಿರ್ತೀನೋ ಗ್ಯಾರಂಟಿ ಇಲ್ಲ. ಎಲ್ಲ ದೇಶ ಇವತ್ತು ಹೊತ್ತು ಉರಿತಾ ಇದೆ. ನಷ್ಟ ಆಗ್ತಿರೋದು ಯಾರಿಗೆ, ಸಾಮಾನ್ಯ ಜನರಿಗೆ. ಭಾಷಣ ಬಿಗ್ದವ್ರು ಯಾರು ಬೆಂಕಿ ಮಧ್ಯೆ ನಿಂತಿದ್ದು ನಾನು ನೋಡಲಿಲ್ಲಪ್ಪ, ನನ್ನ ಅನುಭವದಿಂದ ಹೇಳಿ. ಇಳಿಲಿ ಬೆಂಕಿಗೆ ಹಾಗಾದರೆ ಅಲ್ವಾ. ಯಾರು ಯುದ್ಧವನ್ನು ಶುರು ಮಾಡ್ತೀವೋ ಅವನು ಎದುರುಗಡೆ ನಿಲ್ಲಬೇಕು. ಕೃಷ್ಣ ನಿಂತಾಗೆ, ರಾಮ ನಿಂತಾಗೆ, ಅಥವಾ ಅವರ ಪೈಗಂಬರ್ ನಿಂತರಲ್ಲ, ಅಥವಾ ಜೀಸಸ್ ನಿಂತಾಗೆ. ಇಲ್ಲ ನೀನು ಕಮ್ಯುನಿಸ್ಟಲ್ಲಿ, ಅವನೇ ಎದುರುಗಡೆ ನಿಂತ. ಹೋರಾಟಕ್ಕೆ ಫಸ್ಟು ನಾನೇ ಸ್ಯಾಕ್ರಿಫೈಸ್ ಅಂತ. ಆ ಹೋರಾಟ ಈಗ ಆಗ್ತಿದೆಯಾ ಅನ್ನೋದೇ ಒಂದು ಪ್ರಶ್ನೆ, ನನ್ನ ಪ್ರಶ್ನೆ ನಿಮ್ಮೆಲ್ಲರಿಗೆ. ನೀವು ಆಮೇಲೆ ಉತ್ತರ ಕೊಡಿ ಇದಕ್ಕೆ ಅಲ್ವಾ. ನಾವೆಲ್ಲ ಸಮಾಜದ ಶಾಂತಿ ಬಗ್ಗೆ ಮಾತಾಡ್ತಿದ್ದೀವಿ, ನಮ್ಮ ಭ್ರಾಂತಿ ಬಿಡಲಿಕ್ಕೆ ರೆಡಿ ಇಲ್ಲ. ಒಂದು ಲ್ಯಾಕ್ ಆಫ್ ಎಜುಕೇಷನ್. ಯಾವ ಧರ್ಮದಲ್ಲೂ ಏನು ಹೇಳ್ತು, ಮತ ಅಂಧತೆಗೆ ಒಳಗಾದ್ರೆ, ಅಂಧತೆ ಅಂದರೆ ಕತ್ತಲು ಆಗಿದೆ ಅಂದರೆ ಆ ಮತದ ಬಗ್ಗೆ ಅಧ್ಯಯನದ ಕೊರತೆ ಇದೆ ಒಂದು. ಅದು ಬಿಟ್ಟು ಅವರಿಗೆ ಬೇರೆ ಎಜುಕೇಷನ್ ಏನೂ ಕೊಟ್ಟಿಲ್ಲ. ಇದನ್ನೇ ತಲೆಗೆ ತುಂಬಿ 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 ಟೆರರಿಸಮ್ ಆಗೋದು ಹಾಗೆ ಅಲ್ವಾ. ಈ ಧರ್ಮ ಸಂಘರ್ಷಗಳನ್ನು ತಪ್ಪಿಸ್ಲಿಕ್ಕೆ ನೀವಾಗಲೇ ಹೇಳ್ತಾ ಇದ್ದ ಹಾಗೆ ಮಠ ಮಂದಿರಗಳು, ಮಸೀದಿ, ಚರ್ಚ್ಗಳಲ್ಲಿ ಇರ್ತಕ್ಕಂಥ ಧರ್ಮ ಪ್ರಚಾರಕರು ಅಥವಾ ಧಾರ್ಮಿಕ ಮುಖಂಡರ ಪಾತ್ರ ಕೂಡ ಬಹಳ ಮುಖ್ಯ. ಯಾಕಂದರೆ ಇದು ಧರ್ಮಾಂಧತೆ, ಇದು ನಿಜವಾದ ಧರ್ಮಪಥ, ಅದನ್ನು ಸಾಮಾನ್ಯರಿಗೆ ತಿಳಿಸೋ ಜವಾಬ್ದಾರಿ ಅವರದ್ದೇ. ಹೀಗಿರುವಾಗ ಅವರುಗಳು, ಆಯಕಟ್ಟಿನ ಪ್ರದೇಶದಲ್ಲಿ ಕೂತಿರುವ ಮುಖಂಡರುಗಳು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರಾ ಗುರುಗಳೇ? ಅದು ಅವರವರನ್ನು ಕೇಳಬೇಕಷ್ಟೆ. ಮತ್ತು ಅವರವರ ನಿರ್ವಹಿಸಿದರೆ ಎಲ್ಲರೂ ಈ ಸಿಟುವೇಶನ್ ಬರ್ತಿತ್ತ. ತಾಯಿ ಮಕ್ಕಳನ್ನು ಬೋರ್ ಹೊಡೆದು ಬೋರ್ಡಿಂಗಿಗೆ ಸೇರಿಸಿದ ಪ್ರಭಾವ ಅವ ಡ್ರಗ್ಸಿಗೆ ಅಡಿಕ್ಟ್ ಆದ. ಯಾಕೆ, ಅವನಿಗೆ ತಾಯಿಯ ಶುದ್ಧ ಪ್ರೀತಿ ಸಿಗಲಿಲ್ಲ. ಅವನದನ್ನು ಹುಡುಕ್ಲಿಕ್ಕೆ ಹೋಗಿ ಕಿಕ್ಕಿಗೆ ಸಿಕ್ಕಾಕ್ಕೊಂಡ. ಅದರ ಪ್ರಭಾವ ನಾಳೆ ಕಾಣ್ತೀರಿ ನಿಮಗೆ. MG ರೋಡಲ್ಲಿ, ಮಹಾತ್ಮ ಗಾಂಧಿ ರೋಡಿನ ಅವಸ್ಥೆ ಏನಂದರೆ, ಸ್ವಚ್ಛತೆ ಸ್ವದೇಶಿ ಅಂತ ಜೀವ ಇಟ್ಟ ಗಾಂಧೀಜಿ ಪರಿಸ್ಥಿತಿ. ಗಾಂಧೀಜಿ ಇದ್ದರೆ ಅಲ್ಲೇ ಹಗ್ಗ ಹಾಕ್ಕೊಳ್ತಾರೆ.
ನಿಜವೇ. ಸಂಜೆ ಅಮ್ಮ ಒಂದು ಗ್ಲಾಸ್, ಮಗ ಒಂದು ಗ್ಲಾಸ್, ಡ್ಯಾನ್ಸ್. ಒಂದು ಕಡೆ ಅವಳು ಬೀಳ್ತಿರ್ತಾಳೆ, ಅವಳನ್ನು ಹಿಡಿಲಿಕ್ಕೆ ಅಪ್ಪ ಬೀಳ್ತಿರ್ತಾನೆ. ಈ ಪರಿಸ್ಥಿತಿಲಿದ್ದೀವಿ. ಫ್ಯಾಕ್ಟ್ ಹೇಳಿದ್ದು ನಾನು, ನಂಗೆ ಅನ್ಸಿದ್ದು ನಾನು ಹೇಳಿದ್ದು. ನಾ ದೊಡ್ಡ ಹುಲಿ ಅಂತಲ್ಲ, ಜ್ಞಾನಿಯೂ ಅಲ್ಲ. ನಾನು ನಿಮ್ಮ ಹಾಗೆ ಒಬ್ಬ ಕೂತ್ಕೊಂಡಿದ್ದೇನೆ. ಐ ಆಮ್ ಎ ಅಬ್ಸರ್ವರ್, ಐ ಆಮ್ ನಾಟ್ ದ ಆ್ಯಕ್ಟರ್. ನನ್ನ ಅಬ್ಸರ್ವೇಷನನ್ನು ನಿಮ್ಮ ಹತ್ರ ಹೇಳಿದ್ದು, ಅದು ನನ್ನ ಸೀಮಿತತೆಯ ಚಿಂತನೆ, ಅದನ್ನು ನೀವು ಒಪ್ಪಿ ಅಂತಲೂ ಇಲ್ಲ. ಆ ರೋಡಿಗೆ ಹೆಸರಿಟ್ಟಿದ್ದೇನು, ನಂಗೆ ಇನ್ನೂ ನಗು ಬರೋದು. ನಾನು ಪೊಲೀಸಿಗೆ ಹೇಳ್ತಿರ್ತೀನಿ, ನೀವು ಇಷ್ಟು IPS IAS ಎಲ್ಲ ಮಾಡಿ ನಾಳೆ ಕಾಕ್ಟೈಲ್ ಕುಡಿದು ವಾಮಿಟ್ ಹೊಡೆಯೋರ್ನೆಲ್ಲ ಎತ್ತಿ ಆಸ್ಪತ್ರೆಗೆ ಬಿಡೋ ಹಣೆ ಬರ ಬಂತಲ್ಲ ಹೊಸ ವರ್ಷಕ್ಕೆ ಅಂತ. ಅದಾಗ್ಲಿಕ್ಕೆ ಕಾರಣ ಬರೀ ಹೊರದೇಶದಿಂದ ಬಂದು ಪಾರ್ಟಿ ಮಾಡ್ತಿದ್ದಾರೆ ಅಂತ. ಅಲ್ಲಿ ಬೆಂಗಳೂರವರೇ ಹೋಗ್ತಿರೋದು ಪಾರ್ಟಿ ಮಾಡ್ತಾ ಇದ್ರಲ್ಲಿ. ನನಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಲಿಸ್ಟ್ ಬೇಕು, ಯಾರೆಲ್ಲ ಇದ್ರು ಅಂತ. ಮೀಡಿಯಾದವ್ರಿಗೆ ಆಗ್ತದೆ, ಕೇಳಿ ಅದರ ಪ್ರಶ್ನೆ. ಇಷ್ಟು ಜನ ಹಾದಿ ತಪ್ಪಿದ್ದೀರಲ್ಲ ಈ ಧರ್ಮದಲ್ಲಿ, ಧರ್ಮಗುರುಗಳು ಎಲ್ಲೆಲ್ಲಿದ್ದಾರೆ ಆ ಏರಿಯಾದವ್ರು ನೀವೇನು ಮಾಡ್ತಿದ್ದೀರಿ ಕೇಳಬೇಕಲ್ಲಿ. ತಪ್ಪಿದ್ದೀವಿ ಎಲ್ಲರೂ, ಹೋಲ್ಸೇಲ್ ತಪ್ಪಾಗಿದೆ. ಹೋಲ್ಸೇಲ್ ತಪ್ಪಿ ಹೋಲಿನೆಸ್ ಹೋಯ್ತು. ಈಗ ಹೋಲ್ಸೇಲ್ ಸರಿಯಾಗೋ ಪ್ರಕ್ರಿಯೆ ಆಗಬೇಕು. ಅಹಂಕಾರ ಇಟ್ಕೊಳ್ಳೋದು ಬೇಡ. ನಮ್ಮಲ್ಲಿ ತಪ್ಪಿದರೆ ನಾವು ಸರಿ ಮಾಡುವ, ಅವರಲ್ಲಿ ತಪ್ಪಿದರೆ ಅವರು ಸರಿ ಮಾಡಲಿ. ಈ ವಾದವೇ ಇಲ್ಲಲ್ಲ ಆವಾಗ. ಬಾಂಗ್ಲಾದೇಶದಲ್ಲಿ ಎಜುಕೇಷನ್ ಇಲ್ಲ, ನೋಡಿದ್ದೀರ ಅಲ್ಲಿ ಎಷ್ಟು ಎಜುಕೇಷನ್ ಇದೆ? ಇಲ್ಲ. ಅಲ್ಲಿ ಯಾರೇನು ಹೇಳ್ತಾರೆ ಅದನ್ನು ಒಪ್ತಾರೆ. ಎಲ್ಲೆಲ್ಲಿ ಎಜುಕೇಷನ್ ಕಮ್ಮಿ ಇದೆ ಅಲ್ಲೆಲ್ಲ ಕುಸ್ತಿ ಆಗಿದೆ. ಎಲ್ಲೆಲ್ಲಿ ಎಜುಕೇಷನ್ ಜಾಸ್ತಿ ಆಗಿದೆ ಅದೊಂದು ಸಮಸ್ಯೆ ಉಂಟು. ತುಂಬ ಇಂಟೆಲಿಜೆನ್ಸ್ ಜಾಸ್ತಿ ಆದರೂ ಟೆರರಿಸ್ಟ್ ಬಾಂಬೆ ರೆಡಿ ಮಾಡಲಿಕ್ಕೆ ಶುರು ಮಾಡ್ತಾನೆ ನಾವು ಮನೇಲಿ ಕೂತು, ಅಲ್ವಾ? ಆ ಬಾಂಬು ನೋಡು, ಆ ಬಾಂಬ್ ರೆಡಿ ಮಾಡೋ ತಲೆಯಲ್ಲಿ ಶುರು ಬರುತ್ತಲ್ಲ. ಬಾಂಬ್ ಶುರುವಾಗಿದ್ದೆಲ್ಲಿ? ಮೆದುಳಲ್ಲಿ. ಅಲ್ಲಿ ಸರಿ ಹೋಗಬೇಕು. ಮೆದುಳು ಸರಿ ಹೋಗದೆ, ಮೈನ್ ಸ್ವಿಚ್ಚನ್ನೇ ಸರಿ ಮಾಡಿದೆ ನೀವು ತಗೊಂಡು ಈ LED ಹತ್ರ ಶಾರ್ಟ್ ಆಗ್ತಿದೆ, ಮೈಕ್ ಹತ್ರ ಶಾರ್ಟ್ ಆಗ್ತಿದೆ. ಚಿಂತನೆಗಳು ಹುಟ್ಟುವುದಿಲ್ಲಮ್ಮ. ಒಂದು ಮನೇಲಿ ಹುಟ್ಟಬೇಕಿಲ್ಲ, ಮಠದಲ್ಲೋ ಮಸೀದಿಲ್ಲೋ ಚರ್ಚಲ್ಲೋ ಹುಟ್ಟಬೇಕಿಲ್ಲ, ಸಂಜೆ ಕಟ್ಟೆ ಮೀಟಿಂಗಲ್ಲಿ ಹುಟ್ಟಬೇಕು. ಇಲ್ಲೆಲ್ಲೋ ಚಿಂತನೆ ಹುಟ್ಟೋದು. ಹುಟ್ಟೋ ಜಾಗಕ್ಕೆ ಇಲ್ಲ ತಪಸ್ ಮಾಡಬೇಕು. ಈಗಿನ ಹುಡುಗರೆಲ್ಲ ಅದೆಲ್ಲ ಮಾಡಲ್ಲ, ಅವರೆಲ್ಲ ಬ್ಯುಸಿ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಇನ್ಸ್ಟೆಂಟ್ ಕಾಫಿಲೆಲ್ಲ. ಸೊ ಅವರನ್ನೆಲ್ಲ ತಗೊಂಬಂದು ನೀವು ಇನ್ಫೈನೈಟ್ ಬಗ್ಗೆ ಹೇಳಿದರೆ, ನಂಗೆ ನಿನ್ನೆ ಒಬ್ಬರು ಕೇಳಿದರು, ನೀವು ಯಾಕೆ ಅದೆಲ್ಲ ಹೇಳಲ್ಲ ಅಂತ. ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳುವ, ಅಲ್ವಾ? ನಿಜವೇ. ನಾವು ಧರ್ಮ ಹಾಗೆ ಆಲೋಚನೆ ಬಗ್ಗೆ ಮಾತನಾಡ್ತಿದ್ವಿ, ಆಚರಣೆ ಬಗ್ಗೆ ನೀವೇ ಲೀಡ್ ಕೊಟ್ರಿ, ಹೊಸ ವರ್ಷದ ಆಚರಣೆ ಬಗ್ಗೆ. ಗುರುಗಳೇ, ಸಾಮಾನ್ಯವಾಗಿ ನಮ್ಮದು ಅಂತ ಒಂದು ಪದ್ಧತಿ ಇದ್ದಾಗ ಅದರಲ್ಲಿ ಆಕರ್ಷಣೆ ಕಮ್ಮಿಯಾಗಿ ಬೇರೆ ಯಾವುದೋ ಪದ್ಧತಿ ಬಗ್ಗೆ ಆಕರ್ಷಣೆ ಹೆಚ್ಚಾದಾಗಲೇ ನಾವು ಅದ್ರ ಕಡೆಗೆ ವಾಲೋದು. ನಮ್ಮ ಹೊಸ ವರ್ಷ, ನಮ್ಮ ಹಬ್ಬ ಹರಿದಿನಗಳು, ಇದರಲ್ಲಿ ಏನು ಆಕರ್ಷಣೆ ಕಮ್ಮಿ ಆಗಿದೆ ಅಂತ ಹೇಳಿ ಈ ರೀತಿಯ ಯಾವುದ್ಯಾವುದೋ ಬೇರೆ ಪದ್ಧತಿಗಳ ಕಡೆಗೆ ನಮ್ಗೆ ಆಕರ್ಷಣೆ ಹೆಚ್ಚಾಗ್ತಿದೆ ಅಂತ? ಮೊದಲು ಮನೇಲಿ ಒಳ್ಳೆ ದೋಸೆ ತಿಂತಿದ್ರು, ನಮ್ಮ ಹಳ್ಳಿ ಕಡೆ ಕಡುಬು ತಿಂತಿದ್ರು. ಈಗ ಎಲ್ಲೆಲ್ಲ ಶುರುವಾಗಿದೆ ಫುಡ್ ಡಯಟ್ ಅಂತ. ನಮ್ಮ ಕಡೆ ಮೊದಲೇ ಇತ್ತು ಅಲ್ವಾ? ಈ ರಾಗಿ ಗೀಗಿಯೆಲ್ಲ ನಮ್ಮ ಹಳ್ಳೀಲಿ ಇದ್ದಿದ್ದು. 10 ವರ್ಷದಿಂದ ರಾಗಿ ಮಾಡಿದರೆ ಆ ಸಿಟಿಯಲ್ಲಿರೋರು ನಮ್ಮ ನೆಂಟರೆಲ್ಲ ಬರ್ತಿರ್ಲಿಲ್ಲ ಹಳ್ಳಿಗೆ. ಇವತ್ತು ಅವರೆಲ್ಲ ಇಲ್ಲಿಂದ ಹೊತ್ಕೊಂಡು ಹೋಗ್ತಿದ್ದಾರೆ ಮಿಲೆಟ್ಸ್ ಅಂತ. 10 ರೂಪಾಯಿ ರಾಗಿಗೆ ಇಲ್ಲಿ 200 ರೂಪಾಯಿ ಕೊಟ್ಟು ತಿಂತಾ ಇದ್ದಾರೆ. ಎಂಥರಾಗಲಿ ಒಬ್ಬ ಬದುಕದ. ಏನು ಆಕರ್ಷಣೆ ಕಮ್ಮಿ ಆಗಿತ್ತು ಅಂತ ನಮ್ಮ ಹುಡುಗರು ಅನ್ನ ಆಹಾರ ಬಿಟ್ಟು ಬರ್ಗರ್ ತಿಂತಾ ಇದ್ದಾರೆ ಅಂತ, ಅಲ್ವಾ? ಸುಮ್ಮನೆ ಒಂದು ಸಣ್ಣ ಇನ್ನೊಂದು ಎಕ್ಸಾಂಪಲ್, ಇಲ್ಲಿರೋ ಚಾನೆಲ್ನಲ್ಲಿ ಎಷ್ಟು ಜನ ಬರ್ಗರ್ ಯೂಸ್ ಮಾಡ್ತಾರೆ ಕೇಳಿದರೆ ಆಯಿತು. ಇಲ್ಲಿಂದನೇ ಶುರುವಾಗಲಿ ಕ್ರಾಂತಿ ಅಂತ. ಪ್ರಶ್ನೆ ತೆಗೆದಿದ್ದಕ್ಕೆ ನೀನು ಹೇಳಿದೆ ಲೀಡ್ ಕೊಟ್ರಿ, ನಾನು ಈಗ ಲೀಡ್ ಕೊಡ್ತಾ ಇದ್ದೀನಿ. ಇಲ್ಲಿಂದ ಶುರು ಮಾಡುವ. ಮೈದಾ ಹೈಲಿ ಪಾಯ್ಸನ್, ಡೈಜೆಷನ್ ಆಗದಿದ್ದು, ಅದನ್ನು ದಿನ ತಿಂದರೆ ಏನು ಬರ್ಬೋದು ಕೊನೆಗೆ? ಬರಗೆಟ್ಟು ಬರ್ಗರ್ ತಿಂದರೆ ಜೀವನ ಬರಗೆಡುತ್ತೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ದಿನ ಬೆಳಗ್ಗೆ ಶುಕ್ರವಾರ ಮೊದಲೆಲ್ಲ ನಮಾಜ್ ಇತ್ತು, ನಮ್ಮ ಹೆಂಗಸರು ದೇವಸ್ಥಾನಕ್ಕೆ ಹೋಗ್ತಿದ್ರು. ಒಂದಿಷ್ಟು ಜನ ಶುಕ್ರವಾರದ ದಿನ ಅವರು ಎಲ್ಲ ನೋಡಿ ವಾರನೂ ಸೇಮ್ ಇದೆ ಎಲ್ಲರಲ್ಲಿ, ಅಲ್ವಾ? ಅದಕ್ಕೆ ಶುಕ್ರಿಯ ಬಂದಿದ್ದ ಹಾಗೆ. ಎಲ್ಲ ಧರ್ಮದ್ದು ಕಾಮನ್ ಫ್ಯಾಕ್ಟ್ ಹೇಳಿದ್ದು. ಕಾಮನ್ ಮಿಸ್ಟೇಕ್ ನಾವು ಹೇಳಿ ಮುಗಿಸಿ ಆಯಿತು. ಈಗ ಕಾಮನ್ ಸೆನ್ಸಿಗೆ ಬರಬೇಕು. ಇನ್ನೊಬ್ಬರನ್ನು ನೋಡಿ ಬದುಕನ್ನು. ಈಗ ನಾನು ಸಣ್ಣ ಕೇಳೋದು, ನೀವು ಯಾವುದೇ ದೇಶಕ್ಕೆ ಹೋಗಿ ಆ ದೇಶದಲ್ಲಿ ಆ ದೇಶದ ಕಲೆಯನ್ನು ಬಿಟ್ಕೊಡಲ್ಲ, ಆ ದೇಶದ ಆಹಾರ ಬಿಟ್ಕೊಡಲ್ಲ. ನಮ್ಮ ದೇಶದಲ್ಲಿ ಒಂದು ಜುಬ್ಬ ಹಾಕಿದರೆ 4 ಜನ ನೋಡ್ತಾನೆ ಅಂತ ನಗಾಡ್ತೀವಿ. ಇನ್ನೊಬ್ಬರಿಗೋಸ್ಕರ ಬದುಕೋದು ಶುರು ಮಾಡಿದ್ದೀವಿ. ಯಾಕೆ? ಈ ಡಿಪೆಂಡೆನ್ಸಿ ಬ್ರಿಟಿಷರ ಕಾಲದಿಂದ ಶುರುವಾಗಿತ್ತು. ಇದೇ ಯುದ್ಧ ಅವರೆಲ್ಲ ಕೇರಳದಲ್ಲಿ ಶುರು ಮಾಡಿದ್ದಕ್ಕೆ, ಹಿಂದೂ ಮುಸ್ಲಿಂ ರಾಜರ ಯುದ್ಧ ಮಾಡಿದ್ದಕ್ಕೆ ನೀವು ರೆಡ್ ಕಾರ್ಪೆಟ್ ಹಾಕಿದ್ರಿ ಹೊರದೇಶದವ್ರಿಗೆ. ಈಗಲೂ ಅದನ್ನೇ ಮಾಡ್ತಾ ಇರೋದು.
ಗ್ರಾಚಾರ ಕೆಟ್ಟು ಅದು ಮತ್ತೆ ಬಂದರೆ ನಿಮಗೆ ನೆಮ್ಮದಿಯಿಂದ ನಮಾಜ್ ಮಾಡುವಾಗೂ ಇಲ್ಲ, ನೆಮ್ಮದಿಯಿಂದ ಪ್ರಾರ್ಥನೆ ಮಾಡುವಾಗೂ ಇಲ್ಲ, ನೆಮ್ಮದಿಯ ರಾಜಕೀಯ ಸಭೆ ಹೋಗೇ ಬಿಡ್ತಲ್ಲ, ಇನ್ನೊಬ್ಬರ ಕಂಟ್ರೋಲಲ್ಲಿ ಇರ್ತೀರಿ ಅಲ್ವಾ. ದೇಹ ಸ್ವತಂತ್ರ, ದೇಶ ಸ್ವತಂತ್ರ, ಜೀವ ಸ್ವತಂತ್ರ, ಇದು ಆಧ್ಯಾತ್ಮ. ನಮ್ದು ಇಷ್ಟು ಚರ್ಚೆಗೆ ಯಾವ ಸ್ವತಂತ್ರ? ದೇಶ ಸ್ವತಂತ್ರ, ಇಂಡಿಪೆಂಡೆನ್ಸ್ ಇರೋದ್ರಿಂದ ನಾವು ಮಾತಾಡ್ತಾ ಇದ್ದೀವಿ. ಇನ್ಯಾವುದೋ ರಾಜ ಬಂದಿಲ್ಲ ಆಳಿದರೆ ನಿಮ್ಮ ಗಲಾಟೆ ಎಲ್ಲ ನೋಡಿ ನಿಮ್ಮ ಪರಿಸ್ಥಿತಿ ಕತೆ ಏನು ಆಗ್ತಿದೆಯಲ್ಲ. ಯಾವುದ್ಯಾವುದೋ ದೇಶದಲ್ಲಿ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗ್ತಿದ್ದಾರೆ, ಕೇಳೋಕ್ಕಾಗ್ತುಂಟ? ಕೇಳಿದರೆ ಅವನನ್ನು ಅಲ್ಲೇ ತೆಗಿತಾರೆ. ಈಗ ಅದರ ಬಾರ್ಡ್ರಲ್ಲಿ ಇದ್ದೀವಿ ಎಲ್ಲರೂ. ತೆರೆದಿದೆ ಮನೆ ನೀ ಬಾ ಅತಿಥಿ. ಯಾಕೆ? ನಾವು ನಮ್ಮ ತಿಥಿ ನಾವೇ ಮಾಡ್ಕೊಳ್ತಾ ಇದ್ದೀವಿ, ಒಂದು ಅಹಂಕಾರದ ಕಾರಣದಿಂದ. ನಾವು ಹೇಳುವ ಧರ್ಮ ಇದೆಲ್ಲ ಬಿಟ್ಟು ಒಂಚೂರು ಮೇಲೆ ಹೋಗುವ, ಮನುಷ್ಯತ್ವಕ್ಕೆ ಬಂದು ನಿಂತರೆ ಸರ್ವವೂ ಸರಿ ಹೋಗ್ತದೆ. ಈಗ ಆಚರಣೆ ನಾಳೆ ಆಕರ್ಷಣೆ ಅಂತಲ್ಲ, ಎವ್ರಿ ಒನ್ ವಾಂಟ್. ಟುಡೇ ದ ಯೂತ್ಸ್ ಬಿಕಮ್ ಲೇಝಿ, ಕ್ರೇಜಿ ಆ್ಯಂಡ್ ಫ್ರೀಝಿ. ಶತ್ರು ಎಣ್ಣೆ ಅದರಲ್ಲಿ ಯಾವ ಧರ್ಮದವರು. ಅದಕ್ಕೆ ನಾ ಹೇಳಿದ್ದು, ಒಂದು ಸೆನ್ಸಸ್ ತೊಗೊಳ್ಳಿ, 6 ಕನ್ನಡದವರು ಹೇಗಿದ್ದರೂ ರೆವಲ್ಯೂಷನ್ ಇದೆ, 6ರಲ್ಲಿ ಇಳಿದಾಗಿದೆ. ಆ ರೆವಲ್ಯೂಷನ್ ನಾಳೆಯಿಂದನೇ ಶುರು ಮಾಡಿ. ಅಲ್ಲಿ ಪಾರ್ಟಿಯಲ್ಲಿರೋ ಕುಣಿತಾ ಇರೋ ಹೆಣ್ಣು ಮಕ್ಕಳು, ಈಗ ಮೊನ್ನೆ ಯಾರೋ ಮಧ್ಯವರ್ಜನ ಶಿಬಿರ ಅಂತ ಶುರುವಾಯಿತು. ಪಾಪ ಧರ್ಮಸ್ಥಳದವರು ಗಂಡಸರಿಗೆ ಮಾಡ್ತಿದ್ರು. ನಾನು ಹೇಳಿದೆ, ಪಾಪ ಗಂಡಸರು ಒಂದು ಲೋಟ ಕುಡಿತಾ ಇರ್ಬೋದು, ಹೆಂಗಸರು ಜಗ್ಗಲ್ಲೇ ಇದ್ದಾರೆ ಅಂತ. ಅವ್ರ ಕತೆ ಏನು ಅಂತ. ಎದೆ ಹಾಲು ಕುಡಿಯೋ ತಾಯಿ MC ತಗೊಂಡು ಕುಡಿತಿದ್ರೆ ಮಗ ಏನು ಮಾಡ್ಬೋದು? ಅವನು ಇನ್ನೊಂಚೂರು ಮುಂದೆ ಹೋಗ್ತಾನೆ, 100 ಪೈಪರ್ಸಿಗೆ ಬಂದು ನಿಲ್ತಾನೆ. ಅಮ್ಮನೇ ಇಷ್ಟು ಫಾಸ್ಟ್ ಆದಮೇಲೆ ಮಗ ಆಗಿ ನಾನು ಫಾಸ್ಟ್ ಆಗೋದು ಬೇಡ ಹೇಳ್ತಾರಲ್ಲ ಹುಡುಗರು. ನನ್ನ ಅಪ್ಪ ಇಷ್ಟು ಸಾಧನೆ ಮಾಡಿದ ಮೇಲೆ ನಾನೆಷ್ಟು ಮಾಡಬೇಕು ಅಂತ. ಹಾಗೆ ಕುಡಿದು ಸುಮ್ಮನೆ ಇರ್ತಾರ, ನಾಳೆ ಎಲ್ಲ ಗಲಾಟೆ, ನಾಳೆ ಪೊಲೀಸ್ ಮೇಲೆ ಗಲಾಟೆ. ಅವ್ರಿಗೆ ಪಾಪ ವಾಮಿಟ್ ಬಾಚೋದೇ ಆಯಿತು. ಅವರಿಗೂ ಜೀವನ ಇಲ್ಲ, ಅವರಿಗೂ ಹೊಸ ವರ್ಷ ಇದೆಯಲ್ಲ. ನಮ್ಮ ಅನಾಹುತದ ಕಾರಣ ಎಷ್ಟು ನಾನು ಕೇಳಿದೆ, ಎಜುಕೇಷನಿನ ಕೊರತೆ. ಇನ್ನೊಂದು ಎಜುಕೇಷನಿನ ಜಾಸ್ತಿ, ನಾಲೆಡ್ಜಿನ ಪರಮಾವಧಿ ಆಗಿದ್ದಕ್ಕೆ ರೋಡ್ ಮೇಲೆ ನಾಳೆ ನಿಂತು ಕುಣಿಯೋದು. ಮನೇಲಿ ಜಾಗ ಇಲ್ಲ. ಮತ್ತು ಈ ಕಡೆ ನಾವು ಮಕ್ಳಿಗೆ ಹೇಳೋದು, ನೀನು ನೀಟ್ ಡ್ರೆಸ್ ಹಾಕು, ಹಾಗಾಕು, ಹೀಗಾಕು, ಡ್ರೆಸ್ ಹಿಂಗಿಟ್ಕೊ ಅಂತ. ಅಮ್ಮ ಇದನ್ನೇ ಹಾಕ್ಕೊಂಬರೋದು ಮಗಳು ನೋಡ್ತಿರ್ತಾಳಲ್ಲ. ನಾ ಮೊನ್ನೆ RR ನಗರದ ವಾಕಿಂಗಲ್ಲಿ ಒಂದು ಅಜ್ಜಿ ಕೇಳಿದೆ, ನಾವು ನಗಾಡ್ತು. ಅವ್ರು ಕೇಳಿದ್ರೆ, ಏನು ಗುರುಜಿ ನಗಾಡ್ತಿದ್ದೀರಿ ಅಂತ. ಮೊದಲು ನೀನು ಒಬ್ಬರೇ ಬಟ್ಟೆ ತರಬೇಕಿತ್ತು, ಈಗ ಮೊಮ್ಮಗಳು ಬಟ್ಟೆ ನಿಮಗೂ ಆಗುತ್ತಲ್ಲ ಅಂತ. ಅಲ್ವಾ? ಒಬ್ಬಳ ಚಿಂತನೆ ತಪ್ಪಿದ್ದಕ್ಕೆ ರೋಡಲ್ಲಿರೋರ ಚಿಂತನೆ ಎಲ್ಲ ಅವಳು ತಪ್ಪಿಸಿದ್ಲಲ್ಲ ಅಲ್ವಾ? ಎಫೆಕ್ಟ್ ಎಲ್ಲೆಲ್ಲಿ ಹೋಗಿ ಹೊಡೆಯುತ್ತದು. ಒಂದು ಕರೆಂಟ್ ಶಾರ್ಟ್ ಮಾಡಿದಾಗೆ, ಒಂದು ಗಂಡು ಕೆಟ್ಟರೆ ಮನೆ ಹಾಳು, ಹೆಣ್ಣು ಕೆಟ್ಟರೆ ಕುಲ ಹಾಳು ಅಂತ. ಯಾಕೆ? ಅವಳಿಗೆ 2 ಕುಲದ ಜವಾಬ್ದಾರಿ ಇದೆ. ಅದಕ್ಕೆ ನಾವು ನಮ್ಮ ಕರ್ನಾಟಕನ ಭುವನೇಶ್ವರಿ ದೇವಿ ಅಂತ ಹೇಳೋದು. ಭಾರತನ ತಾಯಿ ಏನು ಅಮ್ಮನವ್ರು ಅಂತ ಹೇಳೋದು. ಅವಳು ಮೆದುಳು ಕಾಶ್ಮೀರ, ನಾಲೆಡ್ಜು, ದುಡ್ಡು ಬಾಂಬೆ, ಪಾದ 3 ಸಮುದ್ರ ತೊಳಿತಾ ಇರುತ್ತೆ ಕಾಲು, ಈಚೆ ಕೈ ಖಡ್ಗ, ದಕ್ಷಿಣೆ ಹೃದಯ, ವಿಷ್ಣುಗಿರೋ ಜಾಗ ಅಯೋಧ್ಯೆ. ನಾವು ಅಯೋಧ್ಯೆ ಆಗಬೇಕು. ಪ್ರತಿ ಊರು ಅಯೋಗ್ಯತನ ಫಸ್ಟ್ ಹೋಗಬೇಕು. ಅದು ಯಾರಲ್ಲಿದ್ದರೂ ತೊಂದರೆ ಇಲ್ಲ. ಈ ಸಮಾಜವನ್ನು ಒಂದು ಬ್ಯಾಲೆನ್ಸ್ಡ್ ಸ್ಥಿತಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಮೂಲ ಸಂಸ್ಕೃತಿಯನ್ನು ಕಾಪಾಡೋದು ಎಷ್ಟು ಮುಖ್ಯ. ಸಂಸ್ಕೃತಿ ಅಂದಾಗ ನಾನು ಇದೇ ಹಬ್ಬ ಹರಿದಿನ ಆಚರಣೆ, ನಮ್ಮ ದೈನಂದಿನ ಚಟುವಟಿಕೆ, ಇದೆಲ್ಲವನ್ನ ಸೇರಿಸಿ ಮೂಲ ಸಂಸ್ಕೃತಿ ಅಂತಿದ್ದೀನಿ. ಇದನ್ನು ಕಾಪಾಡ್ಕೊಂಡು ಹೋಗೋದು ಎಷ್ಟು ಮುಖ್ಯ ಅಂತ. ನಮ್ಮ ತನವನ್ನು ನೀನಿವತ್ತು ನೀಟಾಗಿ ಬಂದಿದ್ದಿ ನೋಡಿದರೆ ಏನು ಅನಿಸುತ್ತೆ? ನಮಸ್ಕಾರ ಮಾಡೋಣ ಅನಿಸುತ್ತೆ ಅಲ್ವಾ? ಇದೇನು ನಮ್ಮ ದೇಶದ ಸಂಸ್ಕೃತಿ, ಇದನ್ನು ಒಪ್ಕೊಳ್ಳುವ. ನಾನು ಹುಚ್ಚುಚ್ರು ಥರ ಬಂದರೆ ಅಲ್ವಾ, ನಾನು 7th ಕೂದಲನ್ನು ಹೀಗೆ ಮಾಡಿದರೆ ಹಂದಿ ಅಂತಿದ್ರು. ಈಗ ಅದು ಫ್ಯಾಷನ್ ಆಗಿದೆ. ಯಾರು ನ್ಯೂ ಇಯರಿಗೆ ಮನೇಲಿದ್ದಾರೆ, ಆಯಿತು ಸಂಸ್ಕೃತಿಯನ್ನೇ ಹಿಡ್ಕೊಂಡು ಸಂಸ್ಕಾರ ಅಂತ ಅಲ್ವಾ? ಯಾವಾಗ ಕರ್ಮದಲ್ಲಿ ಜ್ಞಾನ ಸಮ್ಮಿಲನ ಆಗುತ್ತೋ ಅದು ಯಜ್ಞ, ಇಲ್ಲ ಭಗ್ನ ಅಂತ. ನಾವು ಮಾಡೋ ಕರ್ಮ ಈಗೆಲ್ಲ ಇವತ್ತು ನೋಡಿ ಯಾರೂ ಮನೇಲಿಲ್ಲ. ಅಮ್ಮ ಕಿಟ್ಟಿ ಪಾರ್ಟಿಗೆ ಹೋಗಿ ಆಯಿತು, ಅಪ್ಪ ಥೈಲ್ಯಾಂಡಿಗೆ ಹೋಗಿ ಆಯಿತು, ಮಕ್ಕಳು ಆಮ್ಸ್ಟರ್ಡಮಿಗೆ ಹೋಗಿ ಆಯಿತು. ಯಾರಂತ ನ್ಯೂ ಇಯರ್ ಮಾಡ್ತಿರೋದು ಮನೇಲಿ
ಅಲ್ವಾ? ಬೆಂಗಳೂರು ಪರಿಸ್ಥಿತಿ ಹೇಳಿದ್ದು, ಆಚೆ ಫ್ಲ್ಯಾಟಲ್ಲಿ ಬೆಂಕಿ ಬಂದರೆ ನಿಮ್ಮ ಮೀಡಿಯಾದವ್ರು ಓಡೋಗಿ ನಿಂತ್ಕೊಂಡಿರ್ತಾರೆ, ಪಕ್ಕದ ಮನೆಯವ್ರು ಅಲ್ಲೇ ಪಲಾವ್ ತಿಂತಿರ್ತಾರೆ. ಈಗ ಆಯ್ತಾ? ಸೋ ಸ್ಯಾಡ್. ಮಾಡ್ತಿರೋದೇ ಹೇಳಿದ್ದು ನಾನು. ಒಂದು ಏರಿಯಾದಲ್ಲಿ ನಮ್ಮ ಹಳ್ಳೀಲಿ ಯಾರು ಒಬ್ಬ ಬೀಳಲಿ, ಯಾರೋ ಬಂದು ಬೀಳಿ ನಿಮ್ಮ ಸಿಟಿಯಿಂದ, ನಮ್ಮ ಹತ್ರ ದುಡ್ಡಿದೆಯೋ ಇಲ್ವೋ ಸೀದಾ ಎದ್ದು ಓಡೋಗಿ ಅವನನ್ನು ಹಾಸ್ಪಿಟ್ಲಿಗೆ ಬಿಡ್ತೀವಿ. ಈ ಕಾಮನ್ ಸೆನ್ಸ್ ಯಾಕಿಲ್ಲ? ನೀವೀಗ ರೆಕಾರ್ಡಿಂಗ್ ಮಾಡ್ತಿರ್ತೀರಲ್ಲ ಈ ನೈಸ್ ರೋಡಲ್ಲಿ, ಅದರಲ್ಲೂ ವ್ಯೂಸ್ ಹಾಕಿ ಅದರಲ್ಲೂ ಕಾಸು ಮಾಡೋದು, ಇಲ್ಲ ನಾ ದೊಡ್ಡ ಶೋ ಕೊಡೋದು. ಅವಾಗ ಉಗಿಬೇಕಲ್ಲಿದ್ದವನು, ಅದನ್ನು ನೋಡಿದವನು. ಮಾಡಲ್ವಲ್ಲ ಅದನ್ನು ಮಾಡಿದರೆ ಸ್ಟ್ಯಾಂಡರ್ಡ್. ಫಸ್ಟು ಕಂಪ್ಯಾರಿಷನ್. ನನ್ನ ತನವನ್ನು ನಾನು ಅರ್ತಿದ್ರೆ ಇನ್ನೊಬ್ಬ ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಿ ಕೊಡಲ? ನಿಮ್ಮ ಪ್ರಧಾನಿ ಒಂದು ಸಾಕ್ಷಿ. ಸೋಷಿಯಲ್ ಮೀಡಿಯಾದಕ್ಕಿಂತ ತಾಕತ್ತಿರೋ ಒಂದು ವಸ್ತು ಇದೆ ಜಗತ್ತಲ್ಲಿ, ಯಾವುದು? ಹೆಣ್ಮಕ್ಳ ಬಾಯಿ ಮತ್ತು ನಾಲೆಡ್ಜ್. ಅವರು ಮನಸ್ಸು ಮಾಡಿದರೆ 10 ಸೋಷಿಯಲ್ ಮೀಡಿಯಾ ಏನೂ ಅಲ್ಲ. ಅವ್ರ ಮನಸ್ಸು, ನಾನು ಹೇಳಿದ್ನಲ್ಲ, ಸ್ತ್ರೀಯರು ನಿಂತರೋ ಇವತ್ತು ಧರ್ಮ, ರಂಗೋಲಿ, ಹಬ್ಬ, ನೀನು ಹೇಳ್ತಿರೋ ಎಲ್ಲವೂ ನಿಂತಿರೋದು ತಾಯಿಯಿಂದ, ಯಾವ ಸ್ವಾಮಿಗಳಿಂದನೂ ಅಲ್ಲ, ಯಾವ ಮಠದ ಗುರುಗಳಿಂದ ಅಲ್ಲ. ಪ್ರಾಕ್ಟಿಕಲ್ ನಾಲೆಡ್ಜ್. ನಮ್ಮ ಹಳ್ಳೀಲಿ ಇವತ್ತು ಸಗಣಿ ಬಳಿತಾರೆ, ಒಕ್ಕಲಾಟ ಮಾಡ್ತಾರೆ, ಪಿತೃಪಕ್ಷಗಳು ಮಾಡ್ತಾರೆ, ವ್ರತಗಳು ಮಾಡ್ತಾರೆ. ಯಾರು ಮಾಡೋದದು? ಅಮ್ಮ ಮಾಡೋದು. ಮಗು ಕೈ ಹಿಡಿದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು ನನ್ನನ್ನೇ ನನ್ನ ಅಜ್ಜಿ. ನೀನು ಬಾ ಹೀಗಿರಬೇಕು ಅಂತ. ಬೆಳಗ್ಗೆ ಮುಂಚೆ ಘಂಟಾನಾದದ ಜೊತೆಗೆ ದೇವರ ಡಿವ್ಯಾನಿಟಿ ಜೊತೆಗೆ ಲೈಫ್ ಶುರು ಮಾಡ್ತಿದ್ವಿ. ಈಗ ಬೆಳಗ್ಗೆ ಎದ್ದು ರಿಯಾಲಿಟಿ ಬಿಟ್ವಿ, ರೀಲ್ಸಲ್ಲಿ ಇದ್ದೀವಿ. ಇವನು ರೀಲು, ಅವನು ರೀಲು. ಸರಿ ಆಯ್ತಲ್ಲ? ವಿ ಆರ್ ಇನ್ ವಾಟ್ಸಪ್, ವಿ ಆರ್ ಇನ್ ನಾಟ್ ಇನ್ ವೇಕಪ್. ಸೊ ಎವ್ರಿ ಡೇ ಬ್ರೇಕಪ್. ಈಗ ನೀನು ನನ್ನ ಹತ್ರ ಬಂದು ಹೊಸ ವರ್ಷ ಹೇಗೆ ಅಂದರೆ ನಾನೇನು ಹೇಳಲಿ? ಮೈನ್ಸ್ ನಮ್ಮದು ಏನಿದೆ ಮೈನ್ ನೆಟ್ವರ್ಕೇ ಹಾಳಾದ ಮೇಲೆ ನಾಳೆ ಈಗ ಹೊಸ ವರ್ಷ ಹೋದ ವರ್ಷ ಆದಾಗೆ ಆಗುತ್ತೆ. 12 ಗಂಟೆಗೆಲ್ಲ ಪಟಾಕಿ ಸಿಡಿಸ್ತಾರೆ, ಬಿಯರ್ ಬಾಟ್ಲಿ ಕುಡಿತಾರೆ, ಅಲ್ಲೇ ಬೆಳಗ್ಗೆ ಕಾಲು ಚುಚ್ಚಿ ಒಬ್ಬ ಒದ್ದಾಡ್ತಿರ್ತಾನೆ, ಇನ್ನೊಂದು ಆ ಬಾಟ್ಲು ಪಕ್ಕದ ಮನೆಯವರಿಗೆ ಎಸಿತಾರೆ. BBMPಲಿ ನಾಳೆ ಗುಜ್ರಿ ಅವರಿಗೆ ಒಳ್ಳೆ ಗ್ಲಾಸ್ ವ್ಯಾಪಾರ, ಅವರು ಸಂಜೆ ಮತ್ತೆ ಪಾರ್ಟಿ ಮಾಡ್ತಾನೆ ಆ ದುಡ್ಡಲ್ಲಿ. ಸೈಕಲ್ ಈಸ್ ಗೋಯಿಂಗ್. ನಿಜ. ಸೊಲ್ಯೂಷನಿಗೆ ನಾವು ಬರಲಿಲ್ಲಲ್ಲ. ನಾವು ಇಷ್ಟೆಲ್ಲ ಚಿಂತಕರಿದ್ದರೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಬಿಡುವ, ಬೆಂಗಳೂರವರೇ ನಾವೆಲ್ಲ ಇಷ್ಟು ಚಿಂತಕರಿದ್ದರೆ ಇಷ್ಟು ಕಸ ಆಗ್ತಿತ್ತ ಬೆಂಗಳೂರಲ್ಲಿ? ಇಷ್ಟು ಸೊಳ್ಳೆ ಬರ್ತಿತ್ತ? ಡೆಲ್ಲಿ ಹಾಳಾಗಿದ್ದು ಹೇಗೆ? ಹಳ್ಳಿ ಬುದ್ಧಿ ಇದ್ದರೆ ಡೆಲ್ಲಿ ಹಾಳಾಗ್ತಿರ್ಲಿಲ್ಲ. ಡೆಲ್ಲಿಯವ್ರು ದುಡ್ಡು ಮಾಡಲಿಕ್ಕೆ ಹೋಗಿ ಹಾಳಾಗಿದ್ದು. ಈ ಎಲ್ಲ ಟೆಂಡೆನ್ಸಿ ಮೂಲ ಯಾವುದು? ದುಡ್ಡು ಮಾಡಬೇಕು. ಮನಿ ಮೇಕ್ಸ್ ಮನಿ, ಮನಿ ಡಸನ್ ಗಿವ್ಸ್ ಹನಿ. ಹಣದಿಂದ ಜೋಶಲ್ಲಿರಬೇಕು, ಕಿಕ್ಕಲ್ಲಿರಬೇಕು. ಇದಿಷ್ಟೇ ಹೋರಾಟ ನಡೀತಿರೋದು. ತಾಯಿ ನೋಡು, ಡಿಪ್ರೆಷನ್ನಿಗೆ ದೊಡ್ಡ ಮಾತ್ರೆ ತಾಯಿಯ ತೊಡೆ. ಎರಡರಲ್ಲಿ ನೆಮ್ಮದಿ ಉಂಟು. ಒಂದು ಕೊನೆಗೆ ಮಲಗು ಭೂಗರ್ಭ, ಇನ್ನೊಂದು ಗೋಗರ್ಭ, ಇನ್ನೊಂದು ತಾಯಿ ಗರ್ಭ. ಈ 3 ನೆಮ್ಮದಿ ಕೊಡೋ ಜಾಗ. ಇದರಿಂದ ಹೊರಗೆ ಬಿದ್ವಿ, ಏನು ಮಾಡೋದು ಗೊತ್ತಾಗಿಲ್ಲ. ಇವತ್ತೇನಿದೆ ಅಂದರೆ, ನೀನು ನಾಳೆ ಹೊಸ ವರ್ಷಕ್ಕೆ ನಿಮ್ಮಲ್ಲಿ ಸ್ಲೋಗನ್ ಹಾಕ್ಬೋದು, ವೈದಿಸ್ಕೋಲಬೇಡಿ ಅಂತ. ಸರಿ, ನಾವು ಈ ಧರ್ಮ ಸಂಘರ್ಷ ಹಾಗೆ ಸಂಸ್ಕೃತಿ ಬಗ್ಗೆ ಎಲ್ಲಿಂದ ಸೊಲ್ಯೂಷನ್ ಅಂತ ಹೇಳಿ ಮಾತನಾಡುವಾಗ ಮಠ ಮಂದಿರಗಳು, ಮಸೀದಿಗಳ ಬಗ್ಗೆ ಮಾತನಾಡಿದ್ವಿ, ಮನೆ ಬಗ್ಗೆ ಮಾತನಾಡಿದ್ವಿ, ರಾಜಕಾರಣದ ಪಾತ್ರದ ಬಗ್ಗೆ ಕೂಡ ಕುತೂಹಲ ಗುರುಜಿ. ರಾಜಕಾರಣ ಅನ್ನೋದು ಸಮಾಜದಲ್ಲಿ ಆಗ್ತಿರುವ ಘಟನೆಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಈಗಾಗ್ತಿರೋ ಧಾರ್ಮಿಕ ಸಂಘರ್ಷಗಳನ್ನು ತಡೆಯೋ ನಿಟ್ಟಿನಲ್ಲಿ ರಾಜಕಾರಣಿಗಳ ಪಾತ್ರ ಏನಾಗಿರ್ಬೇಕಾಗಿತ್ತು ಅಂತ ನಂಗೆ ಇದು ಸ್ವಲ್ಪ ಹೈಪೋಥೆಟಿಕಲ್ ಪ್ರಶ್ನೆ. ಯಥಾ ರಾಜ ತಥಾ ಪ್ರಜಾ ಅಂತ. ಪ್ರಜೆ ತಪ್ಪಿದರೆ ರಾಜ ತಪ್ಪಿದ್ದಾನೆ ಅಂತ ಅರ್ಥ, ಲಾಜಿಕ್. ಮಕ್ಕಳು ತಪ್ಪಿದರೆ ತಂದೆ ತಾಯಿ ತಪ್ಪಿದ್ದಾರೆ ಅನ್ನೋದು 2ನೇ ಲಾಜಿಕ್. ಶಿಷ್ಯ ತಪ್ಪಿದರೆ ಗುರು ತಪ್ಪಿದ್ದಾನೆ ಅನ್ನೋದು 3ನೇ ಲಾಜಿಕ್. ಇದು ಕಟು ಸತ್ಯ, ಒಪ್ಪಿ ಬಿಡಿ. ಟ್ರೈನರ್ ಸರಿ ಇದ್ದರೆ ಟ್ರೈನಿಂಗಲ್ಲಿದ್ದವನು ಸರಿ ಇರ್ತಾನೆ ಅಲ್ವಾ? ನನ್ನ ಗುರುಗಳು 3-4 ಹೇಳಿದರು, ಜಾತಿ ಹೇಳಬೇಡ, ಚಿನ್ನ ಧರಿಸ್ಬೇಡ, ಹಣ ಎಣಿಸ್ಬೇಡ, ಯಾವ ಅವಾರ್ಡ್ ಸಿಗುತ್ತೆ ಅಂತ ಕೆಲಸ ಮಾಡಬೇಡ, ನಿನ್ನ ಶುದ್ಧಿಗೆ ನೀನು ಕೆಲಸ ಮಾಡು, ಡೋಂಟ್ ರಿಯಲೈಸ್ ಯುವರ್ ಮಿಸ್ಟೇಕ್, ಡೋಂಟ್ ಸಿ ಅದರ್ ಮಿಸ್ಟೇಕ್ ಅಂತ, ಡೋಂಟ್ ಜಡ್ಜ್ ಎನಿವನ್. ಹಂಗೆ ಮಾಡಿದ ಪಾಠ ನನ್ನ ಗುರುಗಳು ಸರಿ ತಲೆಗೆ ತಟ್ಟಿದ್ದಕ್ಕೆ ನಾವು ಹಾಗೇ ಇದ್ದೀವಿ. ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ಸ್ ಎ ಸನ್ಯಾಸ. ಸೇವೆ ಮಾಡಲಿಕ್ಕೆ ಸನ್ಯಾಸಿ ಆಗಬೇಕು ಇಲ್ಲ ಅಂತಿಲ್ಲ, ನಮ್ಮದು ವಾದ. ಮನಸ್ಸಿದ್ರೆ ಸಾಕು. ಹಾಗಾಗಿ ಎಲ್ಲ ಗುರುಗಳು ಶಿಷ್ಯರು ತಪ್ಪಿದರೆ ಎಲ್ಲ ಗುರುಗಳು ಫಾಸ್ಟಿಂಗ್ ಮಾಡಿ ಸ್ಯಾಕ್ರಿಫೈಸ್ ಮಾಡಲಿ. ಹಿಂದೆ ಇತ್ತಲ್ಲ ಇದು ಮಾಡಲಿ, ಈಗ ಸರಿ ಮಾಡಲಿ. ರಾಜಕಾರಣ ಯಾಕೆ ತಪ್ಪಿದೆ?
ರಾಜಕೀಯದವರೇ ಹೇಳ್ತಾರೆ ನನ್ನ ಹತ್ರ, ಗುರೂಜಿ ಈಗ ಗಾಂಧೀಜಿ ಕತೆ ಹೇಳಿದರೆ ಯಾರು ಓಟ್ ಹಾಕಲ್ಲ, ಗಾಂಧಿ ನೋಟ್ ಕೊಟ್ಟರೆ ಓಟ್ ಹಾಕ್ತಾರೆ. ಗಾಂಧೀಜಿ ಬಂದರೂ ಅದೇ ಪರಿಸ್ಥಿತಿಲಿ ಇದ್ದೀವಿ. ಟುಡೇ ದ ಪಾಲಿಟಿಕ್ಸ್ ಇಸ್ ಎ ಎಂಟ್ರಪ್ರಿನರ್ಶಿಪ್. ಯು ಹ್ಯಾವ್ ಟು ಇನ್ವೆಸ್ಟ್ ದಿಸ್ ಮಚ್, ಯು ವಿಲ್ ಗೆಟ್ ದಿಸ್ ಮಚ್. ಸೆಲೆಕ್ಷನ್ ಬಿಟ್ವಿ, ಕಲೆಕ್ಷನಿಗೆ ಇಳಿದ್ವಿ. ಈಗ ಇವರೆಲ್ಲ ನಾನು ಇಂಡೈರೆಕ್ಟಾಗಿ ನಾನು ಅವಾಗ ಹೇಳಿದೆ, ಇವರೆಲ್ಲ ಇಷ್ಟು ವಾದ ಮಾಡಿ ಹೊಡೆದಾಟ ಆಗ್ತಿದೆಯಲ್ಲ, ಯಾವ ಕಾರಣಕ್ಕೆ ಆಗ್ತಿದೆ? ಏನೋ ಒಂದು ಹಿಡನ್ ಅಜೆಂಡಾ ಇದೆ. ನಾನು ಬೆಳಿಬೇಕು ಅಂತ ಯಾರಿಗೋ ಇದೆ, ಇಲ್ಲ ನಾನೇನೋ ಆಗಬೇಕು ಅಂತ ಇನ್ಯಾರಿಗೋ ಇದೆ, ಇಲ್ಲ ನಮ್ಮದ್ದೇ ಒಂದೇನೋ ಆಗಬೇಕು ಅಂತ ಇನ್ನೇನೋ ಇದೆ. ಮೂರು ಇರೋದ್ರಿಂದ ಇಷ್ಟು ಹೋರಾಟ ಆಗ್ತಿರೋದು. ಇದು ಪಾಪ ಅದರ ಅಂಧವಿಶ್ವಾಸಿಗಳು, ಅಂಧಭಕ್ತರೆ, ಅದರಲ್ಲೂ ಹಿಂದೂಗಳಲ್ಲಿ ತಪ್ಪಿದ್ರು ಯಾರು ಇದ್ರೆ ಅವ್ನು ಸರಿ ಹೋಗಬೇಕು. ಮುಸ್ಲಿಮಲ್ಲೂ ಈ ಅಂಧ ಧರ್ಮದ ಬಗ್ಗೆ ತಪ್ಪೆಲ್ಲರೂ ಹೇಳಿಕೆ ಕೊಟ್ಟರೆ ಅವರು ಸರಿ ಹೋಗಬೇಕು. ಕೇಳಬೇಕು ಆ ಗುರುಗಳನ್ನು, ನೀವು ಯಾಕೆ ಹೀಗೆ ಹೇಳ್ತಾ ಇದ್ದೀರಿ ಅಲ್ವಾ? ಈ ಬೆಂಗಳೂರು ಎಕನಾಮಿ ನಡೀತಿರೋದು ಎಲ್ಲರಿಂದನೂ, ಯಾವುದೋ ಒಂದು ಧರ್ಮದಿಂದ ಅಲ್ಲ. ಭಾರತ ನಿಂತಿರೋದು ಎಲ್ಲರಿಂದನೂ, ಒಪ್ಕೊಳ್ಳುವ ಆ ಸತ್ಯನ. ಗಲಾಟೆ ಆದರೂ ಅದು ಎಲ್ಲರಿಂದನೂ. ಆದರೆ ಧರ್ಮ ಸಂಘರ್ಷಕ್ಕೆ ಬಹುತೇಕ ಕಾರಣವಾಗ್ತಾ ಇರೋದೇ ರಾಜಕೀಯ, ಅದರಲ್ಲೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನೋ ಅಪವಾದ ಇದೆ. ನನಗೂ ಗೊತ್ತು, ಈಗ ನೀನು ನಂಗೆ ಕೇಳಿದ್ದೆ ಯಾಕೆ? ಅದು ಎಲ್ಲರಿಗೂ ಗೊತ್ತಿರೋ ಸತ್ಯ. ಒಪ್ಕೊಳ್ತಾರಂತ ರಾಜಕಾರಣಿಗಳು? ಒಪ್ಕೊಳ್ತಾರಂತ? ರಾಜಕಾರಣಿಗಳಿಗೆ ಯಾವ ಧರ್ಮ ಇಲ್ಲ, ಅವ್ರದ್ದು ಒಂದೇ ಧರ್ಮ, ಕುರ್ಚಿ ಧರ್ಮ ಅಷ್ಟೇ. ಇದನ್ನು ಅವ್ರು ಒಪ್ಪಿಕೊಳ್ಳಿ. ರಾಮ ಧರ್ಮ ವಿಗ್ರಹ ಅಂತ ಚೇರ್ ಮೇಲೆ ಕೂತವ್ರು ಯಾರಿದ್ರೆ ನಮ್ಮ ದೇಶ ಎಲ್ಲೋ ಇರ್ತಿತ್ತಮ್ಮ. ಹಾಗೆ ಕೂತ್ಕೊಳ್ಳೋ ಕಾರ್ಪೊರೇಟ್ರು ಬೇಕು ನಮಗೆ, ಹಾಗೆ ಕೂತ್ಕೊಳ್ಳೋ MLA ಬೇಕು. ವೋಟ್ ಹಾಕ್ಬೇಕಾದ್ರೆ ಅವ್ರದ್ದಲ್ಲ ತಪ್ಪು, ನಮ್ಮದು ಇದೆಯಲ್ಲ, ನಮ್ಮ ಜಾತಿಯವನು ಅವನು, ಇವನಿಗೆ ಏನೂ ಮಾಡಿರಲ್ಲ, ಅವನಿಗೆ ಹೋಗಿ ವೋಟ್ ಹಾಕಿ ಬಂದಾಯ್ತು. ಅವ್ನು ಬಂದು ಒಂದು ಹೆಗಲ ಮೇಲೆ ಕೈ ಹಾಕ್ತಾನೆ, ನೀನು ನಮ್ಮ ರಕ್ತ ಸಂಬಂಧಿ ಅಣ್ಣ ಇದ್ದಾಗೆ. ನೆಕ್ಸ್ಟ್ ಅವ್ನ ಕೈ ಹಾಕಕ್ಕೆ ಅವನಿಲ್ಲ, ಅವನ ಕೈ ಡೆಲ್ಲಿಲುಂಟು. ಇದು ಪ್ರತಿ ಎಲೆಕ್ಷನಲ್ಲಂತೂ ನಾನು ನೋಡ್ತಾ ಇದ್ದೀನಿ. ನನಗೆ ಅರ್ಥ ಆಗಿದೆ, ನಿಮಗೆ ಅರ್ಥ ಆಗಲಿಲ್ವ? ಅಂಥವ್ರನ್ನು ಬಾಯ್ಕಾಟ್ ಮಾಡಿ, ಗೆಟ್ ರಿಡ್ ಅಂತ ಹೇಳಿ. ಏನಕ್ಕೆ ದಮ್ಮಿಲ್ವ ಯಾರಿಗೂ? ಧರ್ಮದಲ್ಲಿ ಹಿಂದೂಗಳಲ್ಲೊಬ್ಬ ರಾಜಕಾರಣಿ ತಪ್ಪು ಮಾಡಿದರೆ ಎಲ್ಲ ಹಿಂದೂಗಳು ಸೇರಿಸಿ ಕೂತ್ಕೊಂಡು ಅವನಿಗೆ ಹೇಳಿ ಏನಾಗುತ್ತೆ? ಏನೇನಕ್ಕೂ ಸೇರ್ತೀರಿ? ಸರಿ ಮಾಡಲಿಕ್ಕೆ ಸೇರಿ. ಮುಸ್ಲಿಮಲ್ಲಿ ರಾಜಕಾರಣಿ ತಪ್ಪು ಮಾಡಿದರೆ ಹಿಡೀರಿ ಅವನನ್ನೇ, ಅವನು ಯಾವ ಪಕ್ಷ ಆದರೂ ಆಗಲಿ. ಆ ಭಯ ಇಲ್ಲಲ್ಲ ಇವತ್ತು ರಾಜಕಾರಣಿಗಳಿಗೆ. ನಿಮ್ಮಲ್ಲೇ ಯಾರೋ ಮುಖಂಡರಿಗೆ 3-4 ಇಡ್ತಾರೆ ಗಿಫ್ಟ್ ವೋಚರ್ಗಳು. ಅವ್ನು ಮಂಗ ಆದ, ಅವನಿಗೆ ಹೇಳ್ತಾರೆ, ನೋಡು ನಿಂಗೆ ಈ ಪೋಸ್ಟಿಂಗ್ ಕೊಡ್ತೀನಿ, ನೀನು ಇಷ್ಟು ಓಟನ್ನು ಒಟ್ಟು ಹಾಕೊಂಬ ಅಂತ. ಈಗ ನ್ಯೂಸಿನ ಪರಿಸ್ಥಿತಿ ಆಗ್ತಿರೋದು ಹಾಗೆ. ಸ್ಯಾಕ್ರಿಫೈಡ್ ಸಂಘಟನೆ ಎಲ್ಲ ಕಡೆ ಕಮ್ಮಿ. ಈಗ ಅವನಿಗೆ ಹೇಳಿರ್ತಾರೆ, ನೀನು ಹಿಂಗೆ ಒದ್ದಾಡಿದರೆ ನೀನು BBMP ನೆಕ್ಸ್ಟ್ ಫಿಕ್ಸು ಅಂತ. ಪಾಪ ಅವನ ಆಸೆಯಲ್ಲಿ ಇರ್ತಾನೆ. ನಡೀತಾ ಇರೋ ಸತ್ಯ ಇದು, ನಾವು ನೋಡಿದ್ದು ಸತ್ಯ. ನಾನು ಆಡಿಯನ್ಸ್ಗೆ ಪ್ರಶ್ನೆಗೆ ಅವಕಾಶ ಕೊಡೋಕೆ ಮುಂಚೆ, ನೀವು ರಾಜಕಾರಣ ಅಂದರೆ ಕುರ್ಚಿ ಧರ್ಮ ಅಂದ್ರಿ ಗುರುಗಳೇ. ಈಗ ಕುರ್ಚಿ ಬಗ್ಗೆ ಪ್ರಶ್ನೆ ಕೇಳದೆ ಹೋದರೆ ಅಪೂರ್ಣ ಆಗಿಬಿಡುತ್ತೆ. ಈಗ ರಾಜ್ಯದಲ್ಲಿ ನಡೀತಿರೋದು ಕೂಡ ಕುರ್ಚಿ ಸಂಘರ್ಷ. ಭವಿಷ್ಯ ಏನಾಗತ್ತೆ ಅಂತ ಹೇಳಿ ಕೆಲವರು ಪ್ರಾರ್ಥನೆ ಫಲ ಕೊಡುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ, ಇನ್ನು ಕೆಲವರು ಸ್ವಪ್ರತಿಷ್ಠೆ ಅನ್ನೋ ಆ್ಯಂಗಲಲ್ಲಿ ಆ ವಾದ ಹೋಗ್ತಾ ಇದೆ. ನನಗೆ ಗೊತ್ತಿಲ್ಲ ಇದೇನಾಗತ್ತೆ. ನನ್ನ ಅಭಿಪ್ರಾಯ ನೀನು ಕೇಳಿದ್ದಾದರೆ ನಾನು ಹೇಳಿದ್ದೆ, ಎಲ್ಲರೂ ಕೆಲಸ ಮಾಡಿಯೇ ಒಂದು ಪಕ್ಷ ಬರೋದು. ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ನ್ಯಾಯ ಸಿಗುತ್ತೆ, ಅದರಲ್ಲಿ 2 ಸಂಶಯ ಇಲ್ಲ ಅಲ್ವಾ? ವೆನ್ ದೇರ್ ಈಸ್ ಎಥಿಕ್ಸ್ ವಿತ್ ಒನ್ ಹೂ ವರ್ಕ್ಡ್ ಫಾರ್ ದ ಪಾರ್ಟಿ, ಹಿ ವಿಲ್ ಗೆಟ್ ದಟ್. ಏನಿದೆ ಅದರಲ್ಲಿ? ಶ್ರದ್ಧಾಂ ದದಾತಿ ಯಶಃ ಅಲ್ವಾ? ಯಾರಿಗೆ ಯಾವುದ್ರಲ್ಲಿ ಶ್ರದ್ಧೆ ಇದೆ ಅದರಲ್ಲಿ ಯಶಸ್ಸು ಸಿಗುತ್ತಲ್ವ? ಉತ್ತರ ಕೊಟ್ಟಿದ್ದೀನಿ, ಅದರಲ್ಲಿ ಉತ್ತರ ಸಿಕ್ಕಿದೆ ಗುರುಗಳೇ. ನಮಸ್ಕಾರ. ಧರ್ಮಗುರುಗಳು ದಾರಿ ತಪ್ಪಿದ್ದಾರೆ. ನನ್ನ ವ್ಯಾಖ್ಯಾನದಲ್ಲಿ ಹೇಳೋದಾದರೆ 2 ರೀತಿ. ಒಂದು, ತಮ್ಮ ಜಾತಿಯ ನಾಯಕರುಗಳ ಪರವಾಗಿ ನಿಲ್ಲೋದು ಏಕಪಕ್ಷೀಯವಾಗಿ. ಎಲ್ಲ ಧರ್ಮದಲ್ಲೂ ಆ ಸಮಸ್ಯೆ ಇದೆ. ಜಾತಿಯ ನಾಯಕರು ಬೇರೆ ಬೇರೆ ಕಾರಣಗಳಿಗಾಗಿ ಅವರ ಪರವಾಗಿ ನಿಲ್ಲೋದು ಒಂದು ಭಾಗ. ಆದರೆ ಮತ್ತೊಂದು ಭಾಗ ಸಮಾಜ ವಿದ್ರೋಹಿ ಕೆಲಸಗಳನ್ನು ಮಾಡೋದು, ಒಂದು ಕೊಲೆ ಸುಲಿಗೆಗಳನ್ನು ಮಾಡೋದು ಅಥವಾ ಅತ್ಯಾಚಾರಗಳಲ್ಲಿ ಪಾಲ್ಗೊಳ್ಳೋದು. ಈ ರೀತಿ ಧರ್ಮಗುರುಗಳು ಧರ್ಮವನ್ನು ಸರಿದಾರಿಗೆ ತಗೊಂಡೋಗೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥ ಧರ್ಮಗುರುಗಳೇ ದಾರಿ ತಪ್ಪಿದ್ದಾರೆ. ಇಲ್ಲಿ ನೀವು ಆಗಲೇ ಹೇಳಿದ್ರಿ, ಬೇರೆಯವರ ತಪ್ಪುಗಳನ್ನು ನೋಡೋದ್ರ ಮುಂಚೆ ನಮ್ಮ ತಪ್ಪುಗಳನ್ನು ನಾವು ತಿದ್ಕೋಬೇಕು ಅಂತ. ನನ್ನ ಪ್ರಶ್ನೆ ಇರೋದು, ನಾವು ಸಮಾಜವಾಗಿ ಅಥವಾ ಭಕ್ತರುಗಳು ಇದನ್ನು ಹೇಗೆ ನೋಡ್ಬೋದು, ನಾವು ಹೇಗೆ ನಮ್ಮನ್ನು ಸರಿ ಮಾಡ್ಕೋಬೇಕು ಅಂತ. ಈಗ ನನಗೆ ಕೇಳಿದ ಪ್ರಶ್ನೆನೇ ನೀನು ಅವ್ರಿಗೆ ಕೇಳಿದರೆ ಆಯ್ತು, ಮುಗೀತು ಕೆಲಸ. ಒಬ್ಬ ಕೇಳಿದರೆ ವರ್ಕ್ ಆಗಲ್ಲ, 100 ಜನ ಕೇಳಿದರೆ ವರ್ಕ್ ಆಗುತ್ತೆ. ಒಬ್ಬ ಸ್ಟ್ರೈಕಿಗೆ ಕೂತ್ರೆ ಯಾರೂ ಬರಲ್ಲ, 100 ಜನ ಕೂತ್ರೆ ಮುಖ್ಯಮಂತ್ರಿಗಳು ಬರ್ತಾರಲ್ಲ, ಅಷ್ಟೇ. ಎಲ್ಲಿ ತಪ್ಪು ಅಲ್ಲಿ ಕೇಳಿ.
ಯಾರನ್ನು ಧರ್ಮಗುರುಗಳದು ಇಸ್ಲಾಮಲ್ಲಾಗಲಿ ಕ್ರಿಶ್ಚಿಯನ್ನಲ್ಲಾಗಲಿ ಹಿಂದೂಗಳಲ್ಲಾಗಲಿ ಅಥವಾ ಲೆನಿನ್ ಯಾವುದೇ ಸಂಘಟನೆಗಳಾಗಲಿ ಅದು ಗುರುಸ್ಥಾನವೇ ಅದು. ಯಾಕೆ ಒಂದು ಲೀಡ್ ತೊಗೊಂಡೋಗೋದಲ್ಲ ಲೀಡರ್ ಅಂದರೆ. ಫಸ್ಟ್ ಅವ್ರ ಹತ್ರ ನಾಲೆಡ್ಜ್ ಎಲ್ಲ ಇದೆಯಾ, ಇಲ್ಲಿ ಕೂತ್ರೆ ಏನಾಗ್ಬೋದು, ಓಟ್ ಹಾಕ್ತಾನೂ ನೀವು. ಯಾಕೆ ಈಸ್ ದ ಧರ್ಮಗುರು ಫಾರ್ ನಿಮ್ಮ MLA ಅನ್ನೋದೊಂದು ರಾಜಧರ್ಮ, ರಾಜಕೀಯ ಅಲ್ಲ, ಅದೇನು ರಾಜಧರ್ಮ, ಗುರುಧರ್ಮ, ಗೃಹಸ್ಥ ಧರ್ಮ, ಎಲ್ಲದರಲ್ಲೂ ಧರ್ಮ ಉಂಟು. ಒಂದು ಸಿಸ್ಟಮ್ ಹಾಕಿಯೇ ಕೊಟ್ಟಿದ್ದಾರೆ ಎಲ್ಲನೂ. ನಾವು ಆ ಸಿಸ್ಟಮನ್ನು ದಾಟಿದ್ದೀವಿ ಅಲ್ವಾ. ಈ ಹೈವೇಗೆ ನೈಸ್ ರೋಡಿಗೆ ಒಂದು ರೂಲ್ ಇದೆ ನೋಡಿ, ಅಲ್ಲಿ ಹಾಕಿರ್ತಾರಲ್ಲ, ಈ ಗಾಡಿ ಇಲ್ಲಿ ಹೋಗಬೇಕು. ಇಲ್ಲಿ ಮೈಸೂರಲ್ಲಿ ಎರ್ರಾಬಿರ್ರಿ ಹೋದಾಗ ಏನಾಯ್ತು ಹೇಳು, ಶುರುವಾಯ್ತು. ಎಲ್ಲ ಹೋದರು ಸುಮಾರು ಜನ, ಸ್ಪೀಡಲ್ಲಿದ್ದವರು ಹೋದರು, ನಿಧಾನದಲ್ಲಿದ್ದವರು ಹೋದರು. ಒಬ್ಬ ತಪ್ಪಿದ ಬಲ 10 ಗಾಡಿಗಳು ಹೋಗಿ ಗುತ್ತು. ಸಮಾಜದ ಮಧ್ಯೆ ಒಬ್ಬ ಬದಲಾಯಿಸ್ಲಿಕ್ಕೆ ಹೊರಟ್ರೆ ಫಸ್ಟ್ ಅವ ಬದಲಾಗಬೇಕು. ಆ ಬದಲಾಗಿದಾನ ನೋಡಿ, ಇಲ್ಲ ಬದಲಾಗಲಿಕ್ಕಾದ್ರೂ ಪ್ರಯತ್ನ ಮಾಡಬೇಕು, ಇಲ್ಲ ತನ್ನ ಬದಲಾವಣೆ ಬಗ್ಗೆ ಮುಕ್ತವಾಗಿ ಹೇಳೋ ಧೈರ್ಯ ಇರಬೇಕು. ಇದಕ್ಕೆ ಟ್ರಾನ್ಸ್ಫರ್ಮೇಷನ್, ಪರಿಹಾರ ಕೊಡೋರು ಬೇಡ ನಮಗೆ, ಪರಿವರ್ತನೆ ಮಾಡೋರು ಬೇಕು. ಅದು ರಾಜಕೀಯದಲ್ಲಾಗಲಿ ಅದು ಧರ್ಮ ಆಗಲಿ. ನಮಸ್ಕಾರ ಗುರುಗಳೇ. ಫಸ್ಟ್ ಏನಂದರೆ ಮೇಡಮ್ಮು ಧರ್ಮ ಅಂತ ಒಂದು ಕ್ವಶನ್ ಕೇಳಿದ್ರು ನಿಮಗೆ, ನೀವು ಒಳ್ಳೆ ಉತ್ತರ ಕೊಟ್ರಿ. ಏನಂತೆ, ನೀವು ಕಾಲು ಕೆಳಗಡೆ ಬಗ್ಸಿ ತಲೆ ನೀವು ಕೆಳಗಡೆ ಹಾಕಿ ನಮಸ್ಕಾರ ಮಾಡಿರಿ. ನಮಗಲ್ಲ, ಇದು ನೀವು ದೇವರಿಗೆ ಮಾಡಿರೋದು. ಈ ಇದಕ್ಕೆ ನಾವು ನಮ್ಮ ಉರ್ದು ಭಾಷೆಯಲ್ಲಿ ಸಜ್ದಾ ಅಂತೀವಿ. ಇದು ನಾವು 5 ಟೈಮು ನಮಾಜ್ ಮಾಡ್ತೀವಿ. ಏನಕ್ಕೆ ಇದು ಏನು ಪ್ರಶ್ನೆ ಅಂದರೆ 5 ಟೈಮ್ ನಮಾಜಲ್ಲಿ ಎಷ್ಟಲ್ಲಿ ಸಜ್ದಾ ಮಾಡ್ತೀವಿ ನಾವು ಅಂದರೆ 10 ಬಾರಿ ಅಂತ ಅಂದ್ಕೊಳ್ಳಿ. ಅದೇನು ನಾವು ದೇವರಿಗೆ ನಮಸ್ಕಾರ ಮಾಡ್ತಾ ಇರೋದು, ಇದೇ ಧರ್ಮ. ನೀವು ನಮಗೆ ಎಕ್ಸಾಂಪಲ್ ತೋರಿಸಿದ್ದೆ ಗುರುಗಳಿಗೆ, ಇದು ನಮಗೆ ಸಂತೋಷ ಆಯಿತು. ನಿಮಗೆ ದೊಡ್ಡ ನಾವು ನಿಮಗೆ ನಾನು ಅದಕ್ಕೊಂದು ಉತ್ತರ ಕೊಟ್ಟು ಬಿಡ್ತೀನಿ. ನಮಸ್ಕಾರ ಅಂದರೆ ನಡವಳಿಕೆ ನಮಸ್ಕಾರ ಆಗಬೇಕಂತ. ನನ್ನ ನಡೆ ನುಡಿ ಬದುಕು ಪಾರದರ್ಶಕವಾಗಿರುವುದೇ ನಮಸ್ಕಾರ. ಅದು ಪಾರದರ್ಶಕಕ್ಕೆ ತಗೊಂಡು ಹೋಗಲಿಕ್ಕೆ ಈ ಮಲಯಾಳಮಲ್ಲೊಂದು ಒಂದಿದೆ, ಎಲ್ಲ ಮರಿಯನ್ನವನಾಣ ಅಲ್ಲಾಹು ಅಂತ. ನನಗೆ ಗೊತ್ತಿಲ್ಲದವನ ಹತ್ರ, ಸರ್ವಜ್ಞನ ಹತ್ರ, ಸರ್ವಶಕ್ತನ ಹತ್ರ, ಅದನ್ನೇ ನಿಮ್ಮ ಕಲ್ಮದಲ್ಲಿ ಬರೋದು. ಬೇಡ್ತಾ ಇದ್ದೀನಿ ಕೈ ಹಿಡಿದು ನಡೆಸು ಅಂತ. ಇದನ್ನು ಕುವೆಂಪು ಇನ್ನೂ ಚೆನ್ನಾಗಿ ಹೇಳಿದರು. ಕೈ ಹಿಡಿದು ನಡೆಸು ಭಾವಗೀತೆ ಉಂಟಲ್ಲ, ಕರುನಾಳು ಬಾಬೆಳಕೆ. ಕರುನಾಳು ಬಾಬೆಳಕೆ. ಈ ಒಂದು ಹಾಡು ಕುವೆಂಪುದು ಎಲ್ಲ ಧರ್ಮದವರು ಚಂದ ಅರ್ಥ ಮಾಡಿಕೊಂಡ್ರೆ ನೋ ಗಲಾಟ. ನಮ್ಮ ಧರ್ಮದಲ್ಲಿ ನಮಾಜ್ ಮಾಡೋರು ತುಂಬ ಜನ ಇದ್ದಾರೆ. ಏನೋ ಹಜ್ ಮಾಡೋರು ತುಂಬ ಜನ ಲೈನಲ್ಲಿ ಫುಲ್ ಆಗಿದೆ. ಇನ್ನೊಂದರಲ್ಲಿ ಜಿಕಿರ್ ಮಾಡೋದು ತುಂಬ ಜಾಸ್ತಿ ಲೈನಲ್ಲಿದೆ. ಒಂದೊಂದು ಲೈನ್ ಅಂತ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಆ ಲೈನು ಜಿಕಿರ್ ಮಾಡೋರು ತುಂಬ ಲೈನಲ್ಲಿದ್ದಾರೆ. ಕುರಾನ್ ಓದೋರು ಒಂದು ಲೈನಲ್ಲಿ ತುಂಬ ಫುಲ್ ರಶ್ ಇದೆ. ಮತ್ತು ಇನ್ನೊಂದು ಆ ಜಕಾತ್ ಕೊಡೋರು ಆ ಲೈನು ಫುಲ್ ರಶ್ ಇದೆ. ಮತ್ತು ಖಾಲಿ ಇರೋದು ಅಕ್ಲಾಕಿಯಾತ್ ರಸ್ತ ಖಾಲಿ ಇದೆ. ಅಂದರೆ ನಮ್ಮ ಮೈಂಡಲ್ಲಿ ಯಾವುದು ನಮ್ಮ ಅಕ್ಲಾಕ್ ಅಂದರೆ ನಾವು ಯಾವ ರೀತಿ ನಾವು ಓಡ್ತೀವಿ ಬರ್ತೀವಿ, ಯಾರ ಹತ್ರ ಒಂದು ಒಳ್ಳೆ ಸೌಹಾರ್ದತೆಯಿಂದ ನಾವು ಬಾಳಬೇಕು, ಅದು ಒಂದು ಖಾಲಿ ಇದೆ. ಅದರಲ್ಲಿ ಹೋದರೆ ತುಂಬ ಬೇಗ ನಾವು ಹೋಗ್ಬಿಡ್ತೀವಿ ಅಂತ ನಮ್ಮ ಎಕ್ಸಾಂಪಲ್ ಕೊಡ್ತಾ ಇರೋದು. ನಮ್ಮ ಒಂದು ಗುರುಗಳು ಈ ಥರ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದನ್ನ ನೆನಪಾಯ್ತು, ಅದಕ್ಕೆ ಹೇಳಿದ್ದೀನಿ. ನಾನು ನಿಮಗೆ ಅವ್ರು ಕೇಳಿದ್ದು ಧರ್ಮ ಅನ್ನೋ ಪ್ರಶ್ನೆಗೆ ನನಗೆ ಈಗ ಉತ್ತರ ಸಿಕ್ತು. ಜನ್ಮತಃ ಶೂದ್ರೋ ಸಂಸ್ಕಾರೇನ ಬ್ರಾಹ್ಮಣ ಅಂತ. ಹುಟ್ಟುತ್ತಾ ನಾವೆಲ್ಲ ಬ್ಲಡ್ಡಲ್ಲೇ ಹುಟ್ಟಿರ್ತೀವಿ. ನಮ್ಮನ್ನು ವಾಶ್ ಮಾಡ್ತಾರೆ. ನಿಮ್ಮಲ್ಲಿ ಜಮ್ ಇದೆ, ನಮ್ಮಲ್ಲಿ ಗಂಗೆ ಇದೆ, ಕ್ರಿಶ್ಚಿಯಾನಿಟಿಯಲ್ಲಿ ಬ್ಯಾಪ್ಟೈಸ್ ಇದೆ. ನಾಳೆ ಹೊಸ ಹುಡುಗರ ತೀರ್ಥಸ್ನಾನ ಬೇರೆ ಇದೆ, ಅದಿರಲಿ, ಅದನ್ನು ಬಿಡುವ. ಅದು ಒಂದು ತೀರ್ಥಸ್ನಾನ, ಅವರ ತೀರ್ಥಸ್ನಾನ, MG ರೋಡಿನಲ್ಲಿ ನಡೆಯೋ ತೀರ್ಥಸ್ನಾನ. ಆ ಸ್ನಾನದಲ್ಲಿ ಯಾರ್ಯಾರು ಜಾರಿ ಬೀಳ್ತಾರೋ ಗೊತ್ತಿಲ್ಲ, ಬಿದ್ದವರು ಮಾತ್ರ ಲೆಕ್ಕ ಹಿಡಿಬೋದು. ನಾವು ದಿನ ಈಗ ಹೇಳಿದ್ರಿ ಯಾಕೆ ಈ ಪ್ರಾರ್ಥನೆ, ಇದೆಲ್ಲ ಪುಸ್ತಕ, ಭಾಗವತ, ಯಾವುದೇ ಧರ್ಮ ಇರಲಿ, ಯಾಕೆ ಇದೆಲ್ಲ ಅಗತ್ಯ ಇದೆ. ತಂದೆ ತಾಯಿಗೆ ನಮಸ್ಕಾರ ಮಾಡು, ಯಾಕೆ ದೇಹ ಕೊಟ್ಟವನಿಗೆ ನಮಸ್ಕಾರ ಮಾಡು, ಜೀವ ಕೊಟ್ಲಲ್ಲ ಅವಳಿಗೆ ನಮಸ್ಕಾರ ಮಾಡು. ವೃದ್ಧಾಶ್ರಮ ಬರ್ತಿರಲಿಲ್ಲ. ದೇಹ ಕೊಟ್ಟವನಿಗೆ ನಮಸ್ಕಾರ ಮಾಡಿದರೆ ಲೋಲೆ ಎಲ್ಲ ಬರ್ತಿರಲಿಲ್ಲ. ಅನ್ನ ಕೊಟ್ಟವನಿಗೆ ನಮಸ್ಕಾರ ಮಾಡು, ರೈತರು ಉಪವಾಸ ಸಾಯ್ತಿರಲಿಲ್ಲ. ದೇಶ ಕಾಯೋವನಿಗೆ ನಮಸ್ಕಾರ ಮಾಡು,
ಯಾವ ಯೋಧರೆ ಮಕ್ಕಳಿಗೆ ಫ್ರೀ ಎಜುಕೇಷನ್ ಎಲ್ಲ ಕಡೆ ಎಲ್ಲ ಸಂಸ್ಥೆಗಳು ಮಾಡ್ತಿದ್ದು, ಬರೀ ಗೌರ್ಮೆಂಟ್ ಮಾಡಲಿ ಅಂತಿರಲಿಲ್ಲ. ನಾವೀಗ ಹಲ್ಲುಜ್ಜುತ್ತೀವಿ, ಸ್ನಾನ ಮಾಡ್ತೀವಿ, ಎಷ್ಟೊತ್ತು ಜಾಸ್ತಿ ಮಾಡ್ತೀವೋ ಅಷ್ಟು ಶುದ್ಧಿ ಆಗ್ತೀವಿ. ಪ್ರಾರ್ಥನೆ ಮನಸ್ಸನ್ನು ಶುದ್ಧಿ ಮಾಡುತ್ತೆ, ಮನಸ್ಸಿನ ಆಹಾರ. ಪ್ಲಸ್ ಆರ್ತ ಅಂದರೆ ಹೆಲ್ಪ್ಲೆಸ್ ಆಗಿ ಭಗವಂತನನ್ನು ಕೇಳೋದು. ಇನ್ನೊಂದು ದೇಹ, ಮನಸ್ಸು, ಬುದ್ಧಿ 3 ತ್ರಿಕರಣ ಶುದ್ಧಿ ಆದರೆ ಅವನಿಂದ ಕೆಟ್ಟದ್ದು ಮಾಡೋಕ್ಕಾಗಲ್ಲ. ಕರೆಕ್ಟು ಕುರಾನನ್ನು ತಿಳಿದು 5 ಹೊತ್ತು ನಮಾಜ್ ಸರಿ ಮಾಡಿದರೆ ಅವನಿಗೆ ಹಿಂಸೆ ಮಾಡೋ ಪ್ರವೃತ್ತಿ ಇರಲ್ಲ. ಪಾಯಿಂಟ್ ನಂಬರ್ 1. ಕರೆಕ್ಟ್ ಗೀತೆಯನ್ನು ಓದಿ ನಿತ್ಯ ಗಾಯತ್ರಿ ಅನುಷ್ಠಾನ ಮಾಡಿ ಸೊಸೈಟಿಗೋಸ್ಕರ ಅಗ್ನಿಹೋತ್ರ ಮಾಡೋನು, ವೃಕ್ಷಗಳನ್ನು ಬೆಳೆಸೋನಿದ್ರೆ ಅವನಿಗೆ ಇನ್ನೊಬ್ಬರು, ಯಾಕೆ ಅವನು ಮಾಡ್ತಿರೋದೆಲ್ಲ ಒಳ್ಳೆಯದೇ ಆದರೆ ಕೆಟ್ಟದ್ದು ಹೆಂಗೆ ಬಯಸ್ತಾನೆ? ಕ್ರಿಶ್ಚಿಯನ್ ಅಂದರೆ ಯಾರು ಹಿಂಸೆ ಮಾಡೋರು ಕ್ರಿಶ್ಚಿಯನ್ ಅಲ್ಲ, ಯಾಕೆ ಮೂಲತತ್ವವೇ ಹೇಳಿದೆ. ಎಣ್ಣೆ ಹೊಡೆಯೋನು ಮುಸ್ಲಿಮ್ ಅಲ್ಲ. ಪೈಗಂಬರ್ ಮೇಲೆ ಹೋದಾಗ ಹೀಗೆ ಹಿಡಿದ್ರಂತೆ ಹಾಲು ಮತ್ತು ಎಣ್ಣೆ. ನಂಗೆ ಗೊತ್ತಿರೋ ಸಣ್ಣ ಸಣ್ಣ ಜ್ಞಾನ. ಎಂತ ತೊಗೊಂಬಂದ ಅವನು? ಹಾಲು ತೊಗೊಂಬಂದ. ಯಾರೆಲ್ಲ ಮುಸ್ಲಿಮ್ ಪೆಗ್ಗಾಗ್ತಾರೆ ಅವರು ದಯಮಾಡಿ ಹೇಳ್ಕೊಳ್ಬೇಡಿ ಮುಸ್ಲಿಮು. ಯಾರೆಲ್ಲ ಹಿಂಸೆ ಮಾಡ್ತೀರಿ ಅವರು ಹೇಳ್ಕೊಳ್ಬೇಡಿ ಮುಸ್ಲಿಮ್ ಅಂಥೇಳಿ. ಯಾರೆಲ್ಲ ಹಿಂದೂಗಳು, ಹಿಂದೂ ಅಂದರೆ ಒಂದು ಒಗ್ಗಟ್ಟು. ಯಾರೆಲ್ಲ ಹಿಂದೂಗಳ ಜಾತಿ ಹೇಳಿಕೊಂಡು ಜಾತಿಯ ಪ್ರತಿಷ್ಠೆಯಲ್ಲಿದ್ದಾರೆ ದಯಮಾಡಿ ಅವರು ಹಿಂದೂ ಅಲ್ಲ, ಅವ್ರದ್ದೇ ಒಂದು ಪಂಗಡ. ಸ್ವಾಮಿಗಳೇ, ಈಗ ಗಾಂಧೀಜಿಯವರ ಕೊನೆ ಉಸಿರಿನಲ್ಲಿ ಬಂದಂತಹ ಎ ರಾಮ್ಗೂ ಒಬ್ಬ ರಾಜಕಾರಣಿ ಇವತ್ತು ಹೇ ರಾಮನನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋದಕ್ಕೂ ಏನೊಂದು ವ್ಯತ್ಯಾಸ, ಬದಲಾವಣೆ ಆಗಿದೆ ಸ್ವಾಮಿ? ಜನ ನಮ್ಮ ದೇಶದಲ್ಲಿ ಭಾವುಕತೆಗೆ ಒಳಪಟ್ಟವರು. ಅವರು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ, ಇಲ್ಲಿ ಜೆನೆಟಿಕ್ ಅದು ಸೆಂಟಿಮೆಂಟ್. ಒಂದೊಂದು ದಿನದಲ್ಲಿ ಇಟ್ಸ್ ಎ ಪಾಯ್ಸನ್. ಈ ಭಾವುಕತೆಯನ್ನು ಹೇಗೆ ಸ್ಟ್ರಾಟರ್ಜಿ ಮಾಡ್ಕೊಳ್ಬೇಕು ಅಂತ ಎಲ್ಲ ವರ್ಗದವರಿಗೆ ಗೊತ್ತು. ಅಷ್ಟೇ ಆಗ್ತಿರೋದು. ಅದೆಲ್ಲರಿಗೂ ಹೋಲ್ಸೇಲ್. ಅದು ಧರ್ಮ ಇರ್ಬೋದು, ರಾಜಕಾರಣಿ ಇರ್ಬೋದು, ಮನೆ ಇರ್ಬೋದು ಅಲ್ವಾ? ಈ ಗಂಡ ತಪ್ಪು ಮಾಡಿ ಬಂದಾಗ ಅವನಿಗೆ ಗೊತ್ತು ಹೆಂಡ್ತಿನ ಹೆಂಗೆ ಭಾವುಕತೆಯಲ್ಲಿ ಸೆಂಟಿಮೆಂಟ್ಲಿ ಟ್ರ್ಯಾಕ್ ಮಾಡಬೇಕು ಅಂತ. ಒಬ್ಬ MLAಗೂ ಚೆನ್ನಾಗೇ ಗೊತ್ತಲ್ಲ. ಆ ಸ್ಟೇಜಿಗೆ ಹೋದಾಗ ಆ ಭಾಷಣ ಮಾಡಲ್ವ? ಎಲ್ಲನೂ ಒಟ್ಟಿಗಿಟ್ಟು ವೈರಲ್ ಮಾಡಿ ನೆಕ್ಸ್ಟ್ ಟೈಮ್ ಆ ಭಾಷಣ ಮಾಡಲ್ಲ ಅವನು. ನಾನ್ ವೆಜ್ ತಿನ್ನೋಕ್ಕೆ ಹೋಗ್ತೀವಿ ನಮ್ಮ ಹೋಟೆಲಲ್ಲಿ. ನಮ್ಮ ಹೋಟೆಲಲ್ಲಿ ನಾನ್ ವೆಜ್ ತಿನ್ನೋಕ್ಕೆ ಹಿಂದೂಗಳು ಬರ್ತಾರೆ. ಇವಾಗ ನಾನು ವೆಜ್ ಹೋಟೆಲ್ಗೆ ಹೋಗಿದ್ರೆ ಟೋಪಿ ಹಾಕ್ಕೊಂಡು ಮುಸ್ಲಿಮ್ ಅವರು ಅಂತ ಹಿಂಗೆ ನೋಡ್ತಾರೆ, ಗುರಾಯಿಸ್ತಾರೆ. ಅದು ಏನದು? ಅದು ಯಾವ ಕ್ಯಾಟಗಿರಿ ಅದು? ಹಿಂದೂ ಆಯಿತು ಮುಸ್ಲಿಮ್ ಆಯಿತು. ಇವಾಗ ಮುಸ್ಲಿಮ್ ಅವ್ರು ಹೋಗಿದ್ರೆ ಶಾಕ್ ಆಗಿಬಿಡ್ತಾರೆ. ಅದು ಯಾವ ಕ್ಯಾಟಗಿರಿ? ಏನಿಗೆ ಗುರಾಯಿಸ್ತಾರೆ ಅಂತ ಕೇಳ್ಬೋದಿತ್ತಲ್ಲ ಸುಮಾರು ಸಲ ಹೋದವ್ರು. 1 ಜನ ನೋಡ್ರೆ ಕೇಳ್ಬೋದು, 10 ಜನ ನೋಡ್ರೆ ಹೆಂಗೆ ಕೇಳ್ತಾ ಇದ್ದ? ಅದು ಅವಾಗ ನಮ್ಮ ಆಂಕರಿಗೆ ಹೇಳಿದ್ರೆ ಆಯ್ತು ಈ ಪ್ರಶ್ನೆ ಒಂದ್ಸಲಿ. ಇವಾಗ ಪ್ರಶ್ನೆ ಉತ್ತರ ಕೊಡ್ತೀನಿ. ನಾವು ಡೊನೇಷನ್ ಕಲೆಕ್ಷನಿಗೆ ಹೋಗ್ತೀವಿ. ಒಬ್ಬ ನಾನ್ ವೆಜಿಟೇರಿಯನ್ ಅಂಗಡಿಯವನು ಕೈಯನ್ನು ತೊಳೆದು 200 ರೂಪಾಯಿ ಕೊಡಲ್ಲ ದೇವಸ್ಥಾನಕ್ಕೆ, ಅವನು ಅದನ್ನೇ ಕೊಡ್ತಾನೆ. ಹೂವಿನ ಅಂಗಡಿಯವಳು ಕೊಡ್ತಾಳೆ, ಅವಳು ಮೆನೋಪಸ್ ಆಗಿರಲ್ವ? ಆ ದುಡ್ಡನ್ನು ದೇವರು ಸ್ವೀಕಾರ ಮಾಡಿದ್ದಾನೆ ಅಂದರೆ ನಿಮ್ಮ ಭಾವನೆಯನ್ನು ಅವನು ಸ್ವೀಕಾರ ಮಾಡ್ತಾನೆ. ದೇವರು ಯಾವಾಗಲೂ ಭಾವಪ್ರಿಯ, ಬಾಹ್ಯಪ್ರಿಯ ಅಲ್ಲ. ಹಾಗೆ ನೋಡೋರ್ದು ಒಂದು ಗುಂಪದು. ಆ ಗುಂಪಿಗೇನು ಅಂದರೆ ಕೂಲಿಂಗ್ ಗ್ಲಾಸ್ ಹಾಕಿದ ಜನಗಳು ಅಂತ ಹೇಳ್ಬೋದು. ಕೂಲಾಗಿ ನೋಡ್ತಾ ಇರ್ತಾರೆ ಅಂಥವ್ರನ್ನ ನೋಡಿ. ಅಹಂಕಾರಕ್ಕೆ ಉದಾಸೀನ ಮದ್ದು. ಈ ಜಗತ್ತಲ್ಲಿ 2 ಫ್ರೀ ಸಿಗುತ್ತೆ, ಒಂದು ಕಮೆಂಟು, ಒಂದು ಕಾಂಪ್ಲಿಮೆಂಟ್, ಸಜೆಷನ್. ಅದೆರಡನ್ನು ಬಿಟ್ಟು ಬದುಕಿ. ಟೇಕ್ ಸಜೆಷನ್ ಫ್ರಮ್ ಅದರ್ಸ್, ಡಿಸಿಷನ್ ಈಸ್ ಯುವರ್ಸ್. ಹೀಗಿದ್ರೆ ಯಾವಾಗ ಗೊಂದಲ ಇಲ್ಲಲ್ಲ. ಈ ಸಮಾಜದಲ್ಲಿ ನಾಟ್ ಓನ್ಲಿ ಕರ್ನಾಟಕ, ಈ ದೇಶದಲ್ಲಿ ಕೆಲವರು ಸ್ವಾಮೀಜಿಗಳಿದ್ದಾರೆ, ಕೆಲವರು ಗುರೂಜಿಗಳಿದ್ದಾರೆ. ಕೆಲವು ಸ್ವಾಮೀಜಿಗಳು ಹಾದಿ ತಪ್ಪಿದ್ದಾರೆ, ಕೆಲವು ಗುರೂಜಿಗಳು ಹಾದಿ ತಪ್ಪಿದ್ದಾರೆ. ಬಹುಶಃ ಅವ್ರ ಹೆಸರುಗಳು ನಾನು ಹೇಳಕ್ಕೆ ಇಷ್ಟಪಡಲ್ಲ, ನಿಮಗೂ ಗೊತ್ತಿರುತ್ತೆ. ಕೆಲವರು ಬೇಲ್ ಮೇಲೆ ಇದ್ದಾರೆ, ಗೊತ್ತಿಲ್ಲ ಅಂತ ಇಟ್ಕೊಳ್ಳಲ್ಲ ಸುಮ್ಮನೆ. ಏನಕ್ಕೆ ಅಲ್ಲ, ಕೆಲವರು ಬೇಲ್ ಮೇಲೆ ಇದ್ದಾರೆ, ಏನ್ ಗುರುಗಳೇ ನಿಮ್ಮ ಕಡೆಯಿಂದ ಇಂಥ ಸ್ವಾಮೀಜಿಗಳಿಗೆ ಇಂಥ ಗುರೂಜಿಗಳಿಗೆ ಏನ್ ಹೇಳಕ್ಕೆ ಉದ್ದೇಶ? ನಾನು ಆ 2 ಕ್ಯಾಟಗರಿಲಿ ನಾನಿಲ್ಲ. ಕೆಲವರು, ನಾನು ಮೊದಲೇ ಹೇಳಿದ್ದೀನಿ, ಕೆಲವರಿಗೆ ಅಲ್ಲಲ್ಲ, ನಾನು ಹೇಳಿದ್ದೆ ಸ್ವಾಮಿಗಳು ಅಂದ್ರು ನಾನು ಸ್ವಲ್ಪ ದೂರ. ನನಗೆ ಹೇಳಿದ್ರೆ ಅಡ್ರೆಸ್ ಮಾಡಿದರೆ, ಗುರೂಜಿ ಅಂದರು ನಾನು ದೂರ. ಯಾಕೆ ನನಗೆ ನೀವೆಲ್ಲ ಗುರುಗಳು. ನಮಗೆ ನಮ್ಮೊಳಗೆ ಪರ್ಫೆಕ್ಷನ್ ಬರೋ ತನಕ ಸೊಸೈಟಿಯನ್ನು ಬದಲಾಯಿಸೋ ಮಹಾಪ್ರಯೋಗಕ್ಕೆ ಇಳಿದಿರೋದು ಸೇಫ್. ಎಲ್ಲ ಧರ್ಮ ಗುರುಗಳು ನಮ್ಮೊಳಗೆ ಫಸ್ಟ್ ಬದಲಾಗಬೇಕು. ಇದನ್ನು ಗಾಂಧಿ ಹೇಳಿದ್ದು 1936ಗೆ. ಅವರೊಂದು ಸ್ಲೋಗನ್ ಹೇಳ್ತಾರೆ, ಸತ್ಯವೇ ದೇವರು ಅಂತ. ಅಲ್ಲಿ ತನಕ ದೇವರೇ ಸತ್ಯ ಅಂತಿತ್ತು. ದೇವರೇ ಸತ್ಯ ಅಂದೇನು? ಫಾರ್ಮ್ ವರ್ಷಿಪ್ ನಡೀತಾ ಇತ್ತು. ಯಾವಾಗ ವೇದಾಂತದ ಕೊನೆಯ ಶಬ್ದ ಸತ್ಯಂ ಅನಂತಂ ಬ್ರಹ್ಮ ಅಂತ ಅರ್ಥ ಆಯಿತು, ಇನ್ಫೈನೈಟ್ ಈಸ್ ದ ಟ್ರುತ್,
ಬೆಳಕಾಗಿದೆ. ಇದನ್ನೇ ರಾಷ್ಟ್ರಕವಿ ಕುವೆಂಪುಗೆ ಜ್ಞಾನ ಆದಾಗ, ಮಹಾಜ್ಞಾನಿ ಅವರು, ಕವಿಯಲ್ಲ, ಆ ಜ್ಞಾನ ಆಗಿದ್ದಕ್ಕೆ ಹಾಡುಗಳಲ್ಲುಂಟು. ಅಲ್ಲಮರು ಇದನ್ನೇ ಹೇಳಿದರು, ಬಯಲು ಬಯಲಾಯಿತು ನೋಡ, ನನ್ನ ನಡೆ ನನ್ನ ನುಡಿ ಇಷ್ಟು ತಪ್ಪಿದ್ರು ನಾನು ತಲೆ ಇಡ್ತೀನಿ ಅಂತ. ಇದು ಒಬ್ಬ ಮಾರ್ಗದರ್ಶಿ ಆಗವನು ಈ ಮಟ್ಟದ ಪ್ಯೂರಿಫಿಕೇಷನ್ ಇರಬೇಕು. ಆಗ ಮಾತ್ರ ಆ ಚೇರಲ್ಲಿ ಕೂತ್ರೆ ಜಗತ್ತು ಪರಿವರ್ತನೆ ಕಡೆಗೆ ಹೋಗ್ತದೆ. ಈಗ ನಮ್ಮಲ್ಲಿ ನಮ್ಮ ಧರ್ಮ ಎಲ್ಲ ಕಡೆ ಅದಕ್ಕೆ ದೊಡ್ಡದಾಗಿ ಒಂದು ತೊಂದರೆ ಆಗ್ತಾಯಿದೆ. ಬೇರೆ ಕಡೆ ಡೆಮೋಗ್ರಫಿ ಚೇಂಜ್ ಆಗ್ತಾಯಿದೆ. ನಮ್ಮ ದೇಶದಲ್ಲೇ ಅಲ್ಲ, ಬೇರೆ ಕಡೆ ದೇಶದಲ್ಲೂ ಕೂಡ ಡೆಮೋಗ್ರಫಿ ಚೇಂಜ್ ಆಗ್ತಾಯಿದೆ. ನಾವು ಏನೇ ಶಾಂತಿಯಾಗಿದ್ದರೂ ಕೂಡ ಭಾಳಷ್ಟು ಕಡೆ ಈ ಥರ ಗಲಾಟೆಗಳಾಗ್ತಾಯಿದೆ. ಈಗ ನಮ್ಮ ಭಾರತನೇ ತೆಗೆದುಕೊಳ್ಳಿ, ಸುಮಾರು 40-50% ಡೆಮೋಕ್ರಸಿ ಕಡಿಮೆ ಆಗಿಬಿಟ್ಟಿದೆ. ಈ ರೀತಿಯನ್ನು ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ನಮ್ಮ ದೇಶನೇ ಅಲ್ಲ, ಬೇರೆ ಕಡೆಯೂ ಈ ಥರ ಆಗ್ತಾಯಿದೆ. ಇದಕ್ಕೆ ನಾವು ಸಾಮರಸ್ಯ ಕೂತ್ಕೊಂಡು ಬರೀ ಮಾತಾಡ್ಕೊಂಡೇ ಇದ್ದರೆ ಯಾವಾಗ ನಾವು ಹೇಳಿದ್ದಲ್ಲ, ನಾನು ಹೇಳಿದ್ದು ಎಲ್ಲೆಲ್ಲಿ ಶಸ್ತ್ರದ ಚಿಕಿತ್ಸೆ ಆಗಬೇಕು ಅಲ್ಲಿ ಶಸ್ತ್ರದ ಚಿಕಿತ್ಸೆ ಆಗಬೇಕು, ಎಲ್ಲೆಲ್ಲಿ ಶಾಸ್ತ್ರದ ಚಿಕಿತ್ಸೆ ಆಗಬೇಕು ಅಲ್ಲಲ್ಲಿ ಶಾಸ್ತ್ರದ ಚಿಕಿತ್ಸೆ, ಎರಡೂ ಚಿಕಿತ್ಸೆ ಅಗತ್ಯ ಇದೆ. ಈಗ ಶಾಸ್ತ್ರದ ಚಿಕಿತ್ಸೆ ಒಂದೇ ಸಾಲಲ್ಲ, ಯಾಕೆ ಕ್ಯಾನ್ಸರ್ 4th ಸ್ಟೇಜಲ್ಲಿ ಇದ್ದೀವಿ. ಗುರೂಜಿ ಇನ್ನೊಂದು ಸಣ್ಣ ಕ್ವಶನ್, ಅದಕ್ಕೇ ನಾವು ಯಾವುದೇ ಒಂದು ರೆವಲ್ಯೂಷನ್ ಆಗಬೇಕಾದ್ರೆ ನಾವೊಂದು ಗುರುಗಳು ನೋಡ್ತೀವಿ. ಒಂದು ಕಾಲದಲ್ಲಿ ರಾಮಕೃಷ್ಣ ಪರಮಹಂಸರು ಇರ್ಬೋದು, ಅಥವಾ ಸ್ವಾಮಿ ವಿವೇಕಾನಂದರು ಇರ್ಬೋದು, ಅಥವಾ ಶಂಕರಾಚಾರ್ಯರು ಇರ್ಬೋದು, ಅವರು ಬಂದು ಬದಲಾವಣೆ ಆಗಿದೆ. ಆ ಥರ ಆಗೋ ಸಾಧ್ಯತೆ ಇದೆಯಾ? ನೀವು ಅವಧೂತರು ಇದನ್ನು ಆನ್ಸರ್ ಮಾಡಬೇಕು. ನೋಡಿ, ಮನದಿಂದ ರೆವಲ್ಯೂಷನ್, ಆಮೇಲೆ ಮನೆ, ಆಮೇಲೆ ಮಠ, ಆಮೇಲೆ ಊರು. ನೀವೀಗ ಏನು ಮಾಡ್ತಿದ್ದೀರಿ? ಊರಿನ ಶುರು ಹಚ್ಕೊಂಡಿದ್ದೀರಿ. ಎಲ್ಲರೂ ಶುರು ಆಗಬೇಕಾಗಿದೆ ನಮ್ಮಿಂದ. ನಾನು ನನ್ನ ದೇಶಕ್ಕೆಷ್ಟು ನಿಷ್ಠೆಯಿಂದಿದ್ದೀನಿ, ನಾನೊಬ್ಬ ಸಿಟಿಸನ್ ಆಗಿ ವೋಟ್ ಹಾಕ್ತಾ ಎಷ್ಟು ನಿಷ್ಠೆಯಿಂದಿದ್ದೀನಿ ನೋಡಿ ವ್ಯಕ್ತಿ ನೋಡಿ ಹಾಕ್ತಿದ್ದೀನೋ, ವ್ಯಕ್ತಿತ್ವ ನೋಡಿ ಹಾಕ್ತಿದ್ದೀನೋ, ಜಾತಿ ನೋಡಿ ಹಾಕ್ತಿದ್ದೀನೋ, ನೀತಿ ನೋಡಿ ಹಾಕ್ತಿದ್ದೀನೋ, ಫಸ್ಟ್ ಕ್ವಶನ್. ಎರಡನೇದು, ನನ್ನ ಹೆಂಡತಿ ಮಕ್ಕಳು ಎಷ್ಟು ಸಂಸ್ಕಾರವನ್ನು ಬೆಳೆಸ್ತಾ ಇದ್ದಾರೆ, ಆಚರಣೆಯಲ್ಲಿದ್ದಾರೆ, ಇದು ಮೂರನೇ ಕ್ವಶನ್. ಆಮೇಲೆ ನಾನು ನನ್ನ ದೇಶದ ಕಾನೂನನ್ನು ನಾನು ಒಪ್ಕೊಂಡಿದ್ದೀನ ಅಂತ. ಅದನ್ನು ಒಪ್ಕೊಂಡಿದ್ರೆ ಗಲಾಟೆ ಆಗೋ ಸೀನೇ ಇಲ್ಲ. ಫಸ್ಟು ನಾವು ಸಂವಿಧಾನನ ಒಪ್ಪಲಿಲ್ಲ, ಒಪ್ಪಿದರೆ ರೋಡಿಗಿದ್ದು ಯುದ್ಧ ಮಾಡ್ತೀವ? ಮಾನವೀಯ ಧರ್ಮಗಳನ್ನು ಒಪ್ಪಿದ್ದೀವ? ಎಂಥದ್ದು ಒಪ್ಪೇ ಇಲ್ಲ. ನಾವು ಒಪ್ಪದೆ ಗಲಾಟೆ ಮಾಡಿಕೊಂಡು ಕೆಸರೆ ಹರ್ಚ್ಕೊಳ್ತಾ ಇದ್ದೀವಿ. ಈಗ ಇವರು ಸರಿ ಇಲ್ಲ, ಅವರು ಸರಿ ಇಲ್ಲ, ಟೋಟಲಿ ಎಲ್ಲರೂ ಸರಿ ಇಲ್ಲ. ಸರಿ ಮಾಡುವ. ಈಗ ಫಸ್ಟು ಕೂತು ಮಾತಾಡಬೇಕು, ನಮ್ಮ ತಪ್ಪುಗಳೇನಿದೆ ಮುಕ್ತವಾಗಿ ಹೇಳಬೇಕದು. ಸೊಲ್ಯೂಷನ್ನೇ ಬೇಕು ಅಂತ, ಚರ್ಚೆ ಬೇಕಾದರೆ ನಾನು ಸೊಲ್ಯೂಷನ್ ಹೇಳಲ್ಲ, ಸೊಲ್ಯೂಷನ್ನೇ ಬೇಕು ಅಂತ ಕಂಡ್ರೆ ಡಿಸೆಕ್ಷನ್ ಇಲ್ಲದೆ ಬೇರೆ ದಾರಿ ಇಲ್ಲ. ಡಿಸೆಕ್ಷನಿಗೆ ನಿಲ್ಲೋಣ. ಕ್ಯಾನ್ಸರ್ ಇಲ್ಲಿ ಜಾಸ್ತಿ ಇದೆಯೋ ಇಲ್ಲಿ ಜಾಸ್ತಿ ಇದೆಯೋ ಗೊತ್ತಾಗುತ್ತೆ. ಯಾವ ಟೈಪಿನ ಕ್ಯಾನ್ಸರ್, ಹೇಗೆ ಹರಡಿತು, ಟ್ರೀಟ್ಮೆಂಟ್ ಏನು. ನಮ್ಮಲ್ಲೇ ಸಂಘಟನೆ ಗಟ್ಟಿಯಾಗಬೇಕು. ಅಲ್ಲಿ ಹೋಗಿ ಯುದ್ಧ ಮಾಡೋಣ, ಏನಾಗುತ್ತೆ? ನಾವು ಜೊತೆಗೆ ನೋಡಿ, ನಮ್ಮ ಬೇಲಿ ಗಟ್ಟಿ ಇದ್ದರೆ ಅವ್ರು ಯಾರೂ ನಮ್ಮ ಬೇಲಿ ಒಳಗೆ ಬರ್ತಿರ್ಲಿಲ್ಲ. ಐಬೆಕ್ಸು ಹಾಕಿಲ್ಲ, ನಾವು ಅಟ್ಲೀಸ್ಟ್ ತಂತಿ ಮುಳ್ಳಾರು ಇಡಬೇಕಿತ್ತು, ಇಟ್ಟಿಲ್ಲ. ನಾವು ಇಲ್ಲಿ ಕೂತು ಚರ್ಚೆ ಮಾಡ್ತೀವಿ, ನಮ್ಮ ಹೆಣ್ಮಕ್ಳಿಗೆ ಸಮಸ್ಯೆ ಆಗ್ತಿದೆ, ಆಯ್ತಪ್ಪ, ಯಾರು ಅಲ್ಲಿ ಬಾಂಗ್ಲಾದಲ್ಲಿ ಯುದ್ಧ ಆಯಿತು, ನಾಳೆ ಬಸ್ಸು ಏರ್ ಟಿಕೆಟ್ ಮಾಡ್ತೀವಿ, ಹೋಗೋಣ, ನಾನು ಬರ್ತೀನಿ, ಹೋಗೋಣ ಅಂತ. ಫೈಟ್ ಮಾಡಲಿಕ್ಕೆ ನಾವು ರೆಡಿ ಇದ್ದೀವ? ಇದು ಇರೋ ಪ್ರಶ್ನೆ. ನೀವು ನಿಮ್ಮ ಮಾತುಗಳಲ್ಲಿ ಹೇಳ್ತಾ ಇರುವಾಗ ಎಜುಕೇಷನ್ ಎಲ್ಲದಕ್ಕೂ ಬೇಕು ಅಂತ ನೀವು ಹೇಳ್ತಾ ಇದ್ರಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಹೋದರೆ ಹೇಗೆ ಟ್ಯಾಕ್ಸ್ ಕಟ್ ಮಾಡಬೇಕು, ಹೇಗೆ ಕಡಿಮೆ ಕಟ್ಟಬೇಕು ಅನ್ನೋದನ್ನು ಹೇಳ್ತಾರೆ. ಒಬ್ಬ ಡಾಕ್ಟ್ರ್ ಹತ್ರ ಹೋದರೆ ಅವರು ಅನ್ನೆಸೆಸರಿ ಎಕ್ಸಾಮಿನೇಷನ್ಸ್ ಎಲ್ಲ ಬರೆದು ನಮ್ಮ ಬಿಲ್ಗಳು ಜಾಸ್ತಿ ಮಾಡ್ಕೋತಾರೆ. ಒಬ್ಬ ವಕೀಲರ ಹತ್ರ ಹೋದರೆ ಸುಳ್ಳು ಹೇಳಿ ಅನ್ಯಾಯನ ನ್ಯಾಯ ಅಂತ ಹೇಳಿಬಿಟ್ಟು ಗೆಲ್ಲಿಸ್ತಾರೆ. ಪಾಯಿಂಟ್ ನಂಗೆ ಗೊತ್ತಾಯಿತು. ನಾನು ನಿಮಗೆ ಇದೇ ಪ್ರಶ್ನೆ ನಿಮ್ಮ ಹತ್ರನೇ ಉತ್ತರ ಬರೆಸ್ತೀನಿ ಒಂಚೂರು. ಅದಕ್ಕೊಂದು ನಿಮ್ಮ ಹತ್ರನೇ ಇದೆ ಉತ್ತರ. ಕ್ವಶನ್ ಇಟ್ ಸೆಲ್ಫ್ ಇಸ್ ಆನ್ಸರ್. ನನ್ನ ಪ್ರಕಾರ ಈ ಎಲ್ಲ ಶುರುವಾಗಿದ್ದೆಲ್ಲಿ? ನಮ್ಮ ಭಾರತ ಮೆಕಾಲೆ ಸಿಸ್ಟಮಲ್ಲಿ ದುಡ್ಡು ಮಾಡೋ ಹುಚ್ಚಿಡಿದಾಗ. ಒಬ್ಬ ಕಾಲೇಜಿಗೆ ಹೋಗಿ ಕೂತ್ರೆ ಅವನು ಹೇಳ್ತಾನೆ, ಮೈಂಟೈನ್ ಯುವರ್ ಅಗ್ರಿಗೇಟ್ 60 to 70%, ಯು ವಿಲ್ ಗೆಟ್ 2 lakhs ಅಂತ. ಅವನ ತಲೆಯಲ್ಲಿ ಏನು ಬರುತ್ತೆ? ಈಗಿನ ಅಮ್ಮಂದ್ರಿಗೆ ಮಕ್ಕಳು ಹೊರದೇಶದಲ್ಲಿ ಬ್ರೆಡ್ ತಿನ್ಕೊಂಡಿದ್ರು, ಬರ್ಗರ್ ತಿನ್ಕೊಂಡಿದ್ರು, ಸಮಸ್ಯೆ ಇಲ್ಲ. ಅವನೇನಾದ್ರು ಸಾಯಲಿ, ಇನ್ಶೂರೆನ್ಸ್ ಬರಬೇಕು, ತಿಂಗಳಿಗೆ ಇಷ್ಟು ದುಡ್ಡು ಕಳಿಸ್ಬೇಕು. ಮಕ್ಕಳನ್ನ ಮದುವೆಯಾಗಿ ಮಾಡಬೇಕಾದ್ರೆ ಅವನು ಹುಡುಗನ ಮನೆಯವ್ರು ಫಸ್ಟ್ ಥಿಂಕ್ ಮಾಡೋದೇನು, ಅವಳು ದುಡಿತಿದ್ದಾಳ,
ಅವಳು ಮಾತ್ರ ಬರ್ತಿಲ್ಲ, ಅವಳ ಜೊತೆ ಗಿಫ್ಟ್ ವೋಚರ್ಗಳೆಲ್ಲ ಏನೆಲ್ಲ ಬರ್ತಿದೆ. ಫಾಲ್ಟು ಶುರುವಾಗಿದ್ದು ನಮ್ಮ ಚಿಂತನೆಯಿಂದ, ಫಸ್ಟ್ ಮನೆಯಿಂದ. ತಂದೆ ತಾಯಿ ನೆಟ್ಟಿಗೆ ಆ ಮಕ್ಕಳಿಗೆ ದುಡ್ಡು ಮಾಡೋದಲ್ಲ ನಿನ್ನ ಜೀವನ, ಪ್ರಪಂಚ ಸರಿ ಮಾಡೋದು, ನೀನು ಸರಿ ಮಾಡ್ಕೊಳ್ಳೋದು ಅಂತಿದ್ರೆ ನಾವು ಹಾಡು ಹೇಳ್ತೀವಿ, ಮೊದಲು ಮಾನವನಾಗು. ಯಾರಾಗಿದ್ದೀವಿ? ಅಪ್ಪ ಆಗಿದ್ದಾರಾ ಮಗಂಗೆ ಹೇಳೋಕ್ಕೆ? ಸೊ ಈ ಪ್ರಶ್ನೆ ಈಗ ಸ್ಕೂಲು ಕಾಲೇಜಲ್ಲೂ ಹಾಗೆ ಎಷ್ಟು ಡೊನೇಷನ್ ಕೊಡ್ತಾರೆ, ಈಗ ಎಷ್ಟು ಫ್ರೀ ಸೀಟ್ಗಳೆಲ್ಲ ಸೀನೇ ಇಲ್ವಲ್ಲ. ಈಗ ಯಾವ ಕಾಲೇಜಿಗೆ ಹೋದರೂ ಪೇಮೆಂಟ್ ಸೀಟು ಅಂತ. ಅವನ ತಲೆಯಲ್ಲಿ ಏನು ಬರುತ್ತೆ, ನನ್ನ ಅಪ್ಪ 40 ಲಕ್ಷ ಲೋನ್ ಮಾಡಿ ನನ್ನನ್ನು MSc ಕಳಿಸಿದ್ದಾನೆ, ಅಪ್ಪನ ದುಡ್ಡು ವ್ಯವಸ್ಥೆ ಮಾಡಬೇಕು, ನನ್ನ ದುಡ್ಡು ವ್ಯವಸ್ಥೆ ಮಾಡಬೇಕು, ದೊಡ್ಡ ಫಾರ್ಮ್ ಹೌಸ್ ಮಾಡಬೇಕು. ಆಮೇಲೆ ಅವನ ತಲೆಯಲ್ಲಿ ಮಲ್ಟಿಪ್ಲೈ ಆಗ್ತಿದೆ, ಹೇಗೆ ಹಣ ಮಾಡೋದು. ಸಾಕು ಸಾಕು ಆದರೆ ಸಾಹುಕಾರ, ಬೇಕು ಬೇಕು ಅಂದರೆ ಬೇರೆ ಶಬ್ದ ಇದೆ, ಬೇಡ. ಗುರುಗಳೇ, ಆದಿತ್ಯ ಅಂತ ವಿದ್ಯಾರ್ಥಿ. ನೀವು ನೋಡ್ತಾ ಇದ್ದೀರಾ ನಮ್ಮ ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಎಲ್ಲ ಜಾಸ್ತಿ ಆಗಿದೆ, ವಿದ್ಯಾರ್ಥಿಗಳೇ ಅದಕ್ಕೆ ಬಲಿ ಆಗ್ತಿದ್ದಾರೆ. ಇದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ? ಅಜ್ಞಾನದಿಂದ ಜ್ಞಾನದ ಮಾರ್ಗ ಹೆಂಗೆ ವಿದ್ಯಾರ್ಥಿಗಳಾಗಿ ನಾವು ಕಂಡುಹಿಡಿಬೋದು ಅಥವಾ ಹೋಗ್ಬೋದು? ಹಾಂ, ಬಂದೆ. ಎಷ್ಟು ವರ್ಷ ಅಣ್ಣ ನಿಂಗೆ? 21. ಮೊಬೈಲ್ ಯಾವಾಗಿಂದ ಯೂಸ್ ಮಾಡ್ತಿದ್ದಿ? ಬೇಗ ಬೇಗ ನಂಗೆ ಉತ್ತರ ಬೇಕು. ಪ್ರಶ್ನೆ ಕೇಳಿಬಿಟ್ಟು 8ನೇ ಸ್ಟ್ಯಾಂಡ್ 8ಯಿಂದ ನೀನಿದ್ದಿ. ಯಾವ ಮೊಬೈಲ್ ಇತ್ತು ಅವಾಗ? ಸ್ಯಾಮ್ಸಂಗ್ ಬಟನಿಂದ ಸ್ಟಾರ್ಟ್ ಆಯಿತು. ಹಾಂ, ಟಚ್ ಪ್ಯಾಡ್ ಇತ್ತಲ್ಲ, ಬಟನ್ ಫೋನ್, ಕೀಪ್ಯಾಡ್ ಮೊಬೈಲ್ ಇತ್ತು. ಅದಾದಮೇಲೆ PUCಗೆ ಬರ್ತೆ ಯಾವ ಮೊಬೈಲ್ ಬಂತು? ಟಚ್ ಸ್ಕ್ರೀನ್. ಈಗ ಐಫೋನಲ್ಲಿ ಇದ್ದಿ. ಅದು ಯಾಕೆ ಹಿಂದಿಂದೆಲ್ಲ ಬಿಟ್ಟಿಯಲ್ಲ? ಹೊಸ್ತು ಬಂತು ಅಂತ ಅಲ್ವಾ? ಏನಂತಾರೆ ಅದಕ್ಕೆ? ಮಾಡರ್ನೈಸೇಷನ್. ಹಾಂ, ನಾಲೆಡ್ಜ್ ಅಪ್ಗ್ರೇಡ್ ಮಣ್ಣದು, ಮೆಚ್ಯೂರಿಟಿ ಅಂತ ಹೇಳೋದು ಅಲ್ವಾ? ಹಾಂ, ಹಾಗೆ ಹಿಂದೆ ಲಾಲಿಪಾಪ್ ತಿಂತಿದ್ದವನಿಗೆ ಡೈರಿ ಮಿಲ್ಕ್ ಬಿಟ್ಟು ಬೇರೆ ಯಾವುದೋ ಚಾಕ್ಲೇಟ್ ಹಿಡಿದಿರ್ತಾನೆ. ಗೊತ್ತಿದ್ದು ಬಿಟ್ಟನ, ಗೊತ್ತಿಲ್ಲದೆ ಬಿಟ್ಟನ? ಗೊತ್ತಿದ್ದು ಬಿಟ್ಟ. ಯಾಕೆ? ಇದಕ್ಕಿಂತ ಇನ್ಯಾವುದೋ ಸುಖ ಉಂಟು ಅಂತ. ಯಾವಾಗ ಸೇವೆ ಅನ್ನೋ ಸುಖ ಒಳಗೆ ಹೊಕ್ಕುತ್ತೋ, ನನಗೋಸ್ಕರ ಬದುಕುವುದು ಕಾಮ, ಸಮಾಜಕ್ಕೋಸ್ಕರ ಬದುಕುವುದು ಪ್ರೇಮ ಅಂತ ಅರ್ಥ ಆಗುತ್ತೋ ಅವನಿಗೆ, ಆವಾಗ ಅವನಿಗೆ ಎಲ್ಲ ಎಡಿಕ್ಷನ್ನಿಂದನೂ ಹೊರಗೆ ಬರ್ತಾನೆ. ಈ ಹೈಯರ್ ನಾಲೆಡ್ಜ್ ಬಂದರೆ ಭಗವದ್ಗೀತೆ ಎಲ್ಲಿ ಕೆಲಸ ಮಾಡುತ್ತೆ ಅಂದರೆ ಅಲ್ಲಿ ಭಗವಾನ್ ಉವಾಚ. ಇವತ್ತು ನಮ್ಮ ಸ್ನೇಹಿತರು ಹೇಳಿದ್ರು ನಮ್ಮ ದೇಶದಲ್ಲಿ ರಾಮನ ಹೆಸರು ಇಟ್ಕೊಂಡು ರಾಜಕೀಯ ಮಾಡ್ತಾರಂತ. ಎಲ್ಲ ದೇವರ ಹೆಸರು, ರಾಮ ಮಾತ್ರ ಅಲ್ಲ. ಅವ್ರು ಹೇಳಿರೋ ಪ್ರಕಾರ ಹೇಳ್ತಾರೆ. ಆದರೆ ನನ್ನ ಪ್ರಶ್ನೆ ಏನಂದರೆ, ಇವಾಗ ನಾವೆಲ್ಲ ಲೋಕತಂತ್ರದಲ್ಲಿ ಡೆಮೋಕ್ರೆಟಿಕ್ ಕಂಟ್ರಿಲಿ ಇದ್ದೀವಿ. ಆದರೆ ಇವಾಗ ರಾಜಕೀಯ ಏನಾಗಿದೆ ಅಂದರೆ, ಜನಗಳು ಮತ ಹಾಕಿ ಒಂದು ಸರ್ಕಾರನ ತಗೊಂಡು ಬಂದರೆ, ಆ ಸರ್ಕಾರ ಬಂದಾಗ ಮಾತ್ರ ವೋಟ್ ಚೋರಿ, EVM ಹ್ಯಾಕು, ಅದು ಇದು ಹೇಳ್ತಾರೆ. ಆದರೆ ಅವರು ಪವರಿಗೆ ಬಂದರೆ, ಅವ್ರ ಪವರಿಗೆ ಬಂದಾಗ ಆವಾಗ ಡೆಮೋಕ್ರಸಿ ಅದು ಇದು. ಪ್ರಶ್ನೆ BJP ಕಾಂಗ್ರೆಸ್ ಇದೆ, ಅದನ್ನ ಹಂಗೆ ಹೇಳಿದ್ರೆ ಆಯ್ತು. ಈಗ ನೀನು BJP ಹಂಗೆ ಹೇಳ್ತಾ ಇರೋದು. ಸೊ ಇದು ಪೊಲಿಟಿಕಲ್ ಹಿಪೋಕ್ರಸಿ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಏನು? ನಾನು ಒಂದು ಹೇಳೋದು ನೋಡಿ, ಈ ಎಲ್ಲ ಸ್ಟ್ರಾಟರ್ಜಿ ಇಟ್ಕೊಂಡು ರಾಜಕಾರಣ ಅದು BJP ಅವರೇ ಮಾಡಲಿ, ಕಾಂಗ್ರೆಸ್ ಅವರೇ ಮಾಡಲಿ, JDS ಅವರೇ ಮಾಡಲಿ, ನಾಳೆ ಯಾವುದೋ ಹೊಸ ಪಕ್ಷವೇ ಮಾಡಲಿ, ಆ ಕ್ಯಾಂಡಿಡೇಟಿಗೆ ವೋಟ್ ಹಾಕಬೇಡಿ. ಇದೇ ಸೊಲ್ಯೂಷನ್ ಅಷ್ಟೇ. ಅವರು ಅಲ್ಲನ್ನ ಇಟ್ಕೊಂಡು ಅವರು ರಾಜಕಾರಣ ಮಾಡಿದ್ರು, ಅವನು ರಾಜಕಾರಣಿ ಅಂತ ದೇವರನ್ನ ಇಟ್ಕೊಂಡು ಮಾಡ್ದ ಅಂದರೆ ಅವನು ವ್ಯಾಪಾರ ಕೇಳಿದಾನೆ ಅಂತ ಅರ್ಥ. ರಾಜಕಾರಣ ಮಾಡಬೇಕಾದ್ರೆ ನೋಡು, SM ಕೃಷ್ಣ ಇದ್ದರು, ಅವರು ಕಾಂಗ್ರೆಸ್ಸಲ್ಲಿದ್ದರು, BJPಲಿದ್ದರು. ಇವತ್ತು ನೀವು ಒಪ್ಪಿ ಬಿಡಿ, ಇವತ್ತು ನಿಮ್ಮ ಇನ್ಫ್ರಾಸ್ಟ್ರಕ್ಚರಿಸ್ಟ್ ಬೆಂಗಳೂರಲ್ಲಿ ಇದೆಯಲ್ಲ, ಆ ಮನುಷ್ಯ ಕಾರಣ. ಕರೆಕ್ಟ್. ಮೊನ್ನೆ ನಮ್ಮನ್ನು ಯಾರೋ ಕೇಳಿದ್ರು, ಅವ್ರ ದೇಹ ಬಿಟ್ಟಾಗ ನಾವು ಗೌರವಿಸ್ತೀವಿ SM ಕೃಷ್ಣ. ನಾನು ಬಂದೆ, ನಾನು ನಿಂಗೊಂದು ಎಕ್ಸಾಂಪಲ್ ಕೊಡ್ತೀನಿ ಅಣ್ಣ, ನೀನೊಂಚೂರು ಸಮಾಧಾನದಲ್ಲಿರು. ನೆಕ್ಸ್ಟ್ನೇದು ನಾನು ಅವ್ರ ಪಕ್ಷ ಯಾವುದು ನೋಡಲಿಲ್ಲ. ಕೃಷ್ಣ ಅವ್ರ ನಾಲೆಡ್ಜಿಗೆ ನನ್ನ ನಮಸ್ಕಾರ. ದೇವೇಗೌಡರಿದ್ದಾರೆ, ಇಷ್ಟೆಲ್ಲ ಭಾಷಣ ಮಾಡ್ತೀವಿ ನಾವು. ಗೌಡ್ರು ಒಂದೇ ಒಂದು ಮಾತಾಡೋದು ನಂಗೆ ಗೊತ್ತಿದ್ದಂಗೆ, ಹತ್ರದ ಪರಿಚಯ ಇರೋದ್ರಿಂದ ಹೇಳಿದ್ದು. ಆ ಒಂದು ಮಾತು ನಮ್ಮ 100 ಮಾತದ 100 ಪಟ್ಟು ತೂಕ ಇರೋ ಮಾತಾಡ್ತಾರೆ ಅವರು. ಅದಕ್ಕೆ ಸ್ವಾಧ್ಯಾಯ ಅಂತಾರೆ. ಅವ್ರ ಪಕ್ಷ ನಾನು ನೋಡಲಿಲ್ಲ, ಅವ್ರ ನಾಲೆಡ್ಜಿಗೆ ಗೌರವ ಕೊಡುವ. ಅಜಾತಶತ್ರು ಅಂತ ಒಬ್ಬರು ವಾಜಪೇಯಿ ಇದ್ದರು, BJPಯಲ್ಲೇ ಇದ್ದರು. ಇಂದಿರಾ ಗಾಂಧಿಯನ್ನು ನಾವೀಗ ಹೇಳ್ಬೋದು, ನಾವೆಲ್ಲ ರೈತರು ಇವತ್ತು ಜಮೀನು ರೆಕಾರ್ಡ್ ಇದೆ, ಯಾರು ಕಾರಣ ಅದಕ್ಕೆ? ಇಂದಿರಾ ಗಾಂಧಿ ಕಾರಣ.
ಅವ್ರು ಮಾಡಿದ ಒಳ್ಳೆ ಕೆಲಸದಿಂದ ನಾವು ರಾಜಕಾರಣ ಮಾಡಬೇಕು ಬಿಟ್ಟರೆ ವರ್ಕ್ ಮೇಲೆ ನಾವು ಕೆಲಸದ ಮೇಲೆ ರಾಜಕಾರಣ ಇರಬೇಕು. ಈಗ ಬರೀ ಇಂಥ ಸ್ಟ್ರಾಟರ್ಜಿಗಳನ್ನು ಯೂಸ್ ಮಾಡಿ ಒಬ್ಬ ಸೈಕಲ್ ಕೊಡ್ತಾನೆ, 3 ಪಕ್ಷದಲ್ಲಿದ್ದಾರೆ, ಹೆಸರು ಬೇಕಾದ್ರೆ ಹೇಳ್ತೀನಿ ನಾನು. ಒಂದು ಸೈಕಲ್ ಕೊಟ್ಟು 100 ಸಲ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾರೆ. ಒಂದೇ ಸೈಕಲು ಯಾರು ನೋಡಿದರೆ 100 ಸಲ ಸೈಕಲ್ ಆಯಿತು ಅಂತ. ಸೊ ಇಲ್ಲಿ ಫಾಲ್ಟ್ ಯಾವುದು? ಯೂತ್ಸಿಗೆ ದೊಡ್ಡ ಜವಾಬ್ದಾರಿ ಇದೆ. ಯಾಕೆ ನೀವೆಲ್ಲ ನ್ಯೂ ವೋಟರ್ಸ್, ನಿಮ್ಮ ವೋಟ್ ಇನ್ನೂ ಚೋರಿ ಆಗಿಲ್ಲ ಅಲ್ವಾ? ಚೋರಿ ಆಗದೇ ಇರೋ ವೋಟ್ಗಳು ನಿಮ್ಮ ಹತ್ರ ಇದೆ. ನೆಕ್ಸ್ಟ್ ಇಯರ್ ನೀವು ವೋಟ್ ಹಾಕಬೇಕು. ಹಾಕ್ತಾ ಇದನ್ನು ಹಾಕಿ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಿ ಅವನು ಹೇಳ್ತಿರೋದು ಸುಳ್ಳಿದೆ ಅಂತ. ಧರ್ಮ ಪ್ರೀತಿಗಳಿದ್ದರೆ ನಿಮ್ಮ ಮುಸ್ಲಿಮ್ರಲ್ಲಿ ಯಾರು ರಾಜಕಾರಣಿ ತಪ್ಪು ಮಾಡಿ ಹೇಳಿ ಅವನಲ್ಲ ನೀವು ಹೆಸರು ಯೂಸ್ ಮಾಡ್ತಿದ್ದಾನೆ. ಕುರಾನಲ್ಲಿ ಒಂದು ಮಹಾಪಾಪ ನಂಗೆ ಗೊತ್ತಿದ್ದಾಗ. ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಎಲ್ಲೂ ಕೃಷ್ಣ ರಾಜಕೀಯಕ್ಕೆ ದೇವರನ್ನು ಎಳಿಲೇ ಇಲ್ವಲ್ಲ, ಎಳೆದಿದ್ದಾನೆ ನಂಗೆ ಗೊತ್ತಿಲ್ಲಪ್ಪ. ಇಡೀ ಜಗತ್ತಲ್ಲಿ ಒಂದು ಪುಸ್ತಕ, ಅದು ಕಮ್ಯುನಿಸ್ಟಿಗೂ ಪಾಠ ಮಾಡುತ್ತೆ, ರಾಜಕಾರಣಿಗೂ ಗೃಹಸ್ಥನಿಗೂ ಏನಾರು ಒಂದು ಪುಸ್ತಕ ಇದ್ದರೆ ಧರ್ಮ ಬಿಟ್ಟು ಮಾತಾಡಿದರೆ ಅದು ಭಗವದ್ಗೀತೆ. ಒಪ್ಪಿ ಬಿಡಿ. ಇವಾಗ ನ್ಯೂ ಇಯರ್ಗೆ ನಾವು ಅಖಂಡ ಭಜನೆ ಅಂತ ಇರ್ತೀವಿ ಸ್ವಾಮಿ. ಅಲ್ಲಿ ಅಖಂಡ ಭಜನೆ ಮಾಡಿ ಹೋಲ್ ನೈಟ್. ಮೊನ್ನೆ ನಮ್ಮ ಆಶ್ರಮದಲ್ಲಿ 100 ದಿನಕ್ಕೆ ಮಾಡಿದ್ವಿ, 100 ಸೆಂಚುರಿ ಮಾಡಿದ್ರು. ಅಲ್ಲಿ ಮಕ್ಕಳಿಗೆ ಪಾಠಸತಿ ಹೇಳ್ಕೊಡ್ತಾ ಇದ್ದೆ ಹೋಲ್ ನೈಟು. ಮ್ಯಾಥಮೆಟಿಕ್ಸು, ಫಿಸಿಕ್ಸ್ ಎಲ್ಲ ಈ ಥರ ಮಾಡ್ತಾಯಿದ್ದೆ. ಇನ್ನೂ ಒಳ್ಳೇದೇನಾದರೆ ಮಾಡ್ಬೋದಾ ಅಂತ ಸ್ವಲ್ಪ ತಾವೇ ಹೇಳಿದ್ರೆ. ನಾನು ಒಂದು ಹೇಳೋದು, ಭಜನೆಯ ಮೂಲ ಕಾನ್ಸೆಪ್ಟ್ ಏನು? ಮಾಸ್ ಪ್ರೇಯರ್ ಅಂತ. ಎಲ್ಲ ಧರ್ಮದಲ್ಲೂ ಎಲ್ಲರೂ ಒಂದು ದಿನ ಒಂದು ಸಮಯದಲ್ಲಿ ಸೇರಿ ಪ್ರಾರ್ಥನೆ ಮಾಡೋ ಉದ್ದೇಶ ಏನು? ಒಂದು ಸಮಾನತೆ ಬರಲಿ, ಜಾತಿ ಹೋಗಲಿ, ನೀತಿ ಹುಟ್ಟಲಿ. ಪ್ರತಿ ಸಲ ಸೇರೋದ್ರಿಂದ ಸೋಷಿಯಲ್ ರಿಸಲ್ಟ್ ಹೇಳಿದ್ದು. ಒಂದು ಮಾನಸಿಕ ನೆಮ್ಮದಿ, ಮ್ಯಾಸಿವ್ ಎನರ್ಜಿ. ಎರಡನೇದು ಎಲ್ಲರೂ ಒಟ್ಟು ಸೇರೋದ್ರಿಂದ ಸಹಬಾಳ್ವೆ ಬರುತ್ತೆ. ಅವರವ್ರ ಸುಖ ದುಃಖ. ಈಗ ನಮ್ಮ ಹಳ್ಳಿಲೆಲ್ಲ ಯಾಕೆ ಗಲಾಟೆ ಆಗಲ್ಲ? ಒಂದೊಂದು ಹಬ್ಬನೂ ಈಗಷ್ಟೇ ಆ್ಯಂಕರ್ ಅವರು ಹೇಳಿದರು, ಹಬ್ಬನೂ ನಮ್ಮನ್ನೆಲ್ಲ ಒಂದು ಮಾಡೋಕ್ಕೆ ಇಟ್ಟಿರೋದು. ಅದರಲ್ಲೊಂದು ಮೆಡಿಕಲ್ ಸೈನ್ಸು ಇದೆ. ಯುಗಾದಿದು ಹೇಳಿಬಿಡ್ತೀನಿ. ಬೇವು ಮತ್ತು ಬೆಲ್ಲ ಹಿಮೋಗ್ಲೋಬಿನ್, ಬೇವು ಇಮ್ಯುನಿಟಿ. ಚಳಿಗಾಲದಲ್ಲಿ ಬರೋ ಸಂಕ್ರಾಂತಿ, ನಾಡ್ದು ಬರುತ್ತಲ್ಲ ಎಳ್ಳು, ಬಾಡಿಗೆ ಸ್ಟ್ರೆಂತ್ ಕೊಡೋದು ಯಾವುದು? ಎಣ್ಣೆ. ಅದಕ್ಕೆ ಆಯುರ್ವೇದದಲ್ಲಿ ಎಳ್ಳೆಣ್ಣೆ. ಇನ್ನೊಂದು ನವರಾತ್ರಿ ಉಪವಾಸ, ಏಕಾದಶಿ ಉಪವಾಸ. ಇದರೆಲ್ಲದ ಹಿಂದೆ ನಾವೀಗೆಲ್ಲ ಎಂಥದ್ದು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಎಂತ ಶುರುವಾಗಿದೆಯಲ್ಲ, ಅದು ಮೊದಲೇ ಹೇಳಿದ್ರಲ್ಲ ಋಷಿಗಳು. ಏಕಾದಶಿ ವ್ರತ, ಗುರುವಾರ ಉಪವಾಸ, ಸೋಮವಾರ ಉಪವಾಸ ಕರೆಕ್ಟ್ ಮಾಡಿದರೆ ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಿರ್ಲಿಲ್ಲ, ಬಾಡಿಗೂ ರೆಸ್ಟ್ ಸಿಗ್ತಿತ್ತು. ನಮ್ಮದು ಬಾಡಿಗೂ ರೆಸ್ಟ್ ಇಲ್ಲ, ಗಾಡಿಗೂ ರೆಸ್ಟ್ ಇಲ್ಲ, ಡ್ಯಾಡಿಗೂ ರೆಸ್ಟ್ ಇಲ್ಲ, ಡಾಕ್ಟ್ರಿಗೂ ರೆಸ್ಟ್ ಇಲ್ಲ, ಹೋಲ್ಸೇಲಾಗಿ ಯಾರಿಗೂ ರೆಸ್ಟ್ ಇಲ್ಲ. ಇದೆಲ್ಲ ನೋಡಿ ಮೀಡಿಯಾದವರಿಗೂ ರೆಸ್ಟ್ ಇಲ್ಲಾಗಿದೆ ಪರಿಸ್ಥಿತಿ. ಅದಿರಲಿ, ನೀವು ಕೇಳಿದ್ರಲ್ಲ ಹೊಸ್ತೇನು ಮಾಡ್ಬೋದು ಅಂಥೇಳಿ. ನೀವೇನು ಭಜನೆ ಮಾಡಲಿ ವಿಭಜನೆ ಆಗಲ್ಲ. ಭಜನೆ ಭಾವಪ್ರಿಯ ಭಗವಂತ, ಶಾಸ್ತ್ರಪ್ರಿಯ ಅಲ್ಲ. ಸಂಗೀತಕ್ಕೆ ಶಾಸ್ತ್ರ ಬೇಕು, ಹೀಗೀಗೆ ಹಾಡಬೇಕು. ಭಜನೆಗೆ ಬರೀ ಭಾವ. ಯಾರೆಲ್ಲ ಭಕ್ತರಿದ್ದಾರೆ ಆ ಭಜನೆಗೆ ಕೃಷ್ಣ ಒಲಿದಿದ್ದಾನೆ. ಕೃಷ್ಣ ಅಂದರೆ ನಾಲೆಡ್ಜ್. ನೀವೆಲ್ಲ ನಾಡ್ದು ಕೂತು ಸರ್ವೀಸ್ ಮಾಡಿ. ಯಾಕೆ ಸ್ವಾಮಿ ಹೇಳಿಕೊಟ್ಟಿದ್ದದೇ ಸರ್ವಾಲ್. ಅದನ್ನು ಬರೀ ನಾವು ಮನೆಯಲ್ಲೂ ಶುರು ಮಾಡಬೇಕು. ಹಾಗೆ ಮಾಡಿದರೆ ಹೆಂಡತಿಗೆ ಆಸ್ತಿ ಬರ್ಕೊಡ್ತಾ ಥಿಂಕ್ ಮಾಡುವಾಗಿಲ್ಲ. ಸರ್ವಾಲ್. ಸರ್ವೆಂಟ್ ಹೆಸರಿಗೂ FD ಇಡಬೇಕು. ಇಟ್ಟಿದ್ದೀವ ಅಂತ ನಾವು ಸ್ವಾಮಿ ಭಕ್ತರೆಲ್ಲ ಕೇಳ್ಕೊಳ್ಳಿ ಮನಸ್ಸಾಕ್ಷಿಗೆ ಒಂದ್ಸಲ. ಅದೇ ಈ ಕರ್ನಾಟಕ ಸರ್ಕಾರ ಪಥಸಂಚಲನಕ್ಕೆ ಇದಕ್ಕೆ ಬೇಕು, ಪರ್ಮಿಷನ್ ಬೇಕು, ಅದು ಬೇಕು, ಇದು ಬೇಕು ಅಂತ ಕಿತ್ತಾಡ್ತಿದೆ. ಆದರೆ IT ಕಂಪನಿ, BT ಕಂಪನಿ ಬೇರೆ ದೇಶಕ್ಕೆ ಕಳ್ಬಿಟ್ಟು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ IT ಕಂಪನಿ ಇರೋದನ್ನ ಹೋಗಿ ನಿರುದ್ಯೋಗ ಕಂಪನಿ ಮಾಡ್ತಾ ಇದೆ. ನಿಮಗೊಂದು ಸಣ್ಣ ಸಜೆಷನ್. ನೀವು ಇಷ್ಟೆಲ್ಲ ಪ್ರಶ್ನೆ ನನ್ನ ಹತ್ರ ತೆಗೆದ್ರಿ. ಇದೇ ಪ್ರಶ್ನೆ ವಿಧಾನಸೌಧ ಹತ್ತಿರದಲ್ಲಿದೆ, CM ಮನೆಯು ಹತ್ತಿರದಲ್ಲಿದೆ, ಎಲ್ಲ ಮಂತ್ರಿಗಳ ಮನೆ ಹತ್ತಿರ ಇದೆ. ಅಡ್ರೆಸ್ ಗೊತ್ತಿಲ್ಲ ಅಂದರೆ ದಯಮಾಡಿ ನಾನು ಅಡ್ರೆಸ್ ಕೊಡ್ತೀನಿ. DIG ಮನೆಯು ಹತ್ತಿರದಲ್ಲಿದೆ. ನಿಮಗೆ ಹಾಗೆ ಕೇಳಿದರೆ ಇವತ್ತು ರಾಜ್ಯ ಈ ಪರಿಸ್ಥಿತಿಲಿ ಇರ್ತಿರ್ಲಿಲ್ಲ. ಈಗ ರಾಜಕಾರಣದಲ್ಲಿ ತುಂಬ ಹಿಂದುತ್ವ ಬಗ್ಗೆ ತಗೊತಾ ಇದ್ದಾರೆ. ಆ ಕಾಲದಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಹಿಂದುತ್ವ ಅನ್ನೋ ವರ್ಡೇ ಇರಲಿಲ್ಲ. ಹಿಂದೂಸಮ್ ಅನ್ನೋ ನಾನು ಒಂದು ಹಿಂದೂ ಹುಡುಗಿಯಾಗಿ ಹೇಳ್ತಾ ಇದ್ದೀನಿ. ಹಿಂದುತ್ವನ ವರ್ಡ್ ಇತ್ತಪ್ಪ, ಇತ್ತಲ್ಲ, ಸಿಂಧೂ ನದಿಯ ನಾಗರಿಕತೆ. ಅಲ್ಲ ಸ್ವಾಮೀಜಿ, ಹಿಂದೂಸಮ್ ಇದ್ದಾಗ ಏನೂ ಇರಲಿಲ್ಲ. ಇವಾಗ ಯಾವುದೋ ಹೊಸ ವರ್ಡ್ ಸೃಷ್ಟಿ ಮಾಡಿ ಹಿಂದುತ್ವ ಅಂತ ಹೇಳಿ ಯಾರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅವರು ಹಿಂದೂಗಳಂತೆ ಅಲ್ಲ, ಯಾರು BJPಗೆ ಓಟ್ ಹಾಕ್ತಾರೆ ಅವ್ರು ಮಾತ್ರ ಹಿಂದೂಗಳಂತೆ. ಯಾರು JDS ಕಾಂಗ್ರೆಸ್ಸಲ್ಲೂ ಈ ಫಾಲ್ಟ್ ಇದೆ, ಎಲ್ಲ ಕಡೆಯಲ್ಲೂ ಫಾಲ್ಟ್ ಇದೆ, ಅದು ಒಪ್ಪಿಕೊಳ್ತೀನಿ. ಆ್ಯಸ್ ಎ ವೋಟರ್, ಗುರುಗಳಾಗಿ ನಾನು ಹೇಳ್ತಿಲ್ಲ.
ಯಾಕಂದರೆ ನಾವು ಒಬ್ಬ ರಾಜಕಾರಣಿಗೆ ರಾಜಕೀಯದಲ್ಲಿ ವಿನ್ ಆಗಬೇಕು ಅಂದರೆ ಮತ್ತೆ ಕೋಮದ ಸೃಷ್ಟಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ನೀವು ಹೇಳಿದ್ದಕ್ಕೆ ಬಂದೆ ನಾನು. ಇದಕ್ಕೆ 2 ಲೈನಲ್ಲಿ ಉತ್ತರ ಕೊಡ್ತೀನಿ. ಒಬ್ಬ ರಾಜಕಾರಣಿ ರಾಜಕೀಯದಲ್ಲಿ ಓಟ ವಿನ್ ಆಗಬೇಕಾದ್ರೆ ಅವನು ಮುಸ್ಲಿಂ ಕ್ಯಾಂಡಿಡೇಟ್ ಆದರೆ, ಹಿಂದೂಗಳು ಓಟಸ್ ಜಾಸ್ತಿ ಇದ್ದರೆ, ಸ್ಟ್ರಾಟರ್ಜಿಯನ್ನೇ ನಂಬಿದರೆ, SM ಕೃಷ್ಣ ಅವ್ರ ಥರ ಕೆಲಸ ನಂಬಿದ್ರೆ, ಸ್ಟ್ರಾಟರ್ಜಿಯನ್ನೇ ನಂಬಿದರೆ ಅವನೇನು ಮಾಡ್ತಾನೆ? ಅವನು ಹೋಗಿ ರಾಮನವಮಿಗೆಲ್ಲ ಹೋಗಿ ಒಂದು ಪೋಸ್ಟರೆಲ್ಲ ಹಾಕ್ತಾನೆ ಅಲ್ಲಿ ವಿನ್ ಆಗಲಿಕ್ಕೆ. ಈ ಥರ ವಿನ್ ಆಗೋ ರಾಜಕಾರಣಿಗಳಿದ್ದಾರಲ್ಲ ಪಾಲಿಟಿಕ್ಸು, ಅವರಿಗೆಲ್ಲ ಒಂದೇ ಭಾಷೆಯಲ್ಲಿ ಹೇಳಿದರೆ ಅವರೆಲ್ಲ ಪಾಲಿಟಿಕ್ಸ್ ಅಲ್ಲ, ದೇ ಆರ್ ದ ಪೋಲಿ ಅಂತ ಹೇಳಿದ್ರೇನು? ಅವರಿಗೆ ಅಧಿಕಾರ ಬೇಕಾದ ಹೆಂಗಾದ್ರೆ ಆಯಿತು. ಹಾಗಾಗಿ ನಾನು ನಿಮಗೆ ಹೇಳಿದ್ದು, ಈ ಒಬ್ಬ ಮುಸ್ಲಿಮ್ ಧರ್ಮ ರಾಜಕಾರಣಕ್ಕಿಳಿದು ಧರ್ಮದ ಹೆಸರು ಎತ್ತಿದ್ದು, ಅವ ನಿಜವಾದ ಮುಸ್ಲಿಮ್ ಅಂದರೆ ಮಸೀದಿಲಿ ಕರೆದು ಅಷ್ಟು ಜನ ಅವನನ್ನು ಹಿಡಿಬೇಕು, ಹಿಡಿದು ಕೇಳಬೇಕು. ಈಗ ಅವ್ರು ಹೇಳಿದರು ಕತ್ಪಟ್ಟು ಹಿಡಿದು ಕೇಳ್ತೀನಿ, ಅದು ಹೇಳಲಿಕ್ಕೆ ಕೇಳೋಕ್ಕೆ ಇಷ್ಟು ದಿನ ಬೇಕಿತ್ತು. ನೀವೆಲ್ಲ ಕೇಳಿದರೆ ಪಾಪ ಈ ಆ್ಯಂಕರ್ ಅವರು ಕನ್ನಡದವ್ರು ಇದೆಲ್ಲ ಕೇಳೋ ಪ್ರಶ್ನೆ ಇರಲಿಲ್ಲ, ಅವ್ರ ಕೆಲಸ ಸುಲಭ ಆಗ್ತಿತ್ತು. ಕೇಳಲಿಲ್ಲ, ನಮ್ಮ ಒಳಗಿನ ಭಾಷಣ. ನನ್ನ ಹೆಸರು ಸೂರ್ಯನಾರಾಯಣ ಅಂತ. ನನ್ನ ಒಂದೇನಪ್ಪ ಅಂದರೆ, ಯಾವುದೇ ಧರ್ಮ ಆಗಲಿ, ಹಿಂದೂ ಧರ್ಮ ಆಗಲಿ, ಇಸ್ಲಾಂ ಧರ್ಮ ಆಗಲಿ, ಅಥವಾ ಧರ್ಮ ಗುರುಗಳಾಗಲಿ, ಯಾರೂ ಸಹ ಹಿಂಸೆನ ಬೋಧನೆಯೇ ಮಾಡಿಲ್ಲ ನನ್ನ ನಂಬಿಕೆ ಪ್ರಕಾರ. ಪೈಗಂಬರ್ ಸಹ ಹಿಂಸೆ ಕೊಡಬೇಕು ಯಾರಿಗಾದರೂ ಅಂತ ಆ ಕಲ್ಪನೆ ಕೂಡ ಇರೋದಿಲ್ಲ. ಅದು ಎಲ್ಲಿಂದ ಬಂತು? ಯಾವುದೇ ಮಗು ಆಗಲಿ, ನಮ್ಮ ವಾಸುಕಿ ವೈಭವ್ ಹಾಡಿರೋ ಹಾಗೆ ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ ಅಂತ, ಹಾಗೆ ಹುಟ್ಟಿನಿಂದನೂ ಯಾರೂ ಕೆಟ್ಟೋರಲ್ಲ. ನಾನು ಕೇಳೋದು ಪ್ರಶ್ನೆಯಲ್ಲೇ ಉತ್ತರನೂ ಕೂಡ ಹೇಳಿದ್ರು, ಪ್ರಶ್ನೆ ಉತ್ತರ 2 ಮುಗಿಸಿದ್ರಿ. ಒಟ್ಟಾರೆ ಗುರುಜಿ, ಧರ್ಮ ಅದರ ನಿಜವಾದ ಅರ್ಥದಿಂದ ಹಿಡಿದು ವೈಯಕ್ತಿಕವಾಗಿ ವ್ಯಕ್ತಿಗಳ ಜವಾಬ್ದಾರಿ ಏನಿರಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ನಿಮ್ಮ ಸಮಯಕ್ಕಾಗಿ ಹಾಗೆ ನಿಮ್ಮ ಈ ಮಾರ್ಗದರ್ಶನಕ್ಕಾಗಿ ಅನಂತ ಧನ್ಯವಾದಗಳು. ಹಾಗೆ ತಮ್ಮೆಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್, ಈ ಅಜ್ಞಾನಿಯ ಜ್ಞಾನದ ಭಂಡಾರ ಅಂತೂ ಇಲ್ಲ ಇಲ್ಲಿ. ಅಜ್ಞಾನಿಯ ಸಣ್ಣ ಸಣ್ಣ ಅನುಭವಗಳು ಎಲ್ಲ ಒಪ್ಪಬೇಕು ಅಂತ ಯಾವ ರಿಕ್ವೆಸ್ಟ್ ಇಲ್ಲ. ನನ್ನ ಮಾತು ಆಂಗಿಕದಲ್ಲೇನಾದ್ರು ದೋಷಗಳಿದ್ದರೆ ದಯಮಾಡಿ ಕ್ಷಮೆ ಇರಲಿ. ನಾವು ಮಾತಾಡಿದ್ರಲ್ಲಿ ತಕ್ಕ ಮಟ್ಟಿಗೆ ಎಲ್ಲರೂ ಸರಿ ಅಂತ ಜನರಲ್ ಮೆಡಿಸಿನ್ ಅಂತ ಕಂಡ್ರೆ ಮಾತ್ರ ಫಾಲೋ ಅಪ್ ಮಾಡಿ. ಇದು ನನ್ನ ವೈಯಕ್ತಿಕ ಅನುಭವ, ಅಧ್ಯಯನ, ಅಭಿಪ್ರಾಯ. ದೇಶದ ಪರಿಸ್ಥಿತಿನ 18 ವರ್ಷದಿಂದ ನೋಡಿ ನೋಡಿ ಒಳಗಿರುವ ನೋವು, ಅನುಭವ ಇದೆರಡನ್ನೂ ಹಂಚಿಕೊಂಡಿದ್ದೀನಿ. ಇನ್ನು ನಿಮಗೆ ಬಿಟ್ಟಿದ್ದು, ಯಥಾ ಇಚ್ಛಸಿ ತಥಾ ಕೂರು ಅಂದಾಗೆ ಭಗವದ್ಗೀತೆಯ ಡೈಲಾಗೊಂದಿಗೆ ಅಥವಾ ಭಗವದ್ಗೀತೆಯ ವಾಕ್ಯದೊಂದಿಗೆ, ಡೈಲಾಗ್ ಅಂದರೆ ಅದು ಶಬ್ದ ವ್ಯತ್ಯಾಸ ಆಗ್ತದೆ, ವಾಕ್ಯದೊಂದಿಗೆ ನನ್ನ ನಿಮ್ಮೆಲ್ಲರ ಜೊತೆಗೆ ಚಿಂತನೆ ಕೂತಿದ್ದಕ್ಕೆ ನಮಗೂ ಸ್ವಲ್ಪ ವಿಚಾರಗಳು ಸಿಕ್ತು. ಆ ವಿಚಾರಗಳು ನನಗೆ ಸಮಾಜದ ಕೆಲಸ ಮಾಡ್ತಾ ಸಹಾಯ ಆಗ್ತದೆ. ಹಾಗಾಗಿ ಗುರುಸ್ಥಾನದಲ್ಲಿರೋ ಎಲ್ಲರಿಗೂ ಇಲ್ಲಿಂದನೇ ನಮಸ್ಕಾರ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH